ಧ್ಯಾನದ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೀವಿ. ಧ್ಯಾನ ಅಂತಂದ್ರೆ ಮೆಡಿಟೇಷನ್ ಅಂತಂದ್ರೆ ಅದರ ಅರ್ಥ ನಾವು ನಿಮ್ಗೆ ಹೇಳ್ಕೊಟ್ಟೆ. ಮೆಡಿಟೇಷನ್ ಅಂತಂದ್ರೆ ಏನು? ಗುಣಗುವುದು, ಗುಣಗುಣ ಅನ್ನುವುದು, ಗುಸುಗುಸು ಮಾತಾಡುವುದು. ಯಾಕೆ ನಾವು ಈ ಧ್ಯಾನದ ಬಗ್ಗೆ ನಾವು ಧ್ಯಾನಿಸ್ತಾ ಇದೀವಿ ಅಂತಂದ್ರೆ ಈ ಧ್ಯಾನ ಅನ್ನೋದು ಬಹಳ ಮುಖ್ಯ, ಮೆಡಿಟೇಷನ್ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಇದೇನೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅದು ನಕಾರಾತ್ಮಕವಾಗಿಯೂ ಕಾರ್ಯ ಮಾಡುತ್ತೆ, ಸಕಾರಾತ್ಮಕವಾಗಿಯೂ ಅದು ಕೆಲಸ ಮಾಡುತ್ತೆ. ಇದೇನೆ ಇವತ್ತು ಜಗತ್ತ ನೋಡೋದೆಲ್ಲ ನಾವು ನೋಡೋದಕ್ಕೆ ಸಾಧ್ಯ. ಹೇಗೆ ಅಂತಂದ್ರೆ ಆ ಮನುಷ್ಯ ಏನ್ ಧ್ಯಾನಿಸ್ತಾ ಇದನೋ ಅದೇ ಅವನ್ನೇನ್ ಮಾಡುತ್ತೆ, ಇಟ್ಕೊಳ್ಳುತ್ತೆ. ಅದೇ ಅವನ ಜೀವನವನ್ನ ಮುಂದೆ ಸಾಗಿಸೋದಕ್ಕೆ ಅದೇನ್ ಮಾಡುತ್ತೆ, ಅವನಿಗೆ ಅದು ಸಹಾಯ ಮಾಡುತ್ತೆ. ಅದು ಕೆಟ್ಟದಕ್ಕೂ ಸಹಾಯ ಮಾಡುತ್ತೆ ಹಾಗೂ ಒಳ್ಳೇದಕ್ಕೂ ಅದು ಸಹಾಯ ಮಾಡುತ್ತೆ. ಸೊ ಧ್ಯಾನ ಮಾಡ್ತಾ ಏನಾಗುತ್ತೆ, ನಮಗೆ ತಿಳುವಳಿಕೆ. ಧ್ಯಾನ ಹೇಗ್ ಮಾಡ್ಬೇಕು, ನಾವು ತಿಳ್ಕೊಳ್ಳೋರ್ಗು ಅದನ್ನೇನ್ ಮಾಡ್ಬೇಕು, ಮಾಡ್ಬೇಕಾಗಿದೆ. ಈಗ ಮಾಡಿದಿರೋದು ಏನರ್ಥ, ಚೆನ್ನಾಗಿ ನೀವು ಧ್ಯಾನ ಮಾಡಿದಿರೋದು ಏನರ್ಥ, ನೆಕ್ಸ್ಟ್ ನೀವು ಅದಕ್ಕೆ ಆಕ್ಷನ್ ಮಾಡೇ ಮಾಡ್ತೀರ. ಅದ್ರ ರಿಸಲ್ಟ್ ಅದನ್ನ ಆಕ್ಷನ್ ಮಾಡಿಸುತ್ತೆ. ಒಬ್ಬರನ್ನ ಕೇಳಿದ್ರು, ಸಭೆಗೆ ಬಂದ್ರೆ ಅಥವಾ ಮೆಸೇಜ್ ಕೇಳಿದ್ರೆ ಮಾತ್ರ ಸಂತೋಷ ಇರುತ್ತೆ, ಅದು ಬಿಟ್ಟು ಒಂದು 2 ನಿಮಿಷ ಅಥವಾ ಒಂದು 5 ನಿಮಿಷ ಆಗ್ಬಿಟ್ರೆ ಹಾಗೆ ಮನ್ಸೆಲ್ಲ ಬೇರೆ ಕಡೆ ಹೋದಂಗೆ ಆಗ್ಬಿಡುತ್ತೆ. ತಿರುಗಿ ಆ ಒಂದು ಇದು ಬರ್ಬೇಕಂತಂದ್ರೆ ಚರ್ಚಿಗೆ ಬಂದ್ರೆ ಅಥವಾ ನಿಮ್ಮಂತವ್ರ ಹತ್ರ ನಾವು ಪಳಗಿದ್ರೆ ಅದು ಬರುತ್ತೆ. ಇಲ್ಲ ಅಂತಂದ್ರೆ ಯಾಕಂದ್ರೆ ಲೋಕ ಆ ಥರ ಇದೆ, ಕೆಟ್ಟ ಲೋಕ ಇದೆ, ಆದ್ರಿಂದ ಏನ್ ಮಾಡೋಕ್ಕಾಗಲ್ಲ, ನಾವು ಗ್ರಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ನೋಡಿ, ಆಗ ಅವ್ರಿಗೊಂದು ವಿಷಯ ಕೂಡ ಏನಂತಂದ್ರೆ, ನೀವು ಯಾವಾಗ ಅದನ್ನು ಬೆಳಿಬೇಕಂತಂದ್ರೆ ಒಂದು ಮೊದಲು ಬೋಧಕರ ಜೊತೆ ನೀವು ಇರಿ. ಯಾವಾಗ್ಲೂ ಬೋಧಕರ ಜೊತೆ ಇರಕ್ಕಾಗಲ್ಲ. ಅಥವಾ ಈ ಬೋಧನ ಕೇಳುವಂತ ವಿಶ್ವಾಸಿಗಳೊಂದಿಗೆ ಇರಿ. ಇವಾಗ ಒಂದು ಫೋನ್ ಕಾಂಟ್ಯಾಕ್ಟ್ಸ್ ಮಧ್ಯದಲ್ಲಿ ಕಾಂಟ್ಯಾಕ್ಟ್ಸ್ ಮಾಡಿದಾಗ ಅವಾಗ ಅದೇ ಟಚ್ಚಲ್ಲಿ ಇರುವಾಗ, ಯಾಕಂತಂದ್ರೆ ಅದು ನಮ್ಗೆ ಏನ್ ಮಾಡುತ್ತೆ ಅಂತ ಅದು ನಮ್ಮನ್ನ ಬಲಪಡಿಸ್ತಾ ಇರುತ್ತೆ. ಒಂದು ಬೋಧಕ ಜೊತೆ ಇರಿ, ಅಥವಾ ಎರಡನೇದು ಈ ಬೋಧನೆ ಕೇಳೋ ಜನರ ಹತ್ರ ಇರಿ. ಈ ಎರಡು ಇಲ್ವಾ, ಬೋಧನೆ ಜೊತೆ ಇರಿ. ಯಾಕಂದ್ರೆ ಆ ಬೋಧ ಏನ್ ಮಾಡುತ್ತೆ, ಎಲ್ಲಿ ಹೋದ್ರು ಆ ಬೋಧನೆ ಜೊತೆ ಬರುತ್ತೆ. ನಾನು ಅನೇಕ ಜನ ಬರಕ್ ಆಗಲ್ಲ, ಆದ್ರೆ ಬೋಧನೆಯನ್ನ ತೆಗೆದುಕೊಂಡು ಇವುಗಳನ್ನೇ ನೀವು ನೋಡ್ತಾ 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 ಇರುವಾಗ ಏನಾಗುತ್ತೆ, ಅದು ನಿಮ್ಮಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಅದು ಮಾಡುತ್ತೆ. ಹೇಳ್ದ ಹಾಗೆ ಕಳೆದ ವಾರದಲ್ಲಿ ಹೇಳ್ದಾಗೆ ಒಂದು ವಾರದಲ್ಲಿ ಎಷ್ಟು ಅವರ್ ಇದೆ, 168 ಅವರಲ್ಲಿ ನಾವು ಕೊಡೋ ಸಮಯ ದೇವ್ರ ವಾಕ್ಯಕ್ಕೂ ದೇವರ ಕಾರ್ಯಗಳಿಗೆ ಎಷ್ಟು ಅಂತಂದ್ರೆ ಸ್ವಲ್ಪನೇ. ಆದ್ರಿಂದಲೇ ಅದು ಒಳಗೆ ಅದು ಉತ್ಪತ್ತಿ ಆಗೋದಕ್ಕೆ ಜನರಿಗೂ ಸ್ಥಳ ಕೊಡದ ಕಾರಣ ಆ ವಾಕ್ಯದಿಂದ ಅವ್ರಿಗೆ ಯಾವ ಪ್ರಯೋಜನ ಆಗೋದೇ ಇಲ್ಲ. ಸೊ ವೇದ ವಾಕ್ಯ ಯಾಕೆ ನಮಗೆ ಕೊಡಲ್ಪಟ್ಟಿದೆ, ಯಾಕೆ ಸಂದೇಶಗಳು ಸುವಾರ್ತೆಗಳು ಯಾಕೆ ಕೊಡಲ್ಪಟ್ಟಿದೆ ಅಂತಂದ್ರೆ ಇದರಿಂದ ಒಬ್ಬ ಮನುಷ್ಯ ಪ್ರಯೋಜನ ಕೊಡ್ಬೇಕು, ಅವನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಬೇಕು, ಅವನಿಗೆ ಅದು ಆಶೀರ್ವಾದ ಮಾಡ್ಕೊಡ್ಬೇಕು. ಅದಕ್ಕೋಸ್ಕರನೇ ಈ ಒಂದು ವೇದ ಪುಸ್ತಕನ ನಾವು ಕೊಟ್ಟೋದು. ಮಗುನ ಯಾರು ಇದು ಮಾಡಬೇಡಿ, ಅದು ಪಾಡ್ಗಳು ಆಟ ಆಡ್ತಾ ಇರುತ್ತೆ. ಇಲ್ಲಿ ನೋಡಿ ಫಸ್ಟ್, ಇಲ್ಲಿ ಗಮನಿಸೋಣ. ಯಾಕೋಬನ ಬರೆದ ಪುಸ್ತಕವನ್ನು ತಿಳಿಸ್ಕೊಳ್ಳೋಣ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕಿಕೊಡುವನು. ಮೆಡಿಟೇಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಮೆಡಿಟೇಷನ್? ಟೇಕಿಂಗ್ ದ ಟ್ರೂತ್ ಆಫ್ ಗಾಡ್ಸ್ ವರ್ಡ್ ಅಂಡ್ ಮೇಕ್ಸ್ ಇಟ್ ನ್ಯೂಟ್ರಿಷನ್ ಫ್ರಮ್ ಇಟ್. ಅದರಲ್ಲಿರುವಂತ ಸಾರಾಂಶಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಇವತ್ತು 3 ಥರದ ಮೆಡಿಟೇಷನ್ ಧ್ಯಾನ ಮಾಡೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. 3 ರೀತಿಯಾಗಿ ಒಬ್ಬ ಧ್ಯಾನ ಮಾಡ್ಬೋದು. ಇದನ್ನ ನಾವು ಅನೇಕ ವಾಕ್ಯಗಳ ಆಧಾರದೊಂದಿಗೆ ನಾವು ಇವತ್ತು ನೋಡೋಣ. ದೇವ್ರು ನಿಮಗೆ ಸಹಾಯ ಮಾಡಿ, ದೇವ್ರು ನಮ್ಗೆ ಒಂದು ಒಳ್ಳೆ ಸಮಯ ದೇವ್ರು ಕೊಟ್ಟಿದ್ದಾರೆ, ಆದ್ರಿಂದ ನಾವು ನಿಧಾನವನ್ನು ನಾವು ಧ್ಯಾನಿಸ್ಬೋದು. ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯವನ್ನು ನಾವು ತಿರುಗಿಸಿ ಅಲ್ಲಿ ಓದಿ ನಾವು ತಿರುಗಿ ನಾವೇನ್ ಮಾಡೋಣ, ನಾವು ಧ್ಯಾನದೊಳಗೆ ಹೋಗೋಣ. ಒಳ್ಳೆ ಸೂತ್ರಗಳನ್ನ ಹೇಳ್ಕೊಡ್ತೀನಿ ನೋಡಿ, ಅದನ್ನ ಕ್ಯಾಚ್ ಮಾಡ್ಕೊಳ್ಳಿ, ಅದನ್ನ ಬರ್ಕೊಂಬಿಡಿ. ಯಾಕಂದ್ರೆ 1 ಟೈಮ್ ರೈಟಿಂಗ್ 10 ಟೈಮ್ಸ್ ರೀಡಿಂಗ್ ಅಂತ. 10 ಟೈಮ್ಸ್ ಹೇಳೋದಕ್ಕಿಂತ 1000 ಟೈಮ್ಸ್ ಹೇಳ್ಬೋದು. ಯಾಕಂತಂದ್ರೆ ತಿರುಗಿಸಿ ನೀವೇನ್ ಮಾಡ್ಬೋದು, ಅದನ್ನ ಓದಿದ ತಿರುಗಿ ಹೋದಾಗ ತಿರುಗಿ ಅದ್ರಲ್ಲಿ ಫ್ಲಾಶ್ ಹೊಡೆಯುತ್ತೆ. ಇದನ್ನ ನೀವು ಬರೀತಿರಲ್ವ, ನಾನು ಮನೆಗೆ ಹೋಗಿ ನೋಡಿ ಪ್ರಸಂಗ ಬರ್ದಿದ್ದನ್ನ ತಿರುಗಿ ನಾನು ಮನೆಗೆ ಹೋಗಿ ಕೇಳಿ ಬರಿತೀನಿ. ಯಾಕಂದ್ರೆ ಇದು ನನ್ನೊಳಗೆ ಆಳೋಗಿ ಹೋಗ್ಲಿ ಅಂತ.
ಹಾಗೆ ಭಾನುವಾರ ಸಂದೇಶನ ಏನ್ ಮಾಡ್ತಾ ಇರ್ತೇನೆ, ಆಗಾಗ ನೆನೆಸ್ಕೊಳ್ತಾ ಇರ್ತೇನೆ. ಆಗಾಗ ಈ ವಾರ ದೇವ್ರು ಏನ್ ಮಾತಾಡಿದ್ರೆ ಅನ್ನೋದನ್ನ ನೆನೆಸ್ಕೊಳ್ತೀನಿ. ಆಗಾಗ ಅದು ಬರಿತಾ ಇರ್ತೀನಿ. ಇನ್ನು ಏನಾದ್ರೂ ಅದರೊಳಗೆ ಇದೆಯಾ ಅನ್ನೋದನ್ನ ನಾನೇನ್ ಮಾಡ್ತಾ ಇರ್ತೀನಿ, ಧ್ಯಾನ ಮಾಡ್ತಾ ಇರ್ತೇನೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ನಮ್ಮನ್ನು ಧೈರ್ಯ ಪಡಿಸುತ್ತೆ. ಯಾಕಂತಂದ್ರೆ ದೇವರು ಬರೋ ವಾರ ನಡೆಯುವಂತ ವಿಷಯಗಳನ್ನ ಈ ವಾರನೇ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನು ಎಚ್ಚರಿಸ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ, ನಮ್ಮನ್ನ ಕಾಯ್ತಾರೆ. ಆದ್ರೂ ದೇವ್ರು ಮಾತಾಡಿರ್ತಾರೆ. ದೇವ್ರ ಹತ್ರ ಮಾತಾಡ್ತಾರೆ. ದೇವ್ರ ಹತ್ರ ಭಾನುವಾರ ಮಾತಾಡಿನಲ್ವಾ, ಹೋಗ್ ಶುಕ್ರವಾರ ಮಾತಾಡೋಣ, ಸ್ವಲ್ಪ ತಿರುಗಿಸಿ ನೋಡು, ಅಲ್ಲೇ ಎಲ್ಲ ಇದೆ, ಅದೊಬ್ಬ ನೋಡ್ಕೊಂಡ್ರೆ ಸಾಕು. ಅದು ನೋಡಿ ಅಲ್ಲೂ ನಿಮ್ಗೆ ಅರ್ಥ ಆಗಿಲ್ಲ, ನಿಶ್ಚಯವಾಗಿ ನಿಮ್ಗೆ ಕನ್ಸಲ್ ಮಾತಾಡ್ತಾರೆ, ಅಥವಾ ದೇವ್ರ ಸೇವಕರ ಮುಖಾಂತರ ಮಾತಾಡ್ತಾರೆ. ಯಾಕಂದ್ರೆ ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾದ್ರಿಂದ ಅವನನ್ನು ನಾನೇನ್ ಮಾಡ್ತೇನೆ, ನಾನು ಅವನನ್ನು ಉದ್ಧಾರ ಮಾಡ್ತೇನೆ ಅಂತ ವೇದವಾಕ್ಯ ಹೇಳುತ್ತೆ. ಅದನ್ನ ಬರ್ದಿಟ್ಕೊಳ್ಳಿ. ಯಾಕಂದ್ರೆ ಬರ್ದಿಟ್ಕೊಳ್ಳೋದು ನಿಮ್ಗೆ ಯಾವತ್ತಿಗೂ ಅದು ವೇಸ್ಟ್ ಆಗೋದೇ ಇಲ್ಲ. ಯಾಕಂದ್ರೆ ಇದು ಅನೇಕ ಸೂತ್ರಗಳನ್ನ ಹೇಳ್ಕೊಡ್ತೀನಿ. ಅದು ಭಯಂಕರವಾಗಿ ಅದೇನ್ ಮಾಡುತ್ತೆ, ಅದು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡುವಾಗ ಅದು ನಿಶ್ಚಯವಾಗಿಯೂ ಕೆಲಸ ಮಾಡುತ್ತೆ. ಈಗ ನಾವು ಹೇಳೋದು ನಿಮ್ಗೆ ಒಂದೊಂದು ಇವಾಗ ನಿಮಗೆ ಬೆಳಕು ತೋರಿಸದೇ ಇರ್ಬೋದು, ತಿರುಗಿ ನೀವು ಮನೆ ಕುತ್ಕೊಂಡು ಬರಿತಾ ಇರ್ತೀರ ಅಥವಾ ಓದ್ತಿರುವಾಗ ಅಲ್ಲಿ ನಿಮಗೆ ಲೈಟ್ ಫ್ಲಾಶ್ ಹಿಡ್ಬೋದು. ಇದನ್ನೇ ಎಷ್ಟೊತ್ತು ಆರೋಗ್ಯ ಹೇಳ್ಕೊಡ್ತಾ ಇದ್ರ ಅಂತ. ಸ್ವಲ್ಪ ಜನ ನಡಿದಿರುವ ಫ್ಲಾಶ್ ಆಗ್ಬೋದು, ಸ್ವಲ್ಪ ಜನ ಇವತ್ತು ಬಂದಲ್ಲ ಹೋದ್ವರೆಗೂ ಇವತ್ತು ಫ್ಲಾಶ್ ಹೊಡಿಬೋದು. ಒಟ್ನಲ್ಲಿ ಫ್ಲಾಶ್ ಹೊಡೆದ್ರೆ ಸರಿ. ಆದ್ರೆ ಬೆಳಕು ಬಂದು ಏನಾಗುತ್ತೆ, ಒಂದು ದೊಡ್ಡ ಬದಲಾವಣೆಯನ್ನ ಅದು ನಿಶ್ಚಯವಾಗಿ ನಮಗೆ ಬರುತ್ತೆ. ಯಾಕೋಬನ ಬರೆದ ಪುಸ್ತಕ ತಿಳ್ಕೊಂಡಿದ್ದೀರಾ? 22 ಓದಿ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಕೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾಗಿದ್ದರೂ 22 ವಾಕ್ಯ ನಡೆಯುತ್ತೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಹಾಗಾದ್ರೆ ಹೇಗೆ ನಡೆಯುವುದು? ವಾಕ್ಯದ ಪ್ರಕಾರ ನಡಿಬೇಕಂದ್ರೆ ಏನ್ ಮಾಡೋದು? ನೆಕ್ಸ್ಟ್ ಅನ್ಬೋದು, ಹೇಗೆ ನಡೆಯೋದಪ್ಪ ಅವನ ಪ್ರಶ್ನೆ. ನೆಕ್ಸ್ಟ್, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನ ಆ ಕ್ಷಣವೇ ಮರೆತು ಬಿಡೋಣ. ಹಾಗಾದ್ರೆ ನಡಿಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಕನ್ನಡಿಯಲ್ಲಿ ಮುಖ ನೋಡ್ಬಿಟ್ಟು ಹಂಗೆ ಹೋಗ್ಬಿಡೋದಲ್ಲ. ಏನ್ ಮಾಡ್ಬೇಕು? 25 ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯವಿಟ್ಟು, ಏನಿಟ್ಟು ಇದನ್ನ ಪಾಯಿಂಟ್ ಗಮನಿಸ್ಬೇಕು. ಯಾಕಂದ್ರೆ ಇದನ್ನೇ ಜಾಸ್ತಿ ಧ್ಯಾನ ಮಾಡಿದ್ದೇವೆ. ಲಕ್ಷ್ಯವಿಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯ ಧನ್ಯನಾಗುವನು. ಆಮೇಲೆ ಅಲ್ಲೇ ಬಂದ ಆನ್ಸರ್. ಯಾವುದೇ ಒಂದು ವಾಕ್ಯ ಓದುವಾಗ ಅಲ್ಲಿ ನಿಮಗೆ ಪ್ರಶ್ನೆ ತರ ಇರುತ್ತೆ, ಹೇಗಪ್ಪ ನಡೆಯೋದು ಅಲ್ಲಿ ಪ್ರಶ್ನೆ ಆಗ್ಬಿಟ್ಟು ನೆಕ್ಸ್ಟ್ ಓದಿ ಅಲ್ಲಿ ಆನ್ಸರ್ ಇರುತ್ತೆ. ಇದಕ್ಕೆ ನೀವೆಲ್ಲೂ ಹುಡ್ಕೋಬೇಕಾಗಿಲ್ಲ. ಹೇಗೆ ವಾಕ್ಯದ ಪ್ರಕಾರ ನಾವು ನಡಿಬೇಕು? ಈ ವಾಕ್ಯವನ್ನ ನೋಡುತ್ತಲೇ ಇರುವವನು ಅವನೇನಾಗ್ತಾನೆ, ಅವನ ವಾಕ್ಯದಿಂದ ಅವನೇನ್ ಮಾಡ್ತಾನೆ, ಅವನು ಧನ್ಯನೆನಿಸಿಕೊಳ್ಳುವನೆಂಬುದಾಗಿ ವೇದ ವಾಕ್ಯ ಹೇಳುತ್ತೆ. ಯೋಹಾನನ ಸುವಾರ್ತೆ 15:7 ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯದಲ್ಲಿಯೂ ನೆಲೆಗೊಂಡವರಾದರೆ ನೀವು ಏನ್ ಬೇಕಾದ್ರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುತ್ತದೆ. ಡಾಕ್ಟರ್ ಹೇಳ್ಬಿಟ್ರು, ನನಗೀಗ ಚಿಕ್ಕದಾಗಿ ಗಡ್ಡೆ ಬಂದಿದೆ ಡಾಕ್ಟರ್, ನನಗೇನು ಗೊತ್ತಿರೋ ಸ್ವಲ್ಪ ಆಪರೇಷನ್ ಮಾಡಿ ತೆಗಿಬಿಡಿ ಅಂತ. ಇಲ್ಲಪ್ಪ ತೆಗಿಯಕ್ಕಾಗಲ್ಲ, ಇದು ಕ್ಯಾನ್ಸರ್ ತರ ಬಂದ್ಬಿಟ್ಟಿದೆ, ಇದಾಗಿ ಹಿಡ್ಕೊಳುತ್ತೆ, ಸ್ವಲ್ಪ ಜೋಪಾನ ನೋಡ್ಕೊಪ್ಪ ಅಂತ ಹೇಳ್ಬಿಟ್ರೆ ಇವಾಗ ಅವ್ನ ಧ್ಯಾನ ಹೆಂಗಿರುತ್ತೆ? ಈಗ ಊಟ ಮಾಡ್ತಾ ಇದ್ರು ಕೂಡ ಅವ್ನಿಗೆ ಮನ್ಸು ಎಲ್ಲಿರುತ್ತೆ? ಈಗ ಡಾಕ್ಟರ್ ಹೇಳ್ಬಿಟ್ರು ಇಲ್ಲಿ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ, ಡಾಕ್ಟರ್ ಹೇಳ್ಬಿಡುದು ಇಲ್ಲಿ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಆಮೇಲೆ ಫ್ರೆಂಡ್ ಹತ್ರ ಮಾತಾಡ್ತೀರಾ, ಏನಪ್ಪಾ ಆಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಆದ್ರೆ ಡಾಕ್ಟರ್ ಹೇಳ್ಬಿಟ್ರೆ ಏನ್ ಮಾಡೋಣ, ಇಲ್ಲಿ ನನಗೆ ಕ್ಯಾನ್ಸರ್ ಇದೆ. ಅವ್ರು ಡಾಕ್ಟರ್ ಒಂದೇ ಕ್ಯಾನ್ಸರ್ ಅಂತ, ಆದ್ರೆ ಇವ್ರು ಬೇರೆ ಸ್ಥಿತಿ ಬಂತೀಗ ಇಡೀ ಒಂದ್ ವಾರ ಆಗಿರೋದು ಎನ್ನು ಬಂದು ಏನ್ ದೊಡ್ಡದಾಗಿರಲ್ಲ, ಆದ್ರೆ ಅದನ್ನ ಹೇಳಿ 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 ಅದನ್ನೇ ನೋಡಿ 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 ನೋಡ್ತಾ 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 ಏನಾಗ್ಬಿಡ್ತು, ಅದೇ ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಹಾಗಾದ್ರೆ ಅದ್ರ ಫಲವನ್ನ ಇದನ್ನ ಧ್ಯಾನ ಅಂತಂದ್ರೆ ಏನು, ಅದನ್ನ ಎಷ್ಟು ಆಳವನ್ನು ತೆಗೆದುಕೊಂಡ್ಬಿಟ್ಟ ಅಂತಂದ್ರೆ ಹೃದಯ ತನಕ ಅದನ್ನ ತೆಗೆದುಕೊಂಡ್ಬಿಟ್ಟ. ಅಂದ್ರೆ ಅದನ್ನೇ ಅವ್ನು ಏನ್ ಮಾಡ್ತಿದ್ದಾನೆ, ಧ್ಯಾನಿಸ್ತಾ ಇದ್ದಾನೆ. ಹಾಗೆ ದೇವ್ರ ವಾಕ್ಯ ಅಂದ್ರೆ ನಿಮ್ಮನ್ನ ಕರ್ತವ್ಯದಿಂದ ಆಶೀರ್ವಿಸಲ್ಪಟ್ಟವರು ಅಂತ ಹೇಳ್ಬಿಟ್ರೆ ಯಾವ್ದು ತೆಗೆದುಕೊಳ್ಬೇಕು? ಈಗ ಇವುಗಳನ್ನ ಒಳಗೆ ತೆಗೆದುಕೊಳ್ಬೇಕು. ಪರಿಸ್ಥಿತಿ ಸಾವಿರ ಹೇಳುತ್ತೆ, ನೀನ್ ಆಶೀರ್ವಿಸಲ್ಪಟ್ಟವನ, ನೀನ್ ಆಶೀರ್ವಿಸಲ್ಪಟ್ಟವನೇ ಅಲ್ಲ, ನೋಡಿ ನಿನ್ಗೆ ಆಗಾಯ್ತು, ನಿನ್ಗೆ ಹೀಗಾಯ್ತು ಅಂತಂದ್ರು ಯಾವ್ದು ನೆನಪು ತಗೊಂಡ್ಬಿಡ್ಬೇಕೀಗ?
ಯಾವ ನೆನಪು ತಗೊಂಡ್ಬರ್ಬೇಕು? ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂಬುದೇ ನೆನಪು ತಗೊಂಡ್ಬರ್ಬೇಕು. ಯೋಸೇಫನ ಅಡವಿಯಲ್ಲಿ ಬಿಸಾಕಿದಾಗ ದೇವರು ಅವನಿಗೆ ಒಂದು ದರ್ಶನ ಕೊಟ್ರು. ಏನು? ದೊಡ್ಡ ದೊಡ್ಡ ಎಲ್ಲ ಸೂರ್ಯ ಚಂದ್ರ ನಕ್ಷತ್ರ ಅವು ಎಲ್ಲ ಸಹೋದರೆಲ್ಲ ಬಂದು ನಿನಗೆ ಅಡ್ಡ ಬೀಳ್ತಾನೆ ಅಂತ ಹೇಳಿದ್ರು. ಅವನೇನ್ ಮಾಡಿಲ್ಲ, ಅದನ್ನ ಅಲಕ್ಷ್ಯ ತೆಗೆದುಕೊಂಡಿಲ್ಲ. ಅವನೇನ್ ಮಾಡ್ದ ಅಂತಂದ್ರೆ ಅದನ್ನೆಲ್ಲಿಟ್ಕೊಂಡು ಅವನು ಹೃದಯದಲ್ಲಿ ಇಟ್ಕೊಂಡ. ಈಗ ಮೇಲೆ ಅವ್ರ ಅಪ್ಪ ಹಾಕಿದ್ರು ವಸ್ತ್ರ ಬೆಲೆಬಾಳು ಒಂದು ಬಟ್ಟೆನ ಯಾರು ಕಿತ್ತಾಕಿದ್ದು? ಕಿತ್ತಾಕ್ಬಿಟ್ಟು ಹಾಕಿದ್ರು, ಹಳ್ಳದಲ್ಲಿ ಬಿಸಾಕಿದ್ರು. ಆದ್ರೆ ಅವನ್ ಯಾವ್ದು ನೆನ್ಸ್ಕೊಂಡಿರ್ತಾನೆ? ಡಾಕ್ಟರ್ ಹೇಳಿದ್ರು, ಏನ್ ಹೇಳಿದ್ರು? ಕ್ಯಾನ್ಸರ್ ಆ ಗಡ್ಡೆ ಹೇಳಿದ್ರಲ್ಲ. ಹಾಗೇನೆ ದೇವರು ಹೇಳಿದ ಮಾತುಗಳನ್ನ ನೆನಪಿಗೆ ತೆಗೆದುಕೊಳ್ತಾನೆ ಇದ್ದ. ಅದಕ್ಕೆ ದೇವರು ಹೇಳೋ ವಾಕ್ಯಗಳನ್ನ ಯಾವಾಗ್ಲೂ ಒಂದು ಡೈರಿನೋ ಒಂದು ಬುಕ್ ತಗೊಂಡು ಅವುಗಳು ಬರೆದಿಟ್ಟು, ನಿಮ್ಗೆ ಯಾವಾಗೆಲ್ಲ ಸೋತು ಹೋಗ್ತೀರ ಹೋಗಿ ದೇವರೇ ಮಾತಾಡಿ ಕನ್ಸಲ್ಲಿ ಮಾತಾಡೋದೆಲ್ಲ ಮಾತಾಡಕ್ ಹೋಗ್ಬೇಡಿ. ಆ ಬುಕ್ ತಗೊಂಡು ದೇವರೇ ಮಾತಾಡೋ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಆಮೇಲೆ ಅದಕ್ಕೋಸ್ಕರ ಕೂತ್ಕೊಂಡು ದೇವರೇ ಸ್ತೋತ್ರ ಅಂತ ಕಣ್ಣಿಗೆ ಸುಸ್ಕೊಂಡು ಹೋರಾಡ್ತಾ ಇರ್ಬೋದು. ಕಣ್ಣಲ್ಲಿ ನೀರು ಬರ್ತಾ ಇದ್ರು ಬಾಯಲ್ಲಿ ಏನ್ ಬರ್ಬೇಕು? ದೇವರು ಹೇಳಿದ ಮಾತುಗಳನ್ನ ಹೇಳಬೇಕು. ಆಮೇಲೆ ಹಲ್ಲೆಲೂಯಾ. ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಆಳಾಗಿದ್ದು ಧ್ಯಾನ ಮಾಡೋಣ. ಹೇಗೆ ಲಕ್ಷ್ಯವಿಟ್ಟು ಅದರಲ್ಲೇ ಹೇಗೆ ಗಮನ ಇಡೋದು. 3 ರೀತಿಯಾಗಿ ನಾವು ಧ್ಯಾನ ಮಾಡ್ಬೋದು. ಅದರಲ್ಲಿ 3 ರೀತಿಯಾಗಿ ನಾನು ಇವತ್ತು ನಿಮ್ಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ. ಅದ್ರಲ್ಲಿ ಮುಖ್ಯವಾಗಿ 3ನೇದು ನಾವು ಬಹಳ ಕಲಿಬೇಕಾಗಿರೋದು ಬಹಳ ಮುಖ್ಯ. ಯಾಕಂದ್ರೆ ಈ 3ನೇದೇ ನಿಜವಾದ ಬೀಳೆಯನ್ನ ಹೊಂದ್ಕೊಳ್ಳೋದು ಸಾಧ್ಯ. ಆದ್ರೆ ಆ 3ನೇದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಅದನ್ನ ಅಭ್ಯಾಸ ಮಾಡ್ಬಿಟ್ರೆ ನಿಶ್ಚಯವಾಗಿ ನೀವು ಜಯಿಸ್ಬಿಡ್ತೀರ. ಸ್ವಲ್ಪ ನಾವು ಬೇಗ ಹೋಗೋದಕ್ಕಿಂತ ನಿಧಾನಕ್ಕೆ ನಾವು ಹೋಗೋಣ. ಯಾವ್ದು ಲಕ್ಷ್ಯ ಇಡಬೇಕು? ದೇವರು ನಿಮಗೆ ಹೇಳಿದ ವಾಕ್ಯಗಳನ್ನ ಲಕ್ಷ್ಯವಿಡಿರಿ. ದೇವ್ರು ಹೇಗೆ ನನಗೆ ಹೇಳಿದ್ರು? ಇದನ್ನ ಓದಿ, ವೇದ ಪುಸ್ತಕವನ್ನ ರೆಗ್ಯುಲರ್ ಆಗಿ ಓದುವಾಗ ನಿಶ್ಚಯವಾಗಿ ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾರೆ. ಆಗ ಡೇಟ್ ಹಾಕಿ ಅವುಗಳನ್ನ ಬರ್ದಿಡಿ. ಆಗ ದೇವ್ರು ಏನ್ ಮಾಡ್ತಾರೆ? ನಿಶ್ಚಯವಾಗಿ ಅವುಗಳನ್ನ ನೆನಪಿಗೆ ತರ್ತಾರೆ. ಸರಿ, 3 ರೀತಿಯಾಗಿ ಧ್ಯಾನದಲ್ಲಿ ಮೊದಲನೇದು ಹೇಗೆ ಅಂತಂದ್ರೆ ಮಟರಿಂಗ್ ಅಂತ ಬರ್ಕೊಳ್ಳಿ. ಮಟರಿಂಗ್ ಅಂತಂದ್ರೆ ನನಗೆ ನಾನೇ ಮಾತಾಡ್ಕೊಳ್ಳೋದು. ಇದೇ ಗುಣಗುವುದು. ನೋಡಿದ್ದೀರಾ? ಏನಾದ್ರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೊಬ್ರು ನೋಡಿದ್ರೆ ನಾನು ನಸಿಬ ಸುಮಾರು ದಿನ ನೋಡ್ತಾನೆ ಇದ್ದೀನಿ. ಯಾವ್ದೋ ಒಂದು ಪದನ ಈ ತಿರುಗಿಸಿ ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾವ್ದೊಂದು ಗೊತ್ತಿಲ್ಲ. ಇಬ್ರು 3 ಜನ ಇದ್ದಾರೆ. ಸ್ವಲ್ಪ ನೋಡಿ, ಮೈಂಡ್ ಅವ್ರಿಗೆ ಅಪ್ಸೆಟ್ ಆಗ್ಬಿಟ್ಟಿದೆ. ಮೈಂಡ್ ಅವ್ರಿಗೆ ಸರಿ ಇಲ್ಲ. ಅವ್ರೇನ್ ಮಾಡ್ತಾರೆ? ತಮ್ಮಗ್ ತಾಮೇ ಹೇಳ್ಕೊಂತಾನೇ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಇದೇನಂತ ಇದಕ್ಕೆ ಅರ್ಥ? ಇದನ್ನ ಮಟರಿಂಗ್ ಅಂತ ಹೇಳ್ತೀವಿ. ಯಾರಿಗೋಸ್ಕರ ಯಾರು ಮಾತಾಡ್ಕೊಳ್ಬೇಕಿದು? ನಮಗ್ ನಾವೇ ಮಾತಾಡಿದ್ರೆ ಮೆಡಿಟೇಷನ್ ಇದು. ಮೆಡಿಟೇಷನ್ ಅಂದ್ರೆ ಸೆಲೆಂಡ್ ಆಗಿರೋದಲ್ಲ. ಮೆಡಿಟೇಷನ್ ಸೆಲೆಂಡ್ ಆಗಿಬಿಟ್ರೆ ಮೈಂಡ್ ಏನಾಗ್ಬಿಡ್ತಾರೆ? ಅರೆಸ್ಟ್ ಆಗ್ಬಿಟ್ರೆ ಮೈಂಡ್ ಬಂದು ಫ್ರೀ ಆಗ್ಬಿಟ್ರೆ ಸೈತಾನ ಅದನ್ನ ಯೂಸ್ ಮಾಡ್ಕೊಡ್ತಾರೆ. ಮೈಂಡ್ ಬಂದು ಫ್ರೀ ಆಗಿರಕ್ಕೆ ಕೊಟ್ಟಿಲ್ಲ, ಅದು ಕೆಲಸ ಮಾಡಕ್ಕೆ ಕೊಟ್ಟರು. ಅದರಿಂದ ಫ್ರೀ ಆಗಿ ಇಟ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಏನಾಗಲ್ಲ. ಹಳೇದು ಬಳೆದೆಲ್ಲ ಬಂದು ಬರ್ತಾ ಇರ್ತವ್ರಿಗೆ. ಈ ಲೋಕದಲ್ಲಿ ಸೈತಾನೊಬ್ಬ ಇರ್ಲಿಲ್ಲ, ದುಷ್ಟಶಕ್ತಿ ಒಂದಿಲ್ಲ ಅಂತಂದ್ರೆ ನಾನು ಸೈಲೆಂಟ್ ಆಗಿ ಧ್ಯಾನ ಮಾಡ್ಬೋದು. ಅವ್ನು ಇರೋದ್ರಿಂದ ನಾವು ಸೈಲೆಂಟ್ ಆಗಿ ಧ್ಯಾನ ಮಾಡಕ್ ಆಗಲ್ಲ. ಯಾಕಂದ್ರೆ ಬೇರೆಲ್ಲ ತಂದು ಹಾಕ್ತಾ ಇರ್ತಾನೆ. ನಿನ್ಗೆ ಹಿಂಗೆಲ್ಲ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ, ಹಂಗಿಂಗಂತ ಏನೋ ಹೇಳ್ತಾ ಇರ್ತಾನೆ. ಆದ್ರೆ ಮೆಡಿಟೇಷನ್ ಏನಲ್ಲ ಅಂತಂದ್ರೆ ಸೈಲೆಂಟ್ ಆಗಿರೋದು ಮೆಡಿಟೇಷನ್ ಅಲ್ಲ. ನನಗೆ ನಾನೇ ಗುಣಗೋದು. ಏನ ಗುಣಗಬೇಕು? ಇಲ್ಲ ಅನ್ನೋದು ಗುಣಗೋದಲ್ಲ. ಇದು ಆಗಲ್ಲ ಅನ್ನೋದು ಗುಣಗೋದಲ್ಲ. ಅಯ್ಯೋ ಏನಪ್ಪ, ಅಯ್ಯೋ ನಡೆಯಲ್ಲ ಬಿಡ್ರಿ, ಇದೇ ನೋಡಿ ಅವರೇ ಮಾತಾಡ್ಕೊಳ್ತಿರ್ತಾರೆ. ನೀವು ನೋಡಿ ಬಸ್ಸೆಲ್ಲ ಹೋಗ್ತಿರುವಾಗ ಅವರೇ ಮಾತಾಡ್ಕೊಳ್ತಾರೆ, ಕೈ ಹಿಂಗ್ ಅಂತ ಇರ್ತಾರೆ, ಹಿಂಗಂತ ಇರ್ತಾರೆ. ನೋಡ್ಕೊಂಡು ಹೋಗ್ತಿದ್ದೇನೋ ಅಂದ್ರೆ ಏನೋ ಮಾತಾಡ್ತಾ ಇದಾರೆ ಅಲ್ವಾ? ಇದನ್ನೇ ಮಟರಿಂಗ್. ಮೆಡಿಟೇಷನ್ ಅಲ್ಲಿ ಇದು ಒಂದು ಭಾಗ. ಕೀರ್ತನೆ 63ನೇ ಅಧ್ಯಾಯ ತಿಳಿಸೋಣ. ವಾಕ್ಯದ ಆಧಾರದೊಂದಿಗೆ ನಿಮ್ಗೆ ನಾನು ಅನೇಕ ಉದಾಹರಣೆ ತೆಗೆದು ನಿಮ್ಗೆ ತೋರಿಸ್ತೀನಿ. ಈ 3ರಲ್ಲಿ ಯಾವುದೊಂದು ಅಭ್ಯಾಸ ಮಾಡಿ. ಹುಚ್ಚಿತರ ಮಾತಾಡ್ಕೊಂಡು ಹೋಗ್ತಿದಾರಪ್ಪ ಅಂತ ಅನ್ಕೊಳ್ತಾರೆ. ಇದು ಹುಚ್ಚಿತರ ಮಾತಾಡೋದಲ್ಲ. ಇದರಲ್ಲಿ ಜೀವ ಇದೆ. ಇದೆಲ್ಲ ಜನಗಳು ನನಗೆಲ್ಲ ಪಾಸಿಟಿವ್ ಆಗಿ ಇದೆ, ನೆಗೆಟಿವ್ ಇದೆ. ಪಾಸಿಟಿವ್ ತೋರಿಸಿ ನೆಗೆಟಿವ್ ತೋರಿಸ್ತೀನಿ. ಫಸ್ಟ್ ನೆಗೆಟಿವ್ ನೋಡೋಣ, ಆಮೇಲೆ ಪಾಸಿಟಿವ್ ನೋಡೋಣ. ಫಸ್ಟ್ ನೆಗೆಟಿವ್ ತೋರಿಸ್ಬಿಡ್ತೀವಿ ಬಿಡಿ. ಕೀರ್ತನೆ 77 ತಿಳಿಸ್ಬಿಡಿ, ಆಮೇಲೆ ಪಾಸಿಟಿವ್ ಬರೋಣ. 75ನೇ ಅಧ್ಯಾಯ.
6ನೇ ವಾಕ್ಯವನ್ನು. 4ನೇ ವಾಕ್ಯದಿಂದ ಯಾರ್ದು ಓದೋಣ. ನಾನು ರೆಕ್ಕೆಗಳನ್ನು ಹಚ್ಚದಂತೆ ಈ 77ನೇ ಕೀರ್ತನೆ ಇದು ನಿಮ್ಮ ಪರಿಸ್ಥಿತಿನೇ ಈಗ ಮಾತಾಡುತ್ತೆ. ಯಾವ ಪರಿಸ್ಥಿತಿಗೆ ಬಂದರೂ ಗೊತ್ತಿಲ್ಲ, ಆದ್ರೆ ಈ ಓದ್ತೀನಿ ನೋಡಿ. ಒಂದ್ ವೇಳೆ ಈ ಪರಿಸ್ಥಿತಿ ಇರ್ಬೋದು, ಬಟ್ ಅದಕ್ಕೆ ಆನ್ಸರ್ ಇದೆ. 77 ಒಂದೊಂದನೇ ಓದ್ತೀನಿ ನೋಡಿ. ದೇವರಿಗೆ ಮೊರೆ ಇಡುವೆನು, ಎಲ್ಲ ತಿಳ್ಕೊಂಡ್ಬಿಟ್ರ? ದೇವರಿಗೆ ಮೊರೆ ಇಡುವೆನು, ಕೂಗಿ ಮೊರೆ ಇಡುವೆನು, ನನಗೆ ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು, ಬೇಸರವಿರದೆ ಇರಲೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು, ನನ್ನ ಮನಸ್ಸು ಶಾಂತಿ ಹೊಂದಲದೇ ಇತ್ತು. ನಾನು ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು. ನಾನು ರೆಪ್ಪೆಗಳನ್ನು ಹಚ್ಚದಂತೆ ಮಾಡಿದಿ, ತಳಮಳಗೊಂಡು ಮಾತನಾಡಲಾರದೇ ಇದ್ದೆನು. 5ನೇ ವಾಕ್ಯ ನೋಡಿ. ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದೆನು. ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು. ನನ್ನ ಅಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡಿದ್ದೇನೆಂದರೆ, ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವನು. ಅಂದ್ರೆ ಈಗ ಅವನು ಯಾವ್ದನ್ನ ನೆನೆಸ್ಕೊಳ್ತಾ ಇದ್ದಾನೆ ಅಂತಂದ್ರೆ, ಹಳೇ ದಿನಗಳನ್ನ ನೆನೆಸ್ಕೊಳ್ತಾ ಇದ್ದಾನೆ. ಯಾವಾಗಿದು? ರಾತ್ರಿಯಲ್ಲಿ ಮಲಗುವಾಗ. ಆಮೇಲೆ ಈಗ ಮಲಗುವಾಗ ಏನ್ ಧ್ಯಾನಿಸ್ತಿದ್ದಾನೆ ಅದನ್ನ ಅವ್ನು ವಿವರಿಸಿ ಹೇಳ್ತಿದ್ದಾನೆ ಅಂತ. ದೇವನನ್ನ ಕೈ ಬಿಟ್ಬಿಟ್ರ? ದೇವ ನನಗೆ ನಿಶ್ಚಯವಾಗಿ ಪ್ರಸನ್ನನಾಗುವುದಿಲ್ವಾ? ಆತನ ಕೃಪಾ ವಾತ್ಸಲ್ಯವು ನಿಂತೇ ಹೋಯಿತೋ? 8ನೇ ವಾಕ್ಯ. ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತೋ? ದೇವರು ದಯ ಬಿಡಲಿಕ್ಕೆ ಮರೆತು ಬಿಟ್ಟನು, ಕೋಪದಿಂದ ನನ್ನ ಕರುಳುಗಳನ್ನು ಬಿಗಿ ಹಿಡಿದಿದ್ದಾನೋ ಅಂತ ಏನ್ ಮಾಡ್ತಿದ್ದಾನೆ ಈಗ. ಅವನೇನ್ ಧ್ಯಾನ ನೋಡಿ, ಮನಸ್ಸಲ್ಲಿ ಮಾತಾಡೋದನ್ನ ಯಾರಿಗೂ ಕೇಳಕ್ ಸಾಧ್ಯನಾ? ಇವನೇನ್ ಮಾಡ್ಕೊಳ್ತಿದ್ದಾನೆ ಅಂತಂದ್ರೆ ತನಗ್ ತಾನೇ ಹೇಳ್ಕೊಳ್ತಾ ಇದ್ದಾನೆ. ಯಾವಾಗ? ರಾತ್ರಿ. ಮನುಷ್ಯನಿಗೆ ತನಗೆ ನಿದ್ರೆ ಬರ್ತಲ್ಲ, ಕಾರಣ ಏನ್ ಹೇಳಿ? ಇದು ಬಹಳ ಮುಖ್ಯವಾದದ್ದು. ಆಮೇಲೆ ನಿದ್ರೆ ಬರಲ್ಲ ತುಂಬಾ ಜನಕ್ಕೆ. ಅದಕ್ಕೆ ಇವತ್ತು ನೈಟ್ ಜಾಸ್ತಿ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ. 10 ಗಂಟೆ ಮೇಲೆ ನೋಡಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ಬರ್ತಾ ಇರುತ್ತೆ. ಯಾಕಂದ್ರೆ ನೋಡೋ ತನಕ ನೋಡಿ ಆಮೇಲೆ ಮಾಡ್ಕೊಂಡ್ಬಿಡಿ ಅಂತ. ಆಮೇಲೆ ಬೆಳಗ್ಗೆ ಅವ್ರ ಎದೊಳಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ. ಯಾಕೆ ಅಂತಂದ್ರೆ ಮನಸ್ಸಿನಲ್ಲಿ ಒಂದು ಕಾರ್ಯವು ಆಳೋಗಿ ಹೋದಾಗ ಅದು ಅವ್ರಿಗೇನ್ ಮಾಡುತ್ತೆ ಅಂತಂದ್ರೆ ರಿಪೀಟ್ ಮಾಡ್ತಾನೆ ಇರುತ್ತೆ. ಮಲ್ಕೊಂಡ್ ನಿದ್ದೆ ಬರಂಗಿದೆ ಅಂತ ಅವ್ರು ಮಾಡ್ಕೊಳ್ತಾರೆ. ನೀನ್ ಕಣ್ಣಲ್ಲಿ ಫುಲ್ ಇದ್ದೇ ಇರುತ್ತೆ. ಆದ್ರೆ ಸಡನ್ ಆಗಿ ಯಾವ್ದೊಂದು ನೆನಪು ಬರುತ್ತೆ ನೋಡಿ, ಅದು ಬಂದ ತಕ್ಷಣ ಏನ್ ಮಾಡ್ಬಿಡುತ್ತೆ, ನಿದ್ದೆಯನ್ನ ಹಾಳು ಮಾಡ್ಬಿಡುತ್ತೆ. ಈಗ ಈತ ಏನ್ ಮಾಡ್ತಿದ್ದಾನೆ? ನೆಗೆಟಿವ್ ಆಗಿ ಧ್ಯಾನಿಸ್ತಾ ಇದ್ದಾನೆ. ಏನ್ ಧ್ಯಾನಿಸ್ತಾ? ಕರ್ತನನ್ನ ಕೈ ಬಿಟ್ಬಿಟ್ರ? ನನಗೆ ತಿರುಗಿ ಪ್ರಸನ್ನ ಆಗೋದೇ ಇಲ್ವಾ? ಆತನ ಕೃಪಾವಾತ್ಸಲ್ಯ ನಿಂತೇ ಹೋಯ್ತಾ? ಆತನ ವಾಗ್ದಾನವು ಎಂದಿಗೂ ಬಿದ್ದೇ ಹೋಯ್ತಾ? ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನೋ? ಕೋಪದಿಂದ ನನ್ನ ಕರುಳಿಂದ ಬಿಗಿಡಿದನೋ? ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ. ಇದನ್ನು ಧ್ಯಾನ ಮಾಡ್ದ, ನೆಗೆಟಿವ್ ಆಗಿ ಧ್ಯಾನ ಮಾಡ್ತಾ ಇದ್ದ. ಆಮೇನ್. ಈಗ ಧ್ಯಾನ ಮಾಡಿದ್ರೆ ನನಗೆ ಬಲ ಬರಲ್ಲ, ಇನ್ನು ಬಲಹೀನನಾಗ್ತೇನೆ. ಆಮೇನ್. ನೆಕ್ಸ್ಟ್ ಏನ್ ಮಾಡ್ತಾನೆ? ಪರಾತ್ಪನ್ನ ಭುಜಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು. ನೋಡಿ, ಮೆಡಿಟೇಷನ್ ಇದೆ. ನೆಗೆಟಿವ್ ಆಗಿ ಮೆಡಿಟೇಟ್ ಮಾಡ್ಬೋದು. ಯಾವ್ದು ಮೆಡಿಟೇಟ್ ಮಾಡ್ಬೋದು? ಹಳೆ ವರ್ಷ, ಹಳೆ ಸೋಲು, ಹಳೆ ಕೈ ಬಿಡಲ್ಪಟ್ಟಿದ್ದು, ಹಳೆ ಮನುಷ್ಯನ ಕೈ ಬಿಡಿದ್ದು, ಹಳೆ ಮನುಷ್ಯ ನನಗೆ ಸಹಾಯ ಮಾಡದೆ ಹೋದಿದ್ದೆಲ್ಲ ನೆನ್ಸ್ಕೊಳ್ಳೋದ. ಹಂಗ್ ನೆನ್ಸ್ಕೊಳ್ತಾ ಏನಾಗ್ಬಿಟ್ಟ? ಬಲಹೀನತೆ ಆಗ್ಬಿಟ್ಟ ಅಲ್ವಾ? ಈಗ ಅವ್ನು ಏನ್ ನೆನ್ಸ್ಕೊಳ್ತಾ ಇದ್ದಾನೆ? ಪರಾತ್ಪರನ ಭುಜ ಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೆನು, ಯೋಹಾವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನಿನ್ನ ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ನೋಡಿದ್ರ? ಈಗ ಮೈಂಡ್ ಎರಡನ್ನೂ ಕೆಲಸ ಮಾಡುತ್ತೆ. ಈ ಲೋಕ, ಜನ, ನಮಗೆ ಹರ್ಟ್ ಆಗಿದ್ದು, ನಮಗೆ ಬಿಟ್ಟಿದ್ದು, ನಮಗೆ ಇವುಗಳನ್ನೇ ಅವ್ನು ಧ್ಯಾನ ಮಾಡ್ತಿದ್ದ. ಅವನು ಆತರ ಧ್ಯಾನ ಮಾಡಿದಾಗ ಅವನೇನಾಯ್ತು? ಇನ್ನೂ ಅವನು ಬಲಹೀನನಾಗ್ಬಿಟ್ಟ. ಆದ್ರೆ ದೇವರು ಮಾಡಿದ ಕಾರಣ ಅವನೇನ್ ಮಾಡ್ದ? ನೆನಪಿಸ್ಕೊಳ್ತಾ. 12ನೇ ವಾಕ್ಯ ನೋಡಿ. ನಿನ್ನ ಕಾರ್ಯಗಳನ್ನೆಲ್ಲ ಏನ್ ಮಾಡ್ತೇನೆ? ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು. ನೋಡಿ, ಎಲ್ಲಿಂದ ಎಲ್ಲಿ ಬಂದ? ಈಗ ನೆಗೆಟಿವ್ ಟು ಪಾಸಿಟಿವ್ ಬಂದ. ಅನೇಕ ಸಮಯ ಬಸ್ಸಲ್ಲಿ ಹೋಗುವಾಗ, ಮನೇಲಿರುವಾಗ, ಅನೇಕ ತಪ್ಪಾದ ಸಂದೇಶಗಳನ್ನ ಕೇಳುವಾಗ ಆಟೋಮೆಟಿಕ್ ಮನಸ್ಸು ಹಿಂದೆ ಹೋಗ್ಬಿಡುತ್ತೆ. ಹಿಂದಿನ ಕಾರಣ ತಗೊಂಡ್ಬಂದು ಮುಂದೆ ಆಗ್ತದೆ. ಯಾಕೆ? ನೀವು ಹಿಂದೆ ಹೋಗ್ಬೇಕನ್ನೋದಕ್ಕೋಸ್ಕರ, ಮುಂದೆ ಬರೋದಕ್ಕೋಸ್ಕರ ಅಲ್ಲ. ಹಾಗಾದ್ರೆ ಮುಂದೆ ಬರ್ಬೇಕಂತಂದ್ರೆ ಯಾವ್ದು ತೆಗೆದುಕೊಳ್ಬೇಕು? ದೇವರು ಹೇಳಿದ ವಾಕ್ಯಗಳನ್ನ, ದೇವರು ನಿಮ್ಮನ್ನ ಕಾದುಕೊಂಡ ವರ್ಷಗಳನ್ನ. ಎಷ್ಟೋ ವರ್ಷ, ಎಷ್ಟೋ ಜನ ಒಳ್ಳೆ ಒಳ್ಳೆ ಜನರಿದಾರಲ್ಲ,
ಅವರೆಲ್ಲ ಸಾಯ್ತಾ ಇದ್ದಾರೆ, ಅದು ನಾನೇ ಬದುಕಿದ್ದೇನೆ, ನನ್ಗೆ ಯಾಕೆ ಇನ್ನೂ ದೇವ್ರು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಇನ್ನೂ ನನಗೆ ಯಾಕೆ ಆಯುಸ್ಸಿಲ್ಲ ಕೊಟ್ಟಿದ್ದಾರೆ, ದೇವ್ರು ನಾನು ಎಷ್ಟು ಕಾಯ್ತಾ ಇದಾರಲ್ವಾ, ಇವುಗಳನ್ನ ಏನ್ ಮಾಡ್ಬೇಕು, ಮುಂದೆ ತೆಗೆದುಕೊಂಡು ಹಾಕುವಾಗ ನಿಶ್ಚಯವಾಗಿಯೂ ಮುಂದೆ ಹೋಗೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಆಗ ಅದೇನ್ ಮಾಡ್ಬೇಕು, ಸುಮ್ಮನೆ ಒಳಗೆ ಕೊಡ್ರದ ಇವುಗಳನ್ನ ಮಾತಾಡಿಕೊಳ್ಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ 63 ಕೀರ್ತನೆ 63ನೇ ಅಧ್ಯಾಯ. ಈ ಎಂಡಿಂಗ್ ಅಲ್ಲಿ ನಿಮ್ಗೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಏನು ಅರ್ಥ ಆಗ್ತಾ ಹೋದ್ರು ಸ್ಟಾರ್ಟಿಂಗ್ ಎಂಡಿಂಗ್ ಅರ್ಥ ಆಗ್ತಾ 5ನೇ ವಾಕ್ಯದಿಂದ ಆರೋಗ್ಯ. ದುಷ್ಟ ಭೋಜನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಈಗ 6ನೇ ವಾಕ್ಯ ಬಹಳ ಮುಖ್ಯವಾಗಿ ಓದಿ. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ, ನಾನು ಹಾಸಿಗೆ ಮೇಲಿದ್ದುಕೊಂಡು ಯಾರು ಸ್ಮರಿಸ್ಕೊಳ್ತೇನೆ, ಸಾಲದವನು ಸ್ಮರಿಸ್ಕೊಳ್ತೇನೆ. ನನಗೆ ಆತರ ಹೇಳಿದ್ರಲ್ಲ ಅವನು ಸ್ಮರಿಸ್ಕೊಳ್ತೇನೆ, ನನ್ನ ಮನೆ ಪರಿಸ್ಥಿತಿನ ಸ್ಮರಿಸ್ಕೊಳ್ತೇನೆ, ಏನು ಇಲ್ವೋ ಅದನ್ನ ಸ್ಮರಿಸ್ಕೊಳ್ತೀನಿ. ಅಯ್ಯೋ ನಾಳೆ ಬೇರೆ ನಾನು ಇದು ತೆಗೆದುಕೊಳ್ಬೇಕಂತ ಹೇಳ್ಬಿಟ್ನಲ್ಲ, ನಾನು ಅವ್ರಿಗೆ ಬರ್ತೀನಿ ಅಂತ ಮಾತ್ಕೊಬಿಡ್ನಲ್ವಾ, ಅವ್ರಿಗೆ ಕೊಡ್ತೀನಿ ಅಂತ ಮಾತ್ಕೊಬಿಡ್ನಲ್ವಾ, ಅವುಗಳನ್ನ ಸ್ಮರಿಸ್ಕೊಳ್ತೀರಾ? ಯಾಕಂದ್ರೆ ನೀವು ಯಾವುದನ್ನ ತೆಗೆದುಕೊಂಡು ಮಲ್ಕೊಳ್ತೀರೋ ಅದ್ರೊಂದಿಗೆ ತಿರುಗಿ ಬೆಳಗ್ಗೆ ನೋಡ್ತೀರಾ. ಅರ್ಥ ಬಹಳ ಇಂಪಾರ್ಟೆಂಟ್ ಇದು. ನೀವು ಯಾವುದನ್ನ ತೆಗೆದುಕೊಂಡು ಮಲ್ಕೊಂಡ್ರೋ ಒಳಗೆ ಅದು ಕೆಲಸ ಮಾಡ್ತಾ ಇದೆ. ಅದು ನಿಮಗೆ ಗೊತ್ತಿಲ್ಲ, ನೀವು ಬೆಳಗ್ಗೆ ಎದ್ರೆ ಆಟೋಮೆಟಿಕ್ ಆಗಿ ನೀವು ಅದ್ರ ಪ್ರಕಾರ ಮಾಡೋರಾಗುತ್ತೆ. ಯಾಕಂದ್ರೆ ನಿಮ್ ಕನಸು ಹಾಗೇನೆ ಇರುತ್ತೆ. ಓದಿ ಆಮೇಲೆ ಈತ ಏನ್ ನೆನ್ಸ್ಕೊಂಡ, ಏನ್ ನೋಡಿ ಎಷ್ಟು ಚೆನ್ನಾಗಿ ನೋಡಿ, ಇವಾಗ ಅದಕ್ಕೆ ಅರ್ಥ ಆಗುತ್ತೆ ನೋಡಿ. ನಿನ್ನನ್ನೇ ಧ್ಯಾನಿಸುತ್ತಿರುವನು. ಹೇಗೆ? ಒಂದು ಪ್ರಶ್ನೆ, ಹೇಗೆ ಅಷ್ಟೇ, ಅದು ಹೋದ ತಕ್ಷಣ ಪ್ರಶ್ನೆ ಕೊಡ್ಬೇಕು. ಹೇಗೆ ಧ್ಯಾನಿಸ್ತೇನೆ? ನೀನು ನನಗೆ ಸಹಾಯಕನಾಗಿದೆಯಲ್ಲ, ಅದನ್ನೇ ಧ್ಯಾನಿಸ್ತಾ ಇದ್ದೀನಿ. ಬೈಬಲ್ ಬೈಬಲ್ ಓದ್ಬೇಕಾ? ಅದೇನಾದ್ರು ನಿಮ್ಗೆ ಹೇಗೆ ಹೇಗೆ ನೀವು ಹಾಕೊಂಬಿಡಿ, ಹೇಗೆ ಅಂತ ಹಾಕೊಂಡು ನೆಕ್ಸ್ಟ್ ಹಾಕಿ ಹೋದ್ರೆ ಅಲ್ಲೇ ಅನ್ಸಿರುತ್ತೆ, ನಿಮ್ಗೆ ಕಷ್ಟಪಡೋದೇ ಬೇಕಾಗಿರಲ್ಲ. ಹೇಗೆ ಧ್ಯಾನಿಸ್ತೇನೆ? ನೀನು ನನಗೆ ಸಹಾಯಕನಾಗಿದೆಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವನು, ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸುತ್ತಿರುವುದು, ನಿನ್ನ ಬಲಗೈ ನನಗೆ ಯಾವ ನನಗೆ ಆಧಾರ ಆಗ್ಬಿಟ್ಟಿದೆ. ದೇವರೇ ನೀ ನನಗೆ ಆಧಾರ ಇದೆಯಲ್ಲಪ್ಪ, ಎಲ್ಲ ನೋಡ್ಬೋದು. ಈಗ ಒಂದು ನಿದ್ದೆ ಹೇಗಿರುತ್ತೆ, ಯಾರ ಕೈಗೆ ಒಪ್ಕೊಟ್ಬಿಟ್ಟೆ ಈಗ ನಾನು, ಈಗ ಯಾರು ಕಾರ್ಯ ಮಾಡ್ತಾರೆ ಅದನ್ನ ದೇವರ ಕಾರ್ಯವನ್ನ ಮಾಡೋದಾಗಿರ್ತಾರೆ. ಕೀರ್ತನೆ 119 ಕೋಣ 54-55 ಬೇಗ ಹೋಗಿ. ಈ ವರ್ಷ ಆರಂಭದಿಂದ ಎಂತದಲ್ಗೂ ಇದು ವಾರ ಹೋಗ್ಬೇಡಿ ನೋಡಿ. ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇನೆ. ನೋಡಿದ್ರ, ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುವ ನಾದುದರಿಂದಲೇ ನಿನ್ನ ವಾಕ್ಯವನ್ನು ನಾನು ಸುಲಭವಾಗಿ ಕೈಕೊಳ್ತೇನೆ. ಕೈಕೊಳ್ಳೋದು ಹೇಗೆ? ವಾಕ್ಯ ನಡ್ಕೊಂಡ್ಬಿಟ್ರೆ ಸಾಕು ಬಿಡೋದು, ಎಲ್ಲ ಸರಿಯಾಗ್ಬಿಡುತ್ತೆ. ಹೇಗೆ? ಇದು ಒಳಗೆ ಧ್ಯಾನ ಆದೋದನ್ನ ಕೈಗೆ ನೆಕ್ಸ್ಟ್ ಆಕ್ಷನ್ ಬರೋದು. ಒಬ್ರು ಹೇಳಿದ್ರು, ಕ್ರಿಶ್ಚಿಯನ್ ಬ್ರದರ್ 10 ಗಂಟೆ ಅಷ್ಟೇ, ಈಸಿ ಬ್ರದರ್ 10 ಗಂಟೆ ಕೈಗೊಳ್ರೆ ಆಗೋಯ್ತು, ಅಷ್ಟೇನೇನಿಲ್ಲ. ಕೈಗೊಳ್ಳೋಣ ಆಗಲ್ಲ. ಕೈ ಕೊಡೋದು ಹೇಗೆ? ಅದೇ ನೋಡಿ, ಇದು ಧ್ಯಾನವಾಗುವಾಗ ಚಾರ್ಜ್ ಆಗ್ತಾ ಇದೆ. ಹೇಳಿದಲ್ವಾ, ಒಂದು ವಾರದಲ್ಲಿ 168 ಅವರ್ ಇದೆ. ನೀವು ಮಾಡ್ಕೊಂಡಾಗ ಅದು ಲೆಕ್ಕಕ್ಕೆ ಬರಲ್ಲ ಅನ್ಕೊಂಬೇಡಿ. ನೀವು ಮಲಗಿದಾಗಲೇ ಎಲ್ಲ ತೆಗೆದು ಏನ್ ಮಾಡ್ತಾ ಇರ್ತಾರೆ, ನಿಮ್ ಸಬ್ ಕಾನ್ಶಿಯಸ್ ಅಲ್ಲಿ ಇಡ್ತಾ ಇದ್ದೀರಾ. ನಿಮ್ಮ ಮರಿದನೇ ಅದು ಚಿತ್ರವಾಗಿ ಅದು ಒಳಗೆ ಏನ್ ಮಾಡ್ತಾ ಇರೋದು, ಅದು ಬಿಲ್ಡ್ ಆಗ್ತಾನೆ ಇದೆ. ಅದು ಬಿಲ್ಡ್ ಆಗಿ ಏನಾಗುತ್ತೆ, ಕನ್ಸಿನ ರೂಪವಾಗಿ ಇವತ್ತು ಬರದೆ ಹೋದ್ರು 1-2 ವಾರ ಅಥವಾ 1 ತಿಂಗಳಾದ್ಮೇಲೆ ನಾನು ಬರೀ ನೆನ್ಸಿಲ್ವಲ್ಲ, ಯಾಕೆ ಅಂತ ಬಂತು, ಯಾಕಂದ್ರೆ ಒಳಗೆ ಪ್ಯಾಕೇಜ್ ಒಳಗೆ ಏನ್ ಮಾಡ್ತಿರೋದು, ಒಳಗೆ ಅದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಥರ ಸಿಸ್ಟಮ್ ದೇವ್ರು ನಮ್ಮ ಒಳಗಿಟ್ಟಿದ್ದಾರೆ. ಆಮೇಲೆ ಪ್ರಲಾಪ ಬರೆದ ಪುಸ್ತಕ ತಿಳಿಸೋಣ. ಪ್ರಲಾಪಗಳು ಪುಸ್ತಕ ಆದ ನಂತರ ಬರ್ತದೆ. ಪ್ರಲಾಪ ಬರೆದ ಪುಸ್ತಕಗಳು 3ನೇದು ತಿಳಿಸೋಣ. 870ನೇ ಪೇಜ್ ನಂಬರು. ಅದರಲ್ಲಿ ಈಗ 19ನೇ ವಾಕ್ಯವನ್ನು ನಾವು ಓದೋಣ.
ಒಂದನೇ ವಾಕ್ಯದಿಂದ ಓದ್ಕೊಂಡು ಹೋದ್ರೆ ದೇವ್ರ ಬಗ್ಗೆ ಎಂತ ಒಂದು ಚಿತ್ರ ಅವ್ನಿಗಿತ್ತು ಅಂತಂದ್ರೆ ಒಂದನೇ ವಾಕ್ಯ ಮಾತ್ರ ಓದ್ತೀನಿ. ಆಮೇಲೆ ಹಾಗೆ ನೀವು ನೋಡ್ಕೊಂಡ್ರೆ ದೇವ್ರ ಬಗ್ಗೆ ತಪ್ಪ ಚಿತ್ರ ಇದೆ. ಆದವನು ಏನ್ ಮಾಡ್ತಾನೆ ನೋಡೋಣ. ಯೆಹೋವನ ರೌದ್ರ ದಂಡದ ಪೆಟ್ಟನ್ನು ತಿಂದವು ನಾನೇ, ಆತನನ್ನು ಕರ್ಕೊಂಡು ಹೋಗಿ ಬೆಳಗಿನಲ್ಲ ಕತ್ತಲೆ ನಡೆಯ ಮಾಡಿದ್ದಾನೆ. ಅಂದ್ರೆ ದೇವ್ರ ಬಗ್ಗೆ ತಪ್ಪ ಚಿತ್ರ ಏನು, ದೇವ್ರನ್ನ ಬೆಳಕಲ್ಲ ಕತ್ತಲೆ ನಡೆಸಿದ್ದಾನೆ, ಕತ್ತಲೆ ನಡೆಸಿದ ಧ್ಯಾನ ಅದೇನೇ ಆಗಿತ್ತು. ಅಲ್ವಾ? ಯಾರ ಮೇಲೆ ಕೋಪ ಬರುತ್ತಲ್ಲ ದೇವ್ರ ಮೇಲೆ ಮಾತ್ರ ಚೆನ್ನಾಗಿದೆ ಕೋಪ ಬರುತ್ತೆ. 19ನೇ ವಾಕ್ಯ, ನಾನು ಅಲೆದು ಕಷ್ಟಪಟ್ಟದ್ದನ್ನು ಚಿತ್ತಕ್ಕೆ ತಂದುಕೋ, ಕಹಿಯಾದ ನನ್ನ ಆಹಾರ ಪಾನಗಳನ್ನು ಜ್ಞಾಪಕ ಮಾಡಿಕೊ. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ, ಅವಾಗ ಯಾವ್ದು ನೋಡಿದ್ವಿ, ನನ್ನೊಳಗೆ ಅವನು ಅದನ್ನು ತೆಗೆದುಕೊಂಡ ತಕ್ಷಣ ಬಲಹೀನನಾದ ಅಲ್ವಾ. ಈಗ ಇಲ್ಲೇನು ಹೇಳಿದೆ, ನಿತ್ಯವೂ ಮೆಡಿಟೇಷನ್. ವಾಟ್ ಇಸ್ ಮೆಡಿಟೇಷನ್? ನಿತ್ಯವೂ ಒಂದೇ ಕಾರ್ಯವನ್ನು ನೀವು ಆಳವಾಗಿ ಧ್ಯಾನ ತೆಗೆದುಕೊಳ್ತಾ ಅದರ ರಿಸಲ್ಟ್ ನೀವು ನೋಡ್ತೀರ. ಒಂದು ನಿಮ್ಮನ್ನ ಕುಗ್ಗಿಸ್ಬೋದು ಅಥವಾ ನಿಮ್ಮನ್ನ ಬಲಪಡಿಸ್ಬೋದು, ನಿಮ್ಮನ್ನ ಸೋಲನೆಸ್ಬೋದು ಅಥವಾ ನಿಮ್ಮನ್ನ ಜಯಿಸ್ಬೋದು, ಒಂದು ಸಾವಿನಲ್ಲಿ ಹೋಗ್ಬೋದು ಅಥವಾ ಜೀವದಲ್ಲಿ ಹೋಗ್ಬೋದು. ಇದು ಎರಡು ನಡೆದಾಗುತ್ತೆ. ಯಾವುದು ಇಲ್ಲ ಯಾವ್ದು ಬೇಡ ಅಂತಂದ್ರೆ ಎರಡೇ ನೆಗೆಟಿವ್ ಹೋಗ್ಬೇಕು. ಅವನೇನ್ ಮಾಡ್ದ, ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ತಾ, ನಿತ್ಯವೂ ಯಾರನ್ನ ಕನ್ನಡಿನ ದಿನಾ ನೋಡ್ತಾ 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 ಏನಾಗ್ಬಿಡ್ತು. ನಿಮ್ಗೆ ಬೇರೆ ಯಾರೋ ಫೋಟೋ ತಗೊಳ್ಳಿ, ನಿಮ್ ಫೋಟೋ ಅಂದ್ರೆ ನಂಬ್ತೀರಾ? ಈಗ ಬೇರೆ ತಗೊಂಬಂದು ನಿಮ್ ಫೋಟೋ ಕೊಟ್ರು, ನಿಮ್ ಫೋಟೋ ಚೆನ್ನಾಗಿಲ್ಲ ಅಂತಂದ್ರೆ ನಮ್ದೆಲ್ಲಪ್ಪ ಅಂತ ಹೇಳ್ತೀರಾ. ನಿಮ್ ಫೋಟೋ ತಗೊಂಡ್ ಕೊಟ್ರೆ ಕರೆಕ್ಟ್ ಅಂತೀರಾ. ಹೇಗೆ ನೀವು ಕನ್ನಡಿ ನೋಡ್ಕೊಳ್ತೀರಾ? ಈಗ ಹೇಗಾಗ್ಬಿಡ್ತು ನಿಮ್ಗೆ ಮೆಮೊರಿ ಆಗ್ಬಿಡ್ತು. ಈಗ ಇವನೇನ್ ಮಾಡ್ದ, ನಿತ್ಯವೂ ನೆನ್ಸ್ಕೊಳ್ತಾ 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 ಏನಾಗ್ಬಿಟ್ಟ, ಕುಗ್ಗಿ ಹೋದ. 31, ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಆದುದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ಆಮೆನ್. ಹಲ್ಲೆಲೂಯಾ. ಆಮೇಲೆ ಕುಗ್ಗಿಸೋದು ಯಾವುದು? ಇಂಗ್ಲಿಷ್ ಏನು ಬರ್ತದೆ? ಕುಗ್ಗಿಯೋ ಡಿಪ್ರೆಷನ್ ಅಲ್ಲ. ನೋಡಿ, ಇದೆರಡು ನಮ್ ಚಾಯ್ಸ್. ಆಮೇಲೆ ಡಿಪ್ರೆಷನ್ ಆಗಿ ಇರ್ಬೋದು ಅಥವಾ ನಿರೀಕ್ಷೆಯಲ್ಲಿ ಇರ್ಬೋದು. ಇದು ದೇವರು ನಮಗೆ ಕೊಡೋದಲ್ಲ, ಇದು ಎರಡನ್ನೂ ನಾವೇ ಆರಿಸ್ಕೊಡೋದು. ಆಮೇಲೆ ಒಬ್ರು ಸಾವು ಮನೆಯಲ್ಲಿ ಸಂತೋಷವಾಗಿದ್ರಂತೆ, ಅವ್ರ ಮನೆ ಸಾವಲ್ಲಿ. ಯಾಕೆ ನೀವು ಸಂತೋಷವಾಗಿದ್ದೀರ ಅಂತ ಕೇಳಿದ್ರಂತೆ. ನಾನು ಅವನ್ನ ಧ್ಯಾನಿಸ್ಕೊಂಡಿಲ್ಲ, ಅದನ್ನ ತೆಗೆದುಕೊಂಡೇ ಇಲ್ಲ. ಯಾಕಂದ್ರೆ ಪರಲೋಕದಲ್ಲಿ ಅಪ್ಪ ಜೊತೆ ಇರ್ತಾರಲ್ಲ, ಇನ್ಯಾಕೆ ನಾನು ಅದ್ರ ಬಗ್ಗೆ ನಾನೇ ಹತ್ಕೊಂಡು ಹೋಗ್ಬೇಕಂತ ಅವರು ಸಮಾಧಾನವಾಗಿದ್ರಂತೆ. ಮಿಗ್ದೆಲ್ಲ ಜೋರಾಗಿ ಆಡ್ತಾ ಇದ್ರಂತೆ. ಆದ್ರೆ ಈಗ ಅದೇನು ನಮಗೆ ಸೂಚಿಸ್ತಾ ಅಂತಂದ್ರೆ, ಸಂತೋಷವಾಗಿರ್ಬೋದು, ದುಃಖದಲ್ಲಿರ್ಬೋದು. ಈಗ ಚಾಯ್ಸ್ ಯಾರ್ದು? ಯಾವುದನ್ನ ನೀವು ತೆಗೆದುಕೊಳ್ತೀರೋ ಅದರಂತೆ ನೀವು ಬದಲಾಗ್ತೀರಾ. ಆಮೇನ್. ಚಾಯ್ಸ್ ಯಾರ್ದೀಗ? ಈ ಕೆಟ್ಟ ಸುದ್ದಿ ಒಬ್ರು ಹೇಳ್ಬಿಟ್ರು, ಅಚ್ಚಪ್ಪ ಈ ಬಿಸ್ನೆಸ್ ಫೇಲ್ ಆಗ್ಬಿಡುತ್ತೆ ಅಂತ ತಕ್ಷಣ ನೀವು ಅದನ್ನ ತೆಗೆದುಕೊಂಡ್ಬಿಡೋದಕ್ಕೆ ಯಾವ ತಗೊಂಡ್ಬಿಟ್ರೆ ನಿಮ್ ಮುಖ ಎಲ್ಲ ಆಗುತ್ತೆ ಅಲ್ವಾ? ಇವ್ರು ಹೆಂಗ್ ಅನ್ಬಿಟ್ರಲ್ಲಪ್ಪ, ಅವ್ರು ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟೇ ಇರ್ಬೇಕು, ನಾನೇ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಇವುಗಳ ಮಧ್ಯದಲ್ಲಿ ಈ ವಾಕ್ಗಳನ್ನ ನೀವು ತೆಗೆದುಕೊಂಡು ಅದು ನೋಡಿದ್ರೆ ಇದು ಚಾಯ್ಸ್ ಇದೆ ಏನಲ್ವಾ, ನೀವು ತೆಗೆದುಕೊಳ್ಬೇಕೀಗ. ಏನ್ ಮಾಡ್ತಿದ್ರೆ ನೋಡಿ, ಇದೆಲ್ಲ ಧ್ಯಾನ ಮಾಡಿದ್ರೆ ಒಂದೇ ವಾಕ್ಯದಿಂದ ನಾವು 19 ವಾಕ್ಯ ತನಕ ಹೋದ್ರೆ ಎಲ್ಲ ಹೇಳ್ತಾರೆ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಇರುತ್ತೆ. ಆದ್ರೆ 20 ವಾಕ್ಯದಲ್ಲಿ ನೋಡೋಣ, 21 ನೋಡೋಣ, ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಆದ್ರಿಂದ ನನಗೆ ನಿರೀಕ್ಷೆ ಉಂಟಾಯ್ತು. ಏನ್ ತೆಗೆದುಕೊಂಡಿರ್ತಾನೆ? ಪ್ರಶ್ನೆ, ಕ್ವಶನ್ ಮಾರ್ಕ್. ನೆಕ್ಸ್ಟ್ ಆನ್ಸರ್, ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾ ವರಗಳು ನಿಂತು ಹೋಗವು. ಇಲ್ಲಿಯವರೆಗೂ ನನಗೆ ಬಂದ ಎಲ್ಲಾ ಇಕ್ಕಟ್ಟು, ದುಃಖಗಳು, ಕಷ್ಟಗಳಿಂದ ನನ್ನ ಕಾಪಾಡಿದ ಅದೇ ದೇವರು ನಿಶ್ಚಯವಾಗಿ ಮುಂದೆ ನನ್ನ ಕಾಯುವನು. ಆಮೆನ್. ಇವಾಗ ನಾನು ನಿರೀಕ್ಷೆ ಹೆಂಗ್ ಬಂತು ಅವನಿಗೆ. ಇಷ್ಟು ಏನಾಗಿದ್ದ, ಕುಗ್ಗಿ ಹೋಗ್ಬಿಟ್ಟಿದೆ. ಯಾಕಂತಂದ್ರೆ ಎಲ್ಲಾ ಪ್ರಶ್ನೆ ಎಲ್ಲೇಟ್ ಆಗ್ಬಿಟ್ಟಿದಾಗ ಎಲ್ಲ ದೇವರೇ ಕಾರಣ ಅಂದ್ಬಿಟ್ಟು ದೇವ್ರ ಮೇಲೆ ಬೈತಾ ಇದ್ದ. ಏನೋ ದೇವ್ರ ನನ್ನ ರೌದ್ರದನ್ನ ಹೊಡೆದಿ, ನೀನೆ ನನ್ನ ಬೆಳಕಿನೆಲ್ಲ ಕತ್ತಲೆ ಸೇರಿಸ್ಬಿಟ್ಟಿದಿ, ನಿಶ್ಚಯವಾಗಿ ಪದೇ ಪದೇ ದಿನವೆಲ್ಲ ನನ್ನ ಮೇಲೆ ಕೈ ಮಾಡುತ್ತಾ ಬಂದಿದ್ದಾನೆ, ನನ್ನ ಚರ್ಮ ಮಾಂಸವನ್ನು ಕುಂದಿಸಿ ನನ್ನ ಎಲುಬೆಲ್ಲ ಮುರಿದಾಗಿದೆ. ನೋಡಿ ದೇವ್ರ ಬಗ್ಗೆ ಹೇಗೆ ಎಲುಬು ಮುರಿದಾಕ್ಬಿಟ್ರು, ಚರ್ಮನ ಸುರಿದ ಈತನ ಅಂತೆಲ್ಲ ಹೇಳ್ಕೊಂಡು ಈತನ ಧ್ಯಾನ ಮಾಡೋದ್ರಿಂದ ಏನಾಯ್ತು? ಬಲ ಬಂತ? ಏನಾಯ್ತು? ಕುಗ್ಗಿ ಹೋದ, ಡಿಪ್ರೆಷನ್. ದೇವರ ನೆನ್ಸ್ಕೊಂಡಾಗ ಅವ್ನು ಏನ್ ಬಂತು? ದೇರ್ ಇಸ್ ಹೋಪ್ ಇನ್ ದ ವರ್ಡ್ ಆಫ್ ಗಾಡ್. ಆಮೆನ್. ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಯೆಹೋವನೇ ನನ್ನ ಪಾಲು, ಆದ ಕಾರಣ ಆತನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ಅಂದುಕೊಳ್ಳುತ್ತದೆ. ಅಂತರಾತ್ಮ ಮಾತಾಡುತ್ತೆ.
ಅದನ್ನ ತೆಗೆದು ನೀವು ಮಾತಾಡ್ಬೇಕಿದೆ ಮೆಡಿಟೇಷನ್. ಆಮೆನ್. ಹಲ್ಲೆಲೂಯಾ. ಕೀರ್ತನೆ ತೆಗೆದುಕೊಳ್ಳೋಣ 4ನೇ ಅಧ್ಯಾಯ. ದೇವರೇ ನನ್ನ ಕೊಟ್ಟ ಒಳ್ಳೆ ನಿದ್ರೆಗಾಗಿ ಸ್ತೋತ್ರ, ಒಳ್ಳೆ ಬೆಡ್ಗಾಗಿ ಸ್ತೋತ್ರ ಅಂದ್ಬಿಟ್ಟು ಮಲಗೋಕ್ಕಿಂತ ಇನ್ಮೇಲೆ ಈ ತರ ಬಿಟ್ಟು ಮಾಡ್ಕೊಳ್ಳಿ. ಆಮೇಲೆ ಅದು ಈಸಿ. ನಾಲ್ಕನೇ ವಾಕ್ಯ ಓದಿ. 4:4. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿ. ಆಮೇಲೆ ಹೃದಯದಲ್ಲಿ ಯಾರಿದ್ದಾರೆ? ಹೃದಯಕ್ಕೆ ಯಾಕೆ ಓಡಿದ್ದೀರಾ? ಆ ಒಬ್ಬರ ಬಗ್ಗೆ ಯೋಚನೆ ಮಾಡಿ. ತುಂಬಾ ಜನ ಹೃದಯದಲ್ಲಿ ದುಡ್ಡಿಗೆ ಜಾಗ, ಅಯ್ಯೋ ನನ್ ಅಷ್ಟು ಕೋಟಿ ಇಟ್ಬಿಡಿನಲ್ಲ, ಅದನ್ನೇ ಅವ್ರು ಆಲೋಚಿಸ್ತಾ ಇರ್ತಾರೆ. ಅದೇನೇ ಅವ್ರಿಗೆ ರಿಸಲ್ಟ್. ಆಮೇಲೆ ಹೃದಯದಲ್ಲಿ ಯಾರು ಯೋಚಿಸಿ? ದೇವರಲ್ಲಿ. 3ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತಾ ನೋಡಿ. ಯೆಹೋವನೇ ನನ್ನನ್ನು ಕಾಪಾಡುನಾದ್ರಿಂದ ನಾನು ಮಲಗಿಕೊಂಡು ನಿದ್ರೆ ಮಾಡಿ ಸುಖವಾಗಿ. ತುಂಬಾ ಜನ ನಿದ್ರೆಗೋಸ್ಕರ ಕಾಯ್ತಾ ಇರ್ತಾರೆ. ನಿದ್ರೆಗೋಸ್ಕರ ಕಾಯ್ಬೇಡಿ. ನಿದ್ರೆನೂ ಚಾಯ್ಸು. ಆಮೇಲೆ ನಿದ್ರೆ ಬಂತ ಇಲ್ವೋ ಬೆಸ್ಟ್ ಹಾಕೊಂಡು ದೇವರ ಸ್ತೋತ್ರ. ಈ ವಾಕ್ಯ ಹೇಳುತ್ತೆ, ಯೆಹೋವ ನನ್ನ ಕಾಪಾಡುನಾದ್ರಿಂದ ನಾನು ಮಲಗಿಕೊಂಡ. ಯಾವಾಗ ಮಲಗಿಕೊಂಡ ಕೂಡ ನಿದ್ದೆ ಮಾಡಿ ಏನ್ ಮಾಡ್ತೇನೆ? ಅದು 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಬರ್ತದೆ ನೋಡಿ. ನಾನು ನಿರ್ಭಯನಾಗಿರೋದ್ರಿಂದಲೇ ಮಲಗಿಕೊಂಡು 2 ಅವರ್ ನಂತರ ನಿದ್ರೆ ಮಾಡಿದನು ಅಂತ ಬರ್ದಿಲ್ಲ. ಆಮೇಲೆ ಕಣ್ಣು ಮುಚ್ಚಿ 2-5 ನಿಮಿಷನೇ ರೈಟ್ ಹೋಗ್ಬೇಕು ಮೇಲೆ. ಹಲ್ಲೆಲೂಯಾ. ಅಂದ್ರೆ ಅಲ್ಲಿವರೆಗೂ ಇವುಗಳನ್ನ ಧ್ಯಾನಿಸ್ತಾ ಇರಿ. ಅವಾಗ ನಿಮಗೆ ನಿರ್ಭಯದ ಪರಿಸ್ಥಿತಿ ನೀವು ಬರ್ತೀರಾ. ನಿಮಗೆ ಒಂದು ಭರವಸೆ ಬರುತ್ತೆ. ನೀವು ಒಂದನ್ನು ಒಪ್ಪಿಸ್ಕೊಟ್ಮೇಲೆ ನಿಮಗೆ ಅಪ್ಪ ಸಮಾಧಾನ ಅನ್ಸುತ್ತೆ. ಆವಾಗ ನಿದ್ದೆ ಬರುತ್ತೆ. ಆಮೇಲೆ ಬಾರ ಒಬ್ರು ತಗೊಂಡ್ಬರ್ತಾ ಇದ್ರೆ ತಲೆ ಮೇಲೆ ಬಾರ ಎತ್ಕೊಂಡ್ಬರ್ತಾ ಇಟ್ಕೊಳ್ಳಿ. ತಗೊಂಬಂದು ಹೇಳಿದ್ರೇನೆ ಅವ್ರಿಗೆ ಒಂಥರ ಸುಸ್ತಾಗ ಒಂಥರ ಟೈರೆಲ್ಲ ಹೋದಂಗೆ ಅಪ್ಪಾರೆ ಅಂತೀವಿ. ಹಾಗೆ ಮಲಗಿದ ತಕ್ಷಣ ನಿದ್ದೆ ಬರ್ದೇ ಇರ್ಬೋದು. ಆ ನಿದ್ರೆ ಬರ್ದೇ ಇದ್ರು ಕೂಡ ಯಾವುಗಳನ್ನ ಧ್ಯಾನ ಮಾಡಿ? ಕರ್ತನ ವಾಕ್ಯಗಳನ್ನ, ದೇವ್ರು ಹೇಳಿದ ನಿಮಗೆ ವಾಗ್ದಾನಗಳನ್ನ, ದೇವ್ರು ನಿಮಗೆ ಕೊಟ್ಟಂತ ಸತ್ಯತೆಯನ್ನ ಏನ್ ಮಾಡಿ ಅವುಗಳನ್ನ ಧ್ಯಾನ ಮಾಡ್ತಾ ಇರ್ಬಿಡಿ. ಧ್ಯಾನ ಮಾಡಿ. ಆಮೇಲೆ ಕೀರ್ತನೆ 73ನೇ ಅಧ್ಯಾಯ. 73ನೇ ಅಧ್ಯಾಯ ಎಲ್ಲದಕ್ಕೂ ಆನ್ಸರ್ ಇದೆ ನೋಡಿ. ನಾನು ಈ ಕೀರ್ತನೆ 73ನೇ ಅಧ್ಯಾಯನ ಒಬ್ಬರಿಗೆ ಹೇಳಿದ್ರೆ, ಒಬ್ಬ ಮ್ಯಾನೇಜರ್ ಅವರು ಈ ಅಧ್ಯಾಯ ಹೇಳಿದ ತಕ್ಷಣ ಇವತ್ತು ಅವ್ರು ನಂಬಿ ದೀಕ್ಷೆ ಸ್ಥಾನ ತಗೊಂಡ್ಬಿಟ್ಟಿದ್ದಾರೆ. ಆಮೇಲೆ 73ನೇ ಅಧ್ಯಾಯನ ಅವ್ರು ವಿವರಿಸಿ ಅವ್ರಿಗೆ ಹೇಳಿದೆ. ಯಾಕಂದ್ರೆ ಅವರು ಅದೇ ಸಮಸ್ಯೆಯಲ್ಲಿ ಅವ್ರು ಓಡಾಡ್ತಾ ಇದ್ರು. ಅವ್ರ ದೇವ್ರಿಗೆ ಅವರು ಆ ವಾಕ್ಯ ಮುಟ್ಟಿದ ತಕ್ಷಣ ಅವ್ರಿಗೆ ಖುಷಿ ಆಗೋಯ್ತು. ಆಮೇಲೆ ಅವ್ರು ಬಂದು ದೊಡ್ಡ ಒಂದು ಇದರಲ್ಲಿ ಇರೋರು ನೋಡಿ. ಅವ್ರು ಒಂದು ಎಷ್ಟೋ 1000 ಖರ್ಚು ಮಾಡಿ ಪೂಜೆಯಲ್ಲಿ ಮನೆ ಕರ್ಕೊಂಡ್ಬಂದು ಪೂಜೆ ಮಾಡ್ತಂತ ವ್ಯಕ್ತಿ ಅವರು. ಆಮೇಲೆ ಅಂಥವ್ರು ಈ ವಾಕ್ಯ ಅವ್ರ ಜೀವಿತ ದೊಡ್ಡ ಬದಲಾವಣೆ ತಂತು. ಏನು? 73ನೇ ಅಧ್ಯಾಯ ತಿರ್ಸ್ಕೊಂಡು ನೋಡೋಣ. 2ನೇ ವಾಕ್ಯನ ಓದಿ ತಿರ್ಸ್ಕೊಂಡ್ಬಿಟ್ರೆ 73:2. ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಉರಿಗೊಂಡೆನು. ನೀವು ಕಣ್ಣೆಲ್ಲ ಹೋಯ್ತೀಗ? ಯಾರ ಮೇಲೆ ಹೋಯ್ತೀಗ? ಯಾರ ಮೇಲೆ? ದುಷ್ಟರ ಸೌಭಾಗ್ಯದ ಮೇಲೆ. ಹೋದ್ವಾರ ಹೇಳ್ದಂಗೆ ನಿಮಗೆ ಕೀರ್ತನೆ 1ನೇ ಅಧ್ಯಾಯ ನಿಮಗೆ ಧ್ಯಾನ ಮಾಡಿಸಿ ಅಂತ ಹೇಳಿದೆ ಅಲ್ವಾ? 1ನೇ ಅಧ್ಯಾಯದಲ್ಲಿ ಏನಿದೆ? ದುಷ್ಟರ ಆಲೋಚನೆ ಅಂತ ನಡೆಯುತ್ತೆ. ದುಷ್ಟರು ಅಂತ ಹೇಳಿದ್ರೇನು? ರಸ್ತೆ ಬಡವರಿಗೆ ಎಲ್ಲ ದೊಡ್ಡ ಶ್ರೀಮಂತರಾಗ್ಬಿಡ್ತಾರೆ. ಅವ್ರು ನೋಡು ಕಾರು ಬಂಗ್ಲ, ನೋಡಪ್ಪ ಚೆನ್ನಾಗಿದ್ದಾನೆ, ಕೆಟ್ಟ ಕೆಟ್ಟ ಮಾತಾಡ್ತಾನೆ. ಇವನ್ ಕಣ್ಣು ಎಲ್ಲಿ ಹೊಡೆದು ಈಗ ಆಟೋಮೆಟಿಕ್ ಅಲ್ಲಿ ಹೊಡೆದು ಅಲ್ಲಿ ಹೋಯ್ತು. ಏನಾಗ್ಬಿಡ್ತು ಈಗ? ನನ್ನ ಕಾರು ಜಾರೋಯ್ತು. ನೋಡ ಕಣ್ಣಲ್ಲಿ ಹೋದ ಏನಾಯ್ತು? ಈಗ ನಿಂತಿಲ್ಲ, ಬಿದೋಯ್ತು. ಈಗ ಅವ್ರ ಬಗ್ಗೆ ಹೇಳ್ಕೊಂಡ್ಬರ್ತಾನೆ. ಏನಂತ? 5ನೇ ವಾಕ್ಯ, ಮನುಷ್ಯರ ಕಸಲವರು ಭಾಗ್ಯರಾಗುವುದಿಲ್ಲ, ಇತರ ತಗುಲುವಂತೆ ಅವರಿಗೆ ಅಂಟರೋಗು ತಗುಲುವುದಿಲ್ಲ. ಆದ್ರಿಂದ ಅವರಿಗೆ ಗರ್ವವು ಕಂಠಮಾಲೆಯಾಗಿದೆ, ಬಲತ್ಕಾರವು ಉಡುಪಾಗಿದೆ, ಕೊಬ್ಬಿನಿಂದ ಅವರ ಕಣ್ಣುಗಳ ಮೇಲೆ ಅವೆ, ಅವರ ದುಷ್ಕಲ್ಪನೆಗಳು ತುಂಬಿ ತುಳುಕುತ್ತವೆ. ಹಾಸ್ಯ ಮಾಡುವುದಾಗಿ ಕೆಡುಕಿನ ವಿಷಯದಲ್ಲಿ ಮಾತಾಡಿಕೊಡುತ್ತಾರೆ, ಬಲಾತ್ಕಾರ ನಡೆಸಬೇಕೆಂದು ಹೆಮ್ಮೆ ಕೊಚ್ಚಿಕೊಡ್ತಾರೆ. ತಾವು ಮೇಲಿನ ಲೋಕವು ಎಂಬಂತೆ ದೊಡ್ಡ ಬಾಯಿ ಮಾತಾಡುತ್ತಾರೆ, ಭೂಲೋಕದಲ್ಲಿ ಅವರ ಮಾತೆ ಮುಂದು. ಆದ್ರಿಂದ ಜನರು ಅವರ ಪಕ್ಷವನ್ನು ಹಿಡಿಯುತ್ತಾರೆ, ಅವರಿಗೆ ಪಾನವು ಹೆಚ್ಚೆಚ್ಚಾಗಿ ದೊರೆಯುವುದು. ದೇವರು ವಿಚಾರಿಸದೆಲ್ಲಿ
ಇದು ಧ್ಯಾನ ಆಗ್ಬಿಡ್ತು ಅವ್ರಿಗೀಗ. ಆಮೆನ್. ಏನ್ ಧ್ಯಾನ? ಇಷ್ಟು ನೀತಿ ನ್ಯಾಯವಾಗಿದ್ದೀನಲ್ಲ. ಬೈಬಲ್ ಒಂದೇ ವಾಕ್ಯ ನೋಡಿ 73:1 ದೇವರು ನಿರ್ಮಲ ಚಿತ್ತರಿಗೆ ಇಸ್ರಾಯೇಲರಿಗೆ ಹೌದು, ನನಗೆ ಮಾತ್ರ ಇಲ್ಲ ಅನ್ನೋಗೆ ಅವ್ನು ಹೇಳ್ತಾರ. ಆದ್ರೆ ದುಷ್ಟರಿಗೆ ಮಾತ್ರ ಸ್ಪೆಷಲ್ ಆಗಿ ಕೊಟ್ಬಿಟ್ಟಿದ್ದಾರೆ, ನನಗೇನಿಲ್ಲ. ಇಸ್ರಾಯೇಲ್ಗೆ ಹೇಳ್ಬಿಟ್ರು ಏನು ಆಗ್ತಾ ಇಲ್ವಲ್ಲ ನೋಡಿ. ಇದೆ ಒಳಗೆ 2 ಪಾಸಿಟಿವ್ 2 ಕೆಲಸ ಮಾಡ್ತಾ ಇದೆ. ಈಗ ಅವನೇನ್ ಮಾಡ್ದ? 13ನೇ ವಾಕ್ಯ ನೋಡಿ. ನನ್ನ ಮನಸ್ಸು ನಿರ್ಮಲ ಮಾಡಿಕೊಂಡಿದ್ದು ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡಿದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿ ಪ್ರತಿದಿನವೂ ದಂಡಿಸಲ್ಪಡ್ತಾ ಇದ್ದೇನಲ್ಲ. ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದರೆ ನಾನು ನಿನ್ನ ಭಕ್ತ ಕುಲಕ್ಕೆ ದ್ರೋಹಿ ಆಗುತ್ತಿದ್ದನು ಅಂತ ಎಷ್ಟೊತ್ತು ಅದು ಹೇಳಲಿಲ್ಲ, ಅನ್ಕೊಂಡಿದ್ದ ಒಳಗೆ ಅಷ್ಟೇನೆ. ಅದಕ್ಕೆ ತುಂಬಾ ಜನ ನೋಡ್ರಿ ಇದು ನೋಡ್ಬಿಟ್ಟಿದೆ ಸತ್ಯ ಅನ್ಕೊಂತಾರೆ. ಇಲ್ಲ ಅವ್ನ ಒಳಗೆ ಅನ್ಕೊಂಡಿದ್ದಾನೆ ಅಷ್ಟೇನೆ. ಅವನೇನ್ ಮಾಡ್ತಾನೆ? 15ನೇ ವಾಕ್ಯ, ನಾನು ಈ ಪ್ರಕಾರ ಬಾಯಿ ಬಿಡಲಿಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನನ್ನ ಭಕ್ತ ಕುಲಕ್ಕೆ ದ್ರೋಹಿ ಆಗಿದ್ದೇನೋ. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಆಮೇನ್. ಆದ್ರೆ ಏನ್ ಮಾಡ್ದ? 10ನೇ ವಾಕ್ಯ, ಆದ್ರೆ ದೇವಾಲಯಕ್ಕೆ ಹೋಗಿ ದೇವಾಲಯ ಏನ್ ನಡೀತ ಅಲ್ಲಿ ವಿಗ್ರಹಗಳಿಲ್ಲ, ಕೈ ಮುಖ ಅಂದ್ಕೊಂಡಿದ್ದ. ಅಲ್ಲಿ ಸತ್ಯ ಕೇಳಿರ್ತಾನೆ. ಏನ್ ಸತ್ಯ ಕೇಳಿರ್ತಾನೆ? ಒಂದ್ ನಿಮಿಷ ಅಲ್ಲೇ ಇದ್ರು ಆನ್ಸರ್. ಏನ್ ಸತ್ಯ ಕೇಳ್ದ ಅಂತ? ಇರಿ 19 ಅವರು ನಿಮಿಷ ಮಾತ್ರದಲ್ಲಿ ಹಾಳಾಗಿ ಹೋಗುತ್ತಾರೆ. ಇದೊಂದು ಗೊತ್ತಿರಲಿಲ್ಲ. ಅದಕ್ಕೆ 1ನೇ ಕೀರ್ತನೆ 1ನೇದು ಹೇಳುತ್ತೆ, ದುಷ್ಟರು ಗಾಳಿ ಪಡ್ಕೊಂಡು ಹೋಗೋ ಹೊಟ್ಟಿನಂತಿದ್ದಾರೆ. ಯಾವಾಗ ಗಾಳಿ ಬೀಸಿಂದ ಯಾಕೆ ಒಟ್ಟಿನಂತ ಅಡ್ರೆಸ್ ಇಲ್ಲದೆ, ಹೆಸರು ಇಲ್ಲ, ಊರ್ಲಿಲ್ಲ. ಈಗ ಸುನಾಮಿ ಬಂತು, ಹಳ್ಳಿಗಳಿಗೆ ಅಡ್ರೆಸ್ ಇಲ್ಲ ಅಂತ. ಎಲ್ಲಿದ್ರು ಅವರಲ್ಲ, ಎಲ್ಲಿ ಯಾವ ಊರಿತ್ತು ಆ ಊರೇ ಇದೆಯಾ ಅಂತ ಕೂಡ ಅನೇಕರಿಗೆ ಪರಿಚಯನೇ ಇಲ್ಲ ನೋಡಿ. ಆದ್ರಿಂದಲೇ ವೇದವಾಕ್ಯ ಹೇಳುತ್ತೆ. ಏನು ಅವನು ಧ್ಯಾನ ಮಾಡ್ತಿದ್ದ ಅಂತಂದ್ರೆ ನೋಡಿ, ದುಷ್ಟರಿಗೆ ಸಹಾಯಕನು, ಒಳ್ಳೆಯವರಿಗೆ ಸಹಾಯಕನಲ್ಲ. ಆದ್ರಿಂದ ನನಗೆ ಮಾತ್ರ ಯಾವಾಗೂ ಕಾಯಿಲೆ, ನನಗೆ ಮಾತ್ರ ಯಾವಾಗೂ ದಂಡನೆ, ಇವುಗಳೇ ನಮಗೆ ಬರೀ ನಷ್ಟ, ನಮಗೆ ಲಾಸ್, ನಮಗೆ ಜಯನೇ ಇಲ್ಲ ಎಂಬುದ್ರ ಬಗ್ಗೆ ಅವನೇನ್ ಮಾಡ್ತಿದ್ದ? ತನ್ನೊಳಗೆ ಅವ್ನು ಧ್ಯಾನಿಸ್ಕೊಂಡು ಅವನೇ ಮಾತಾಡ್ಕೊಳ್ತಾ ಇದ್ದ. ಆದ್ರೆ ಅವನೇನ್ ಮಾಡ್ದ? ತನ್ನಲ್ಲೇ ಏನೇನೋ ಅವನು ಸಮಾಧಾನ ಮಾತ್ರ ನೋಡ್ತಾ ಇರ್ತಾನೆ, ಆದ್ರೆ ಅವನಿಗೆ ಸಮಾಧಾನ ಆಗಿಲ್ಲ. ಆದ್ರೆ ಒಂದು ದೇವಾಲಯಕ್ಕೆ ಹೋದಾಗ ಅವನಿಗೆ ಸಮಾಧಾನ ಆಯ್ತು. ಯಾಕೆ? ದೇವಾಲಯದಲ್ಲಿ ಅವನಿಗೆ ಇದರ ಉತ್ತರವು ಹೇಳಲ್ಪಡುತ್ತೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಮೊದಲನೇದು ಮೆಡಿಟೇಷನ್ ಅಂತಂದ್ರೇನು? ತನ್ನೊಳಗೆ ಮಾತಾಡಿಕೊಳ್ಳೋದು. ಈಗ ನೋಡಿ, ನಿಮ್ಮ ಮನಸ್ಸಲ್ಲೂ ನಿಮ್ಮ ಹೃದಯದಲ್ಲೂ ಕೆಟ್ಟ ಕೆಟ್ಟ ಭಾವನೆಗಳು, ಕೆಟ್ಟ ಕೆಟ್ಟ ಆಲೋಚನೆ ಬರ್ಬೋದು. ಲಾಸ್ ಆಗ್ಬಿಡ್ಬೋದು, ಸದೋಗ್ಬಿಡ್ಬೋದು, ಗೆಲ್ಲಲ್ಲ, ಜಯಿಸಕ್ಕಾಗಲ್ಲ, ಬಿಟ್ಬಿಡೋಣ, ಇದು ಬರ್ಬೋದು. ಆದ್ರೆ ಬಾಯಲ್ಲಿ ಅವುಗಳನ್ನ ಮಾತಾಡಬೇಡಿ. ಇದನ್ನ ನೆಕ್ಸ್ಟ್ ಅದ್ರ ಬಗ್ಗೆ ಆ ಒಂದು ಮೆಡಿಟೇಷನ್ ಮಾಡೋಣ. ಆಮೇಲೆ ಮೆಡಿಟೇಷನ್ 3 ಇದೆ. ಒಂದೇನು? ತನ್ನೊಳಗೆ ತನಗಾಗಿಯೇ ಮಾತಾಡ್ಕೊಳ್ಳೋದು, ಅದು ಧ್ಯಾನ, ಅದು ಕೆಲಸ ಮಾಡುತ್ತೆ. ಎರಡನೇದಾಗಿ ಟು ಸ್ಪೀಕ್ ಅಲೌಡ್. ಅಲೌಡ್ ಅಂದ್ರೆ ಕಿರ್ಚೋದಲ್ಲ, ನಿಮ್ಮ ಕಿವಿಗೆ ಕೇಳಿಸೋ ತರ ಮಾತಾಡ್ಕೊಳ್ಳೋದು. ಆಮೇಲೆ ಬೆಟ್ಟದ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಬೆಟ್ಟಕ್ಕೆ ಮಾತಾಡ್ಬೇಕು ಅಷ್ಟೇ. ಆಮೇಲೆ ಏಸು ಮಾಡಿದ ಈ ಬೆಟ್ಟ ನೋಡಿ ಮಾತಾಡಿ ಅಂದ್ರು. ಆದ್ರೆ ಬೆಟ್ಟ ಹೇಗಿದೆ ಅಂತ ಮಾತಾಡಿ ಅಂತ ಹೇಳಿದ, ಬೆಟ್ಟ ನೋಡಿ ಅದು ಇರಬಾರ್ದು ಅಂತ ಅವುಗಳನ್ನ ಮಾತಾಡಿ ಅಂತ ಹೇಳಿದ್ರು. ಯಾಕಂದ್ರೆ ಮಾತು ಅಷ್ಟು ಬಲವಾದುದು, ಅದು ಕಾರ್ಯವನ್ನ ಅದು ಮಾಡುವಂಥದ್ದಾಗಿದೆ. ಆ ಬೇಡದಿರೋ ವಿಷಯಗಳು ಮಾತಾಡೋದು, ಆಗದಿರೋಂಥ ವಿಷಯಗಳು ಮಾತಾಡೋದೆಲ್ಲ ನಾವು ಮಾತಾಡ್ಬೋದು. ಯಾಕಂದ್ರೆ ಅದು ಏನಾಗುತ್ತೆ? ಅದು ಒಂದು ಮೆಡಿಟೇಷನ್. ಮೆಡಿಟೇಷನ್ ಏನ್ ಮಾಡುತ್ತೆ ಅಂತ ನಿಮ್ಗೆ ಹೇಳಿದೆ ನಾನು. ಮೆಡಿಟೇಷನ್ ಆಗುತ್ತೆ, ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆದ್ರೆ ನಿಮ್ಮೊಂದು ಆಕ್ಷನ್ ಮಾಡಿಸ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಆಮೇಲೆ ಈಗ ಒಂದನ್ನು ಹೇಳಿದ ತಕ್ಷಣ ಅದನ್ನೇ ಧ್ಯಾನ ಮಾಡ್ತಾ ಏನಾಗ್ತಾರೆ? ಅದನ್ನ ಹಾಗೆ ಮಾಡುವಾಗೆ ಮಾರ್ಪಟ್ಬಿಡ್ತಾರೆ ಅಲ್ವಾ? ಸೊ ಅದು ನೆಗೆಟಿವ್ ಕೆಲಸ ಮಾಡೋದು ಎಷ್ಟು ಸತ್ಯನೋ ಪಾಸಿಟಿವ್ ಕೆಲಸ ಮಾಡುತ್ತೆ. ಆದ್ರೂ ನೆಗೆಟಿವ್ ಬಿಟ್ಟು ಪಾಸಿಟಿವ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ, ನಿಶ್ಚಯವಾಗಿ ಪಾಸಿಟಿವ್ ಕೆಲಸ ಮಾಡೇ ಮಾಡುತ್ತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 8, ಜ್ಞಾನೋಕ್ತಿ 8ನೇ ಅಧ್ಯಾಯ. ಏನು ಏನೆಲ್ಲ ಮಾತಾಡ್ಬೋದು? ಎಷ್ಟೋ ವಿಷಯದ ಮಾತಾಡಕ್ಕೆ. ನಾನೀಗ ಆಚೆ ಹೋಗಿದ್ದೆ ನೋಡಿ, ಅಲ್ಲಿ
ನೀರು ಇರೋ ಜಾಗದಲ್ಲಿ ಒಂದು ನಿಂತ್ಕೊಂಡಿದೆ, ಅಲ್ಲಿ ಒಬ್ರು ಮಾತಾಡ್ಕೊಳ್ತಾರೆ, ಏನಂತ ಮಾತಾಡ್ತಿದ್ದಾರೆ ಅಂತಂದ್ರೆ, ಅಮ್ಮ ನೋಡ್ದ ಬಿಟ್ಟು ಹೋಗ್ಬಿಟ್ರಂತ ಗಂಡನ್ ಬಿಟ್ಬಿಟ್ಟು. ಹೇಗೆ ಎಲ್ಲಿ ಡೀಟೇಲ್ಸ್ ಫುಲ್ ತಗೊಂಡಿದ್ದಾರೆ ಈಗ, ಯಾಕಂದ್ರೆ ಯಾವಾಗ ಹೋದ್ರೆ ಈಗ ನೋಡಿ ಮಾತಾಡಕ್ ಬೇರೆ ಏನಿಲ್ಲ, ಇದೇ ಮಾತಾಡ್ತಾ ಇದ್ದಾರೆ. ಇದೇ ತಿಳ್ಕೊಬೇಕು ಅವಾಗ, ತಿಳ್ಕೊಳ್ಳೋರ್ಗು ಏನಿಲ್ಲ, ಸಮಾಧಾನ ಇಲ್ಲ. ಬಾಯಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ, ಬಟ್ ಅದ್ರ ಫಲ ಏನಂತವ್ರು ನೋಡದ ಕಾರಣ ಅದು ಕೆಲಸ ಮಾಡುತ್ತೆ. ಆಮೇಲೆ ಸೊ ಇದು ಒಂದು ಧ್ಯಾನನೇ. ನೋಡಿ ಹೇಗೆ ನಾವು ಹಾಗಾದ್ರೆ ಹೇಗಿದೆ ನಾವು ಪಾಸಿಟಿವ್ ತೆಗೆದುಕೋಬಹುದು, ಹಾಗಾದ್ರೆ ಮಾತೆಲ್ಲ ಬರ್ದ ಬಾಯಿ ಮುಚ್ಕೊಳ್ಬೇಕಾ? ಇಲ್ಲ, ಏನೆಲ್ಲ ಮಾತಾಡ್ಬೋದು? ಕ್ಲೀನಾಗಿ ಹೇಳ್ತೀವಿ ನೋಡಿ. ಒಂದು, ದೇವ್ರು ಮಾಡಿದ ಸಹಾಯಗಳನ್ನ ಮಾತಾಡಿ, ದೇವ್ರು ನಿಮ್ಮನ್ನು ನಡೆಸಿದಂಥ ವಿಧಾನ ಮಾತಾಡಿ, ಆಮೇಲೆ ದೇವ್ರು ನಿಮ್ಮನ್ನು ರಕ್ಷಿಸಿದ ವಿಧಾನ ಮಾತಾಡಿ. ಎಷ್ಟೋ ವಿಧಗಳಿದೆ ಮಾತಾಡೋಕ್ಕೆ, ಬೇರೆಗೆಲ್ಲ ಟೈಮ್ ಕೊಟ್ಟಾಗ ಅದನ್ನ ಯಾವ ಪ್ರಯೋಜನೂ ಇಲ್ಲ. ಆದ್ರೆ ಇನ್ನೊಂದು ಪ್ರಯೋಜನ ಏನು, ನೆಗೆಟಿವ್ ಕೆಲಸ ಮಾಡೇ ಮಾಡುತ್ತೆ. ಆದ್ರಿಂದ ಅದು ಸ್ವಲ್ಪ ನೋಡೋಣ ಆಯ್ತು. ಕೀರ್ತನೆಗಳು, ಸೊ ಜ್ಞಾನೋಕ್ತಿಗಳು 8, 7, 8 ಓದಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ. ನೋಡಿದ್ರ, ನನ್ನ ಬಾಯಿ ಏನಾಡುತ್ತೆ? ಆಮೇಲೆ ಆಗಲ್ಲ. 8ನೇ ವಾಕ್ಯ. ಹೌದು. ನನ್ನ ಮಾತುಗಳೆಲ್ಲ ನೀತಿಭರಿತವಾಗಿವೆ, ಅವುಗಳಲ್ಲಿ ಕಪಟವೂ ವಕ್ರತೆಯೂ ಇಲ್ಲ. ನೋಡಿದ್ರ, ಏನ್ ಮಾತಾಡ್ಬೋದು ಸಭೆಯಲ್ಲಿ? ಈ ವಾಕ್ಯ ಇಷ್ಟು ಅರ್ಥನೇ ಆಗಿರಲ್ಲ, ಎಷ್ಟೊಂದು ಮಹತ್ವ ಈ ವಾಕ್ಯದಲ್ಲಿ. ಆ ವಾಕ್ಯ ನಿಮ್ಮನ್ನ ಥ್ರಿಲ್ ಮಾಡಿದೇನೋ ಮಾತಾಡಿ, ಪ್ರಸಂಗ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ವಾಕ್ಯದಲ್ಲಿರುವಂತ ಮಹತ್ವನ ಮಾತಾಡ್ಬೋದಲ್ಲ. ಇವತ್ತು ನಮ್ಮ ಸಭೆಯಲ್ಲಿ ಈ ವಾಕ್ಯದ ಇಷ್ಟ ಅರ್ಥನೇ ಆಗಿರಲಿಲ್ಲ, ಈ ವಾಕ್ಯದಲ್ಲಿರುವಂತ ರಹಸ್ಯನ ಎಷ್ಟು ಚೆನ್ನಾಗಿ ನಮ್ಗೆ ದೇವರ ಆತ್ಮ ಹೇಳ್ಕೊಟ್ರು ಗೊತ್ತಾ? ಇವುಗಳ ಮಾತಾಡ್ಬೋದಲ್ಲ. ಆಮೇಲೆ ನಿಶ್ಚಯ ಅದನ್ನ ಅವನು ಬದಲಾಯಿಸುತ್ತೆ ಅಲ್ವಾ? ಅದವ್ರಿಗೆ ಆನ್ಸರ್ ಆಗಿರುತ್ತೆ. ಅವ್ರು ಅದಕ್ಕೊಂದು ವೇಳೆ ಏನಾಗಿರ್ಬೋದು, ಅಸಮಾಧಾನ ಪರಿಸ್ಥಿತಿ ಇರ್ಬೋದು. ಆದ್ರೆ ನೀವು ಅದನ್ನ ಅರಿಕೆ ಮಾಡುವಾಗ ಅದು ನಿಮಗೆ ಇನ್ನೂ ಆಳವಾಗಿ ಅದು ವಿಶ್ವಾಸವನ್ನ ಅದು ತರುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಕೀರ್ತನೆ 34:1. ಇವಾಗ ಎರಡು ಸತ್ಯ ಬಹಳ ಮುಖ್ಯವಾದ, ಇದು ಸ್ವಲ್ಪ ಗಮನಿಸ್ಬೇಕು ಇವಾಗ. ಕೀರ್ತನೆ 34:1 ಓದಿ. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೆ ಕೊಟ್ಟ ಕಾಯಿಲೆಗಾಗಿ ಸ್ತೋತ್ರ, ಕರ್ತನೆ ಕೊಟ್ಟ ನಷ್ಟಕ್ಕಾಗಿ ಸ್ತೋತ್ರ. ಅದಕ್ಕಲ್ಲ, ದೇವರೇ ಕಷ್ಟದಿಂದ ಬೀಡ ಮಾಡೋದಕ್ಕಾಗಿ ಸ್ತೋತ್ರ, ಈ ಕಾಯಿನ ಬೀಡ ಮಾಡೋದಕ್ಕಾಗಿ ಸ್ತೋತ್ರ, ಈ ಸಾಲನ್ನ ಬೀಡ ಮಾಡೋದಕ್ಕಾಗಿ ಸ್ತೋತ್ರ. ಇವುಗಳನ್ನ ಮಾತಾಡ್ಬೇಕು. ಆಮೇಲೆ ಈಗ ನೋಡಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಎಡ್ಡ ಬಿಡದೆ ಆತನ್ನ ನಾನು ಕೊಂಡಾಡುವೆನು. ಒಂದು, ದೇವರ ವಾಕ್ಯಗಳನ್ನ ನಮ್ಮನ್ನು ಆಶ್ಚರ್ಯಪಡಿಸಿದಂತ, ನಮಗೆ ಆಶೀರ್ವಾದ ನೀಡಿದಂತ ವಾಕ್ಯಗಳನ್ನ ನಾವು ಇನ್ನೊಬ್ಬರಿಗೆ ಹೇಳೋ ರೀತಿಯಲ್ಲಿ ನಾವು ಏನ್ ಮಾಡ್ಬೋದು, ನಾವು ಅದು ಹಂಚ್ಕೊಳ್ಬೋದು. ದೇವರು ನಮಗ್ ಮಾಡಿದ ಉಪಕಾರನ ನಮಗ್ ನಾವೇ ಹೇಳ್ಕೊಳ್ಬೋದು. ನಮ್ಗೆ ಕಿವಿಗೆ ಊರಾಗ ಕೆಸಬೇಕಾಗಿಲ್ಲ. ಕರ್ತನೆ ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಹೌದು ಹೇಳ್ತಾನೆ ಒಂದ್ ಕಡೆ, ಪಾಪದಲ್ಲಿದ್ದ ನನ್ನನ್ನ, ಪಾಪಿಯಾಗಿದ್ದ ನನ್ನನ್ನ ದೇವರ ನಮಗೆ ಕೃಪೆ ತೋರಿಸಿ ನಾವು ರಕ್ಷಿಸಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು. ಹೀಗೆ ನಾವು ಏನ್ ಮಾಡ್ಬೇಕಾಗಿದೆ, ನಮಗ್ ನಾವು ಹೇಳ್ಕೊಳ್ಬೇಕಾಗಿದೆ. ನೋಡಿದ್ರೆ ಒಂದು ಮೆಡಿಟೇಷನ್. ಇನ್ನೊಂದು, ಈ ಕೀರ್ತನೆ 34:1 ಏನ್ ಹೇಳ್ತಾ ಅಂತಂದ್ರೆ, ಹಾಡುಗಳ ಮುಖಾಂತರ ಸತ್ಯವನ್ನ ನಾವು ಹಾಡುಗಳ ಮುಖಾಂತರ ಅದು ಒಂದು ಧ್ಯಾನವಾಗಿ ಅದು ಮಾರ್ಪಡುತ್ತೆ. ಆಮೇಲೆ ಒಂದನಿಗೆ 10 ಹಾಡ್ಬೇಕಾಗಿಲ್ಲ, ಒಂದೇ ಹಾಡನ್ನ 10 ಸತಿ ಹಾಡಿದ್ರೆ ಸಾಕು. ಯಾವ ಹಾಡು? ನನ್ನ ಕೈ ಬಿಟ್ರಲ್ಲ ಅದಕ್ಕಾಗಿ ಸ್ತೋತ್ರ, ಮಾತ್ರ ಹಾಡ. ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು, ಕೈ ಬಿಟ್ರು, ತಾಯಿ ತಂದೆ ತೋರಿದ್ರೆ ನೀನನ್ನ ತೋರಿಯೋದಿಲ್ಲ. ಈ ಹಾಡನ್ನ ಹಾಡಿರ್ತೀವಿ ಅಲ್ವಾ? ಅದು ಚೆನ್ನಾಗಿರುತ್ತೆ. ರಾಗ ನನಗೆ ಸಮಯ ಹಾಡು ರಾಗವಾಗಿದೆ ಅಂದ್ಬಿಟ್ಟು ತಿರುಗಿ ಹಾಡಿ 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 ಹೋಗ್ತಿರುವಾಗ ನಿಮ್ಮ ಹೃದಯ ಆಳಾಗಿ ಇಳ್ಕೊಂಡ್ಬಿಡುತ್ತೆ ಎಂಬುದನ್ನ ನಾವು ಮಾಡಿಬಾರ್ದು. ಅದಕ್ಕೆ ಸತ್ಯ ಹಾಡು ಎಷ್ಟೋ ಹಾಡಿದೆ. ದೇವನ್ ಸಹಾಯ ನನಗೆ ಯಾರಿಗೂ ನಾನು ಹಂಚುವುದಿಲ್ಲ. ಇಂಥ ಹಾಡ ತರಿಸಿ ಅವಾಗ ನೀವು ನೋಡಿ ಕನ್ಫೆಷನ್ ಮಾಡಕ್ಕೆ ಒಂದು 10 ಸತಿ ಮಾಡ್ತೀರಾ, ಆದ್ರೆ ಹಾಡಾಡಿ ನೋಡಿ 100 ಸತಿ ಮೇಲೆ ಮಾಡ್ಬಿಡ್ತೀರ. ಅದೇನಾಗ್ಬಿಡುತ್ತೆ, ಹೃದಯ ಆಳವಾಗಿ ಅದು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಹಾಡಬೇಕಾಗಿದ್ದು ಬಹಳ ಮುಖ್ಯವಾಗಿದೆ. ಆಮೇಲೆ ಅನೇಕ ಹಾಡುಗಳನ್ನ ದೇವರು ಕೊಡೋನಾಗಿದ್ದಾನೆ. ಯಾಕೆ ದೇವರು ಕೊಡ್ತಾರೆ ಹಾಡುಗಳನ್ನ ಅಂತಂದ್ರೆ, ಒಂದು ನಮ್ಮನ್ನ ಬಲಪಡಿಸೋದಕ್ಕೆ. ಈಗ ಬೆಳಗ್ಗೆ ತಕ್ಷಣ ಅನೇಕ ಒಂದು ಹಾಡು ಬರುತ್ತೆ, ಆ ಹಾಡನ್ನ ಅಡಗಿಸ್ಬಿಡ್ಬೇಡಿ. ಯಾಕಂದ್ರೆ ಆ ಹಾಡನ್ನ ತೆಗೆದು ನೋಡಿ, ಅಲ್ಲಿ ಆ ದಿನಕ್ಕೆ ನಿಮಗೆ ಬೇಕಾದ ಬಲವು, ಕಾಯುವಿಕೆಯು,
ಆರೋಗ್ಯವು ಆ ವಾಕ್ಯದಲ್ಲಿ. ಆ ದಿನಾಲು ನಿಮ್ಮನ್ನು ಕಾಯುತ್ತೆ. ಅದಕ್ಕೆ ಆ ವಾಕ್ಯ ಹಾಡು ಕೊಡ್ತಾರೆ ದೇವರು. ಬೆಳಗ್ಗೆ ಒಂದು ಹಾಡು ಆಡ್ತಾ ಇರುತ್ತೆ, ಯಾವುದೋ ಹಾಡು ಆಡ್ತಾ ಇರುತ್ತೆ, ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಎಂಡಿಂಗ್ ಗೊತ್ತಿರಲ್ಲ. ಆದ್ರೆ ಒಂದು ರಾಗ ಬರ್ತಾ ಇರುತ್ತೆ. ಅದು ಏನಂತಂದ್ರೆ ಅದು ದೇವರಾತ್ಮ ನಿಮ್ಗೆ ಕೊಡೋದು. ಅದಕ್ಕೆ ಬೈಬಿಡುತ್ತೆ, ನೂತನ ಕೀರ್ತನೆ ಹೆಸರು ಹುಟ್ಟಿಸಿದಿ, ನನ್ನ ಬಾಯಲ್ಲಿ ಹುಟ್ಟಿಸಿದಕ್ಕಾಗಿ ಸ್ತೋತ್ರ ಅಂತ ಕೀರ್ತನೆ 100 ನಾವು ಹೇಳ್ತೀವಿ. ನೂತನ ಕೀರ್ತನೆಗಳನ್ನ ಏನ್ ಮಾಡ್ತಾರೆ, ಹುಟ್ಟಿಸ್ತಾರೆ. ಈಗ ಟ್ರೈನ್ ಹೋಗ್ತಾ ಇರ್ತೀವಿ ನೋಡಿ, ನೆನ್ನೆ ತಾನೇ ಟ್ರೈನ್ ಹೋಗ್ತಿರುವಾಗ ಒಂದು ಒಳ್ಳೆ ರಾಗ ಬಂದು ಒಂದು ಒಳ್ಳೆ ಹಾಡು ಆಗ 1 hour ಆಗಿ ಅದನ್ನೇ ಆಡಿ ಇವಾಗ ಆಡ್ತಾನೆ ಸಭೆನ ಆಡ್ಬೇಕಂತ ಅನ್ಕೊಂಡೆ. ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಏನೋ ಮೆಸೇಜ್ ಐಪಾಡ್ ಹಾಕೊಂಡೆ ನೋಡಿ, ತಿರುಗಿ ನೆನ್ಸ್ಕೊಳ್ತೀನಿ ಹಾಡೇನೆ ಹಾಕ್ತೀನಿ. ತಿರುಗಿಸಿ ಮೈಂಡಲ್ಲಿ ಎಷ್ಟು ನಾನು ಯೋಚನೆ ಮಾಡ್ತೀನಿ, ಏನಿರ್ಬೋದು ಹಾಡು, ಎಷ್ಟು ಚೆನ್ನಾಗಿ ಬಂತಾರ ಅದು ಮಾಡ್ಕೊಳ್ತೀನಿ. ಆದ್ರೆ ಆ ದಿನ ನನ್ನ ಕಾಯ್ತು. ಹಲ್ಲೆಲೂಯಾ. ಹಾಡು ಬರೆಯೋಕ್ಕಲ್ಲ ದೇವರು ನಮ್ಗೆ ಹಾಡು ಕೊಡ್ತಾರೆ. ಅನೇಕ ಸಮಯ ನಮ್ಮನ್ನು ಅನೇಕ ತಪ್ಪಾದ ತೀರ್ಮಾನಗಳಿಂದ, ಆಕ್ಸಿಡೆಂಟ್ಗಳಿಂದ, ನಾಶನಗಳಿಂದ ಕಾಯುವುದಕ್ಕೋಸ್ಕರ, ನಮ್ಮನ್ನು ಬಲಪಡಿಸೋದಕ್ಕೋಸ್ಕರ ನಮಗೆ ಹಾಡು ದೇವರು ಕೊಡೋನಾಗಿದ್ದಾನೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಅಲಕ್ಷ್ಯವಾಗಿ ತೆಗೆದುಕೊಳ್ಬಾರ್ದು. ಎಫೆಸೀಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 19-20 ನಾವು ಓದೋಣ. ದೇವರತ್ಮ ಸಹಾಯ ಮಾಡ್ತಾ ಇದ್ದಾರಾ? ಕಲಿತಾ ಇದ್ದೀರಾ? 3ನೇ ವಾರ ನಾವು ನೋಡ್ತಾ ಇರೋದು. 1 ವಾರದ ರೆಕಾರ್ಡ್ ಆಗಿಲ್ಲ, ಆದ್ರೆ ಅದು ಮಾಡೋಣ. ಎಫೆಸೀಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 19-20. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಯಾವ್ದಾರು ಮಾತಾಡ್ಕೊಡಿ ಅಂತ ಹೇಳಿದ್ರು? ಯಾವ್ದಾರು ಮಾತಾಡಿ ಅಂದ್ರು? ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ, ಕೀರ್ತನೆ ಹಾಡುತ್ತಾ, ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡದಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಈಗ ಮಾಡಿದ್ರೆ ನಡೆಯಕ್ಕೆ ಸಾಧ್ಯ ಅಂತ. ಹಲ್ಲೆಲೂಯಾ. ಕನ್ನಡದಲ್ಲಿ ಆ ಕೀರ್ತನೆಗಳಿಂದಲೂ ಪವಿತ್ರಾತ್ಮ ಭರಿತರಾಗಿ, ಆದ್ರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧದ ಪದಗಳಿಂದಲೂ ಒಬ್ಬರಿಗೊಬ್ಬರು ಏನ್ ಮಾಡಿ ಮಾತಾಡಿಕೊಳ್ಳಿ. ಫಸ್ಟ್ ಮಾತಾಡಿದ್ರೆ ಮಾತ್ರ ಇದನ್ನೇ ಏನ್ ಹೇಳ್ತೇವೆ, ಸ್ಪೀಕಿಂಗ್ ಅಲೌಡ್. ಕಿರ್ಸೋದಲ್ಲ, ಜೋರಾಗಿ ಕಿರ್ಸೋದಲ್ಲ, ಏನೋ ಒಬ್ರೊಬ್ರು ಮಾತಾಡ್ಕೊಳ್ಳುವಾಗ ಅದ್ರ ಬೆಳಗ್ಗೆ ಹೊಂದ್ಕೊಳ್ತಾರೆ, ಆಟೋಮೆಟಿಕ್ ಹಾಡು ಬರುತ್ತೆ. ನೀವು ಹಾಡಿ ಜೊತೆ ಅವ್ರು ಸೇರ್ಕೊಂಡು ಹಾಡ್ಕೊಳ್ಳಿ. ಹಾಡ್ದ ಏನಾಗುತ್ತೆ, ವಿಶ್ವಾಸ ಬರುತ್ತೆ. ವಿಶ್ವಾಸ ಪದ ನಿಶ್ಚಯವಾಗಿ ನೀವೇನ್ ಮಾಡ್ಬೋದು, ನೀವು ಜಯಿಸೋದಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. 2 ನೋಡಿದ್ವಿ ನಾವೀಗ. ಯಾವ್ದು ನೋಡಿದ್ವಿ? ಎರಡು ಮೆಡಿಟೇಷನ್ ಯಾವ್ದು? ಒಂದು ತಮಗೆ ನಾವೇ ಮಾತಾಡ್ಕೊಳ್ಳೋಂಥದ್ದು. ಏನು 2 ಮಾತಾಡ್ಕೋಬಹುದು. ನೆಗೆಟಿವ್ ಮಾತಾಡ್ಬೋದು, ಪಾಸಿಟಿವ್ ಮಾತಾಡ್ಬೋದು. ನೆಗೆಟಿವ್ ಮಾತಾಡಿದ್ರೆ ಏನಾಗುತ್ತೆ, ಕುಗ್ಗಿ ಹೋಗ್ತೀರಾ. ಪಾಸಿಟಿವ್ ಮಾತಾಡಿದ್ರೆ ನಿಮಗೆ ನಿರೀಕ್ಷೆ ಬರುತ್ತೆ, ಬಲ ಬರುತ್ತೆ. ಅದು ನಮಗೆ ನಾವು ಗುಣಗುಟ್ಕೋಬೇಕು. ಗುಣಗುಟ್ಟೋದನ್ನ ಕಲಿಬೇಕು, ಬೇರೆ ತರ ಗುಣಗುಟ್ಬಾರ್ದು. ಏನೋ ಇಲ್ಲ ಆಗೋದಿಲ್ಲ, ಸಾಧ್ಯ ಇಲ್ಲ, ಆಗ ಇದನ್ನ ನೀವು ಮಾತಾಡ್ತಾ ಇದ್ರೆ ಅದನ್ನೇ ಹೋಗ್ಕೊಳ್ತೀರಾ. ಆದ್ರೆ ನಿಶ್ಚಯವಾಗಿ ನನಗೆ ಕರ್ತನಿಗೆ ಸಹಾಯ ಮಾಡೇ ಮಾಡುವನು, ನಾನು ಹೋಗುವಾಗಲೂ ಬರುವಾಗ ನನಗೆ ಆಶೀರ್ವಾದ, ನಾನು ಆರೋಗ್ಯವಾಗಿರ್ತೀನಿ, ಬಲವಾಗಿರ್ತೀನಿ. ಈ ರೀತಿಯಾಗಿ ನೀವು ವಾಕ್ಯದ ಆಧಾರದೊಂದಿಗೆ ನೀವು ಮಾತಾಡಿಕೊಡುವಾಗ ನಿಶ್ಚಯವಾಗಿಯೂ ಅದರ ಫಲವನ್ನು ನೀವು ಅನುಭವಿಸ್ತೀರ. ಎರಡನೇದಾಗಿ ಹೇಗೆ, ಸ್ವಲ್ಪ ಜೋರಾಗಿ ನಿಮ್ಮ ಕಿವಿಗೆ ಕೇಳಿಸೋ ಹಾಗೆ ನೀವು ಮಾತಾಡ್ಕೊಳ್ಬೋದು. ಒಳಗನೆ ಮಾತಾಡ್ಕೊಳ್ಬೋದು, ನಿಮ್ಮ ಕಿವಿ ಕೇಳಾಗೂ ನೀವು ಮಾತಾಡ್ಕೊಳ್ಬೋದು. ಆಗ ಮಾತಾಡುವಾಗ ಏನಾಗುತ್ತೆ, ವಿಶ್ವಾಸ ನಿಮ್ಮ ಹೃದಯದಲ್ಲಿ ಬೆಳೆಯಲು ಆರಂಭಿಸುತ್ತೆ. ಆಗ ಆ ಸತ್ಯದ ತಕ್ಕ ಹಾಗೆ ಹಾಡುಗಳನ್ನ ಚೂಸ್ ಮಾಡ್ಕೊಂಡು ಆ ಹಾಡುಗಳನ್ನ ಹಾಡೋದು ಕಲಿಬೇಕು. ಆವಾಗ ಆ ಒಂದು ಸಮಸ್ಯೆನ ಬಿಡ ಮಾಡಕ್ಕೆ ದೇವರು ನಿಮ್ಗೆ ಅನೇಕ ಹಾಡುಗಳನ್ನ ದೇವರು ಕೊಡ್ತಾರೆ. ದಟ್ ಈಸ್ ರೇಮಾ ಸಾಂಗ್ಸ್. ಆ ಹಾಡಿಗೆ ನೀವು ನಿಲ್ಸಕ್ಕೆ ಟ್ರೈ ಮಾಡೋದು ನಿಲ್ಲಕ್ಕಾಗಲ್ಲ. ನಿಮ್ಮಲ್ಲಿ ಅಷ್ಟೊಂದು ಆನಂದ ಇರುತ್ತೆ, ಹಾಡ್ತಾನೇ ಇರ್ತೀರ. ನನಗೆ ಒಂದಾರಿಗೆ ಸುಸ್ತಾಗ್ಬಿಡುತ್ತೆ, ಅಪ್ಪ ಅವಾಗ ಮುಗೀತು ಅಂತ ಇರ್ತಪ್ಪ ಅಂತ. ಆದ್ರೆ ಅಂತ ಹಾಡಿಗೆ ಏನಾಗಲ್ಲ, ಟಯರ್ಡ್ ಆಗಲ್ಲ. 2 ಅವರ್ 3 ಅವರು ಹಾಗೆ ನಿಮ್ಮ ಆತ್ಮ ಆಡ್ತಾ ಇರ್ತಾರೆ. ನೀವು ಸುಮ್ಮನೆ ಅದನ್ನು ಯಾರ ಮಾತಾಡ್ತಾ ಇರ್ತೀರ, ಒಳಗೆ ಹಾಡು ಆಡ್ತಾನೆ ಇರುತ್ತೆ. ಯಾಕೆ, ಅದು ನಿಮ್ಮನ್ನ ಕಾಯೋದಕ್ಕೋಸ್ಕರ, ಅದು ನಿಮ್ಮೊಂದಿಗೆ ಮಾತಾಡಿ ಯಾವುದೊಂದು ವಿಷಯವನ್ನು ತಪ್ಪಿಸೋದಕ್ಕೋಸ್ಕರ. ಅದ್ರ ಮೇಲೆ ನಾವೇನ್ ಮಾಡಬೇಕು, ಸತ್ಯವನ್ನೇ ಹಾಡೋರಾಗಿ ನಾವು ಕಲಿಬೇಕು. ಎಲ್ಲ ಹಾಡು ಸತ್ಯ ಇರಲ್ಲ. ಏನೇ
ರೋಗವು ಬಂದದ್ದು ಒಳ್ಳೇದೇ ಆಯ್ತು, ಇದರಿಂದ ನಾವು ಒಳ್ಳೆ ಪಾಠ ಕಲ್ತ್ಕೊಂಡು. ನನ್ನ ಹಾಡು ಇದೆ, ಒಳ್ಳೇದಾಗದೇ ಇದೆ, ಅದು ಅದನ್ನೇ ಹಾಡ್ತಿರ್ತಾರೆ. ಯಾತ್ರೆ ಮಾಡ್ತಾ ಇರ್ತಾರೆ. ತಾಯಿ ತಂದೆ ತೋರದ್ರೆ ಬಿಟ್ರೆ ಏನು, ಆಮೇಲೆ ತಂದೆ ತಾಯಿ ಕೈ ಬಿಡ್ತಾರೆ. ಆಮೇಲೆ ನೀವೇ ಹೇಳ್ತಾರಲ್ಲ, ಆಮೇಲೆ ದೇವ್ರು ಹೇಳ್ತಾರಪ್ಪ, ದೇವ್ರು ಹೇಳಿದ್ರಲ್ಲ, ದೇವ್ರು ಹೇಳಿದ್ರು ಒಂದ್ಸತಿ ಅಷ್ಟೇ, ಅದು ನೀವು ಅದನ್ನೇನ್ ಮಾಡಿದ್ರಿ? ಅಂತ ಪರಿಸ್ಥಿತಿ ಬಂದು ನಿಮ್ ತಳ್ಳ ಬಿಟ್ಟ ನಾನೇನ್ ಮಾಡ್ತೀನಿ, ಕೈ ಇಟ್ಕೊಡ್ತೀನಿ ಅಂತಂದ್ರು. ಇಲ್ಲಿ ರಕ್ಷಣೆ ಅಂದ್ರೆ ತಂದೆ ತಾಯಿ ಇರ್ತಾರೆ, ಆದ್ರೆ ಬಾಯಲ್ಲಿ ಏನ್ ಹೇಳ್ತಿರ್ತಾರೆ, ತಾಯಿ ತಂದೆ ಕೈ ಬಿಟ್ರು ದೇವ್ರನ್ನ ಸೇರಿಸ್ಕೊಡ್ತಾರೆ. ಯಾಕೆ ತಂದೆ ಕೈ ಬಿಡ್ಬೇಕು? ನಿಮ್ ಬಾಯಿ ಮಾತ್ರ ಅವ್ರು ಕೈ ಬಿಡ್ತಾರೆ. ಅಂತ ಹಾರ್ಡ್ನೆಲ್ಲ ಸೆನ್ಸರ್ ನಾವು ಮಾಡ್ಬೇಕು, ಕಟ್ ಮಾಡಿ ಇನ್ನು ಏನಾದ್ರು ಸೇರಿಸ್ಕೊಂಡು ಅದಕ್ಕೆ ರಾಗನ ಅಲ್ಲಿ ಹಾಕೊಳ್ಬೇಕು. ಯಾಕಂತಂದ್ರೆ ಇದು ಅವ್ರನ್ನ ಇನ್ಸೆಂಟ್ ಮಾಡೋದಕ್ಕೋಸ್ಕರಲ್ಲ, ಅವ್ರು ಬೇಕಾದ್ರೆ ಅದನ್ನ ನಂಬಿ ಆಗ ಜೀವಿಸ್ಕೊಂಡು ಹೋಗ್ಲಿ. ಆ ಟ್ರ್ಯಾಕ್ ಅಲ್ಲಿ ನಾನು ಹೋಗಿ ಇಷ್ಟಪಡಲ್ಲ. ನಂದೊಂದು ಒಂದು ಟ್ರ್ಯಾಕ್ ಇದೆ, ಆ ಟ್ರ್ಯಾಕ್ ಅಲ್ಲಿ ಹೋಗಿ ಇಷ್ಟಪಡ್ತೀನಿ. ಅವ್ರ ಟ್ರ್ಯಾಕ್ ಇಂದ ನಾನು ಹೋಗಿ ಇಷ್ಟಪಡಲ್ಲ. ನನ್ಗೊಂದು ಟ್ರ್ಯಾಕ್ ಇದೆ, ಆ ಟ್ರ್ಯಾಕ್ ಅಲ್ಲಿ ನಾನು ಹೋಗಿ ಇಷ್ಟಪಡ್ತೀನಿ. ಯಾಕಂದ್ರೆ ಆ ಟ್ರ್ಯಾಕ್ ಒಂದ್ ವೇಳೆ ಊರ್ಲ ಸುತ್ಕೊಂಡು ಒಂದ್ ಕಡೆ ಹೋಗ್ಬೋದು, ನಮ್ ಟ್ರ್ಯಾಕ್ ಆಗಲ್ಲ. ನೆಕ್ಸ್ಟ್ ಇಲ್ಲೇ ಹೋಗಿ ಇಷ್ಟಪಡ್ತೀನಿ. ಅದರಿಂದ ಹಾಡು ರಾಗವಾಗಿದೆ, ಹಾಡು ಚೆನ್ನಾಗಿದೆ ಅನ್ನೋದಕ್ಕಲ್ಲ, ನಾನೊಂದು ಸತ್ಯ ನಂಬ್ತಾ ಇದ್ದೀನಿ. ಆ ಸತ್ಯಕ್ಕೆ ಅನುಗುಣವಾಗಿದೆಯಾ ಹಾಡು, ಅಥವಾ ಆ ಸತ್ಯದ ಪ್ರಕಾರನೇ ನಾವು ಮಾಡ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸತ್ಯ ಹೇಗೆ ತಿಳ್ಕೊಳ್ಳೋದು? ಹೀಗೆ ನೀವು ಸತ್ಯವಾಗಿ ಬಂದ್ರೆ ಎಷ್ಟು ಕಳ್ಳ ಬೋಧನೆಗಳಿದೆ, ಯಾವ್ಯಾವ ಕಳ್ಳ ಬೋಧನೆ ಏನು ಬೋಧಿಸ್ತಾ ಇದ್ದಾರೆ ಎಂಬುದನ್ನ ಬರೋ ದಿನಗಳಲ್ಲಿ ಯೋಚಿಸ್ತಾ ಇದ್ರೆ ಅವುಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಸಭೆಗಳಿದೆ, ಯಾವ ಸಭೆ ಏನ್ ಬೋಧಿಸ್ತಾ ಇದ್ದಾರೆ, ಏನ್ ಬೋಧಿಸ್ತಾ ಇಲ್ಲ, ಅಲ್ಲಿ ಏನ್ ಬೋಧಿಸ್ಬೇಕಾಗಿತ್ತು, ಅಲ್ಲಿ ಏನ್ ಇದ್ದಿದ್ರೆ ಅಲ್ಲಿ ದೇವರ ಮಹಿಮೆ ನೋಡಕ್ಕಾಗುತ್ತೆ, ಏನಿಲ್ಲ ಅಂತಂದ್ರೆ ಅಲ್ಲಿ ಏನ್ ನೋಡ್ಬೋದು ಎಂಬುದನ್ನ ನಾವು ಬರೋ ದಿನಗಳೆಲ್ಲ ನಾವು ಅದನ್ನ ಧ್ಯಾನಿಸ್ಬೋದು. ಆದ್ರಿಂದ ಇವತ್ತು ನಾನು ಹೇಳೋದೆಲ್ಲ ಇವತ್ತು ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಅದಕ್ಕೆ ಇದೆಲ್ಲ ಬರೆದಿಟ್ಕೊಳ್ಳಿ. ಇದು ತಿರ್ಸಿ ನೀವು ನೋಡ್ತಾ ಅವನ್ನ ಹೇಳಿ ನಿಮ್ಗೆ ಆಟೋಮೆಟಿಕ್ ಫ್ಲಾಶ್ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ಮೂರನೇದಾಗಿ ಧ್ಯಾನ. ಎಂತ ಧ್ಯಾನ, ಹೇಗೆ ಧ್ಯಾನ ಅಂತಂದ್ರೆ, ಇದನ್ನ ನಿಮ್ಗೆ ಮುಂಚೆ ಹೇಳಿದೆ, ಮೊದಲನೇ ವಾರದಲ್ಲಿ ಹೇಳಿದೆ. ಆ ತಿರುಗಿಸಿ ಇವತ್ತು ಅದನ್ನ ಸ್ವಲ್ಪ ಆಳೋಗಿ ಹೋಗೋಣ. ಯಾಕಂದ್ರೆ ಅಲ್ಲೇನೆ ಇರೋದು ಬಹಳ ವಿಷಯ. ಯಾಕಂದ್ರೆ ಅದ್ರಲ್ಲೇ ಇರೋದು ಜಯ. ಅದನ್ನ ಒಬ್ಬ ವಿಶ್ವಾಸಿ ಕಲಿಬೇಕು. ಯಾಕಂದ್ರೆ ಇದೆರಡು ಕಲ್ತ್ಬಿಡ್ತಾರೆ, ಆದ್ರೆ ಇದ್ರಲ್ಲೇ ತುಂಬಾ ಜನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇದಕ್ಕೇನೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಹೇಗೆ? ಅದಕ್ಕೆ ದಾವಿದ ಹೇಳ್ತಾನೆ, ನಾನು ಏನ್ ಮಾಡ್ತೇನೆ, ಹಗಲಿರುಳು ಎಡಬಿಡದೆ ನಾನೇನ್ ಮಾಡ್ತೇನೆ, ವಾಕ್ಯವನ್ನು ಧ್ಯಾನಿಸುತ್ತೇನೆ. ಯೋಶುವದೇವರು ಹೇಳಿದ್ರು, ಎಡ್ಡ ಬಿಡದೆ ವಾಕ್ಯವನ್ನು ಏನ್ ಮಾಡು, ಧ್ಯಾನಿಸುವಂತ. ಹಾಗಾದ್ರೆ ಬೈಬಲ್ ಇಟ್ಕೊಂಡು ಯಾವಾಗ ನಾನು ಏನ್ ಮಾಡ್ಲಿ, ಕಸ ಹೋಗೋ ಜಾಗದಲ್ಲೂ ಕೂಡ ಹಿಂಗೆ ಓದ್ಕೊಂಡಿರ್ತೀನಿ, ಇಲ್ಲ ಬೈಬಲ್ ಹೇಳಿದೆ ಯಾವಾಗೂ ಧ್ಯಾನ ಮಾಡೋದು, ಅದಕ್ಕೆ ಬೈಬಲ್ ಓದ್ತೀನಿ ಅಂತ ಹೇಳಿದ್ರೆ ನಡೀತಾ ಇಲ್ಲ. ನೋಡಿ ಏನ್ ಮಾಡ್ತಾರೆ ಅನೇಕ ಏನ್ ಮಾಡ್ತಾರೆ, ಅಯ್ಯೋ ನಮಗೆ ಫ್ಯಾಕ್ಟ್ರಿ 12 ಅವರ್ ಕೆಲಸ ಇದೆ, ಬೈಬಲ್ ಧ್ಯಾನ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಕೆಲಸ ಬಿಟ್ಬಿಡ್ತೀವಿ ನಾವು ಅಂದ್ಬಿಟ್ಟು. ಆ ಥರ ಕೆಲಸ ಬಿಟ್ಟು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಬೈಬಲ್ ಹೇಳಿದಲ್ವಾ ಧ್ಯಾನ ಮಾಡ್ತಾರಂತ. 16 ಅವರ್ ಕೆಲಸ ಇದನ್ನು ನೀವು ಧ್ಯಾನ ಮಾಡ್ಬೋದು. ಬೈಬಲ್ ಹೆಂಗ್ ಇಟ್ಕೊಂಡೋದ ನಿಮ್ಮನ್ನ ಬೈತಾರಲ್ಲ, ಒಳಗೆ ಅದನ್ನ ಇಟ್ಕೊಂಡು ಧ್ಯಾನ ಮಾಡಿ ಯಾರು ಬೈತಾರ? ಒಂದ್ ಕೆಲಸ ಮಾಡ್ತಿರೋದು ಎಲ್ಲೋ ಹೋಗ್ತಿರ್ತಾರೆ, ಎಲ್ಲಪ್ಪ ಇದೆ ಅಂತಾರೆ, ಅಂದ್ರೆ ಎಲ್ಲೋ ಯಾವ್ದು ಧ್ಯಾನ ಮಾಡ್ತಿರ್ತಾರೆ. ನೋಡಿದೀರಾ? ನೀವು ಮಾಡಿರ್ತೀರ, ಏನ್ ನೋಡಿರ್ತೀರಿ ಮ್ಯಾಥ್ಸ್ ಅಲ್ಲಿ ಪಾಪ ಮ್ಯಾಥ್ಸ್ ಏನೋ ಡಿಸ್ ಮಾಡ್ತಿರ್ತಾರೆ, ನಿಮ್ ಎಲ್ಲೋ ಹೋಗ್ಬಿಟ್ಟಿರ್ತೀರ. ಅಂಬರೀಷ್ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ದಲ್ಲ, ಎಂತ ಡೈಲಾಗ್ ಹೇಳಿದ್ರಲ್ಲ ನೋಡ್ದ, ಎಲ್ಲಿ ನೋಡಿದ್ರಿ? ಈಗ ಯಾವ ಜ್ಞಾಪಕ ಬಂತು, ಇದನ್ನೇ ಧ್ಯಾನ ಅಂತ ಹೇಳೋದು. ಆದ್ರೆ ನೋಡ್ದಂಗೆ ಇರ್ತಾರೆ, ಎಲ್ಲ ಅರ್ಥ ಆಗತ್ತ ತಲೆ ಹಚ್ಚಿರ್ತಾರೆ. ಆದ್ರೆ ಇದನ್ನೇ ಧ್ಯಾನ ಅಂತ ಹೇಳೋದು. ಅದನ್ನೇ ಗಮನಿಸ್, ಲಕ್ಷ್ಯ ಇಡ್ಬೇಕಂತಂದ್ರೆ ಏನು, ತೆಗೆದುಕೊಂತೀವಿ ಆಗಾಗ ಬಂದು ತುಂಬಿಸ್ಬೇಕು, ಅಲ್ಲಿ ನಿಲ್ಸ್ಬೇಕು ಅಲ್ಲಿ ಆಗಾಗ. ಯಾಕಂದ್ರೆ ಹೇಳ್ದಲ್ಲ, ಮೈಂಡಲ್ಲಿ ಒಂದ್ ದಿನಕ್ಕೆ 5000 ಥಾಟ್ಸ್ ಬರುತ್ತಂತೆ. 5000 ಥಾಟ್ಸ್. ಎಂತ ಥಾಟ್ಸು? ನೆಗೆಟಿವ್, ಪಾಸಿಟಿವ್, ಹೋಗ್ತಿರೋಣ, ಅಲ್ಲಿಗೆ ಹೋಗೋಣ, ಅದು ಮಾಡೋಣ, ಇದು ಮಾಡೋಣ, ಇದು ಕೊಡೋಣ, ಅಲ್ಲಿ ಸಾಯೋಣ, ಇದೆಲ್ಲ ಬರ್ತಾನೆ ಇರುತ್ತೆ. ಆದ್ರೆ ಯಾವ ಥಾಟ್ಸ್ನ ಇಟ್ಕೊಂಡು ಒಳಗೆ ಹಾಕೊಂಡು ಧ್ಯಾನ ಮಾಡಿದ್ರೋ ಅಲ್ಲೇ ನೀವು ಇರ್ತೀರ. ಅದನ್ನ ಅರೆಸ್ಟ್ ಮಾಡ್ಬೇಕಾದ್ರೆ ಯಾರು ಅರೆಸ್ಟ್ ಮಾಡ್ಬೇಕು? ಆಕಾಶ ಮೇಲೆ 10 ಅಕ್ಕಿಗಳು ಹೊಡ್ತಿತ್ತು, ಅದನ್ನ ಹೆಸರಾಗುತ್ತಾ? ಆದ್ರೆ ಯಾವ್ದು ಅಕ್ಕಿ ಬಂದು ತಲೆ ಮೇಲೆ ಗೂಡು ಕಟ್ತಾ ಇದೆ, ಬಿಟ್ಬಿಡ್ತೀರಾ? ಬಿಡ್ತೀರಾ? ಗೂಡು ಕಟ್ಟೋದು ಬಿಟ್ಬಿಡ್ತೀರಾ? ಹಾಗೇನೆ 1,00,000 ಥಾಟ್ಸ್ ಒಂದಿನಕ್ಕೆ ಓಡುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅದು ಯಾವುದೋ ಒಂದು ಥಾಟ್ಸ್ ನಿಮ್ ತಲೆಯಲ್ಲಿ ಗೂಡು ಕಟ್ತಾ ಇದೆ ಅಂತಂದ್ರೆ ಅದನ್ನ ಮೊದಲು ಡೀಲ್ ಮಾಡಿ. ಇದೆಲ್ಲ ನಾನು ಸುಮ್ಮನೆ ಹೋಗ್ತಿದ್ದೆ, ಅದೇ ಬಂದೆಲ್ಲ ಗೂಡ್ಕೊಳ್ತೆ, ಕರ್ಕೊಂಡ್ಲಿ ಬಿಡಿ ಅಂತ ಬಿಟ್ಬಿಡ್ತೀನಿ, ಅದು ಬಿಟ್ಬಿಡ್ತೀರಾ? ಇಲ್ಲ ನೋಡಿ,
ಅದಕ್ಕೆ ಹೇಳ್ತಾರೆ ತುಂಬಾ ಜನ, ನನಗೆ ಈ ಕೆಟ್ಟ ಬರುತ್ತೆ ರೀ, ಅದು ಎಂತ ಭಕ್ತಿಯಾದ ಜನರಾಗಿದ್ರು ಬಂದೇ ಬರುತ್ತೆ. ಆದ್ರೆ ಅದನ್ನ ಇಟ್ಕೊಂಡು ಧ್ಯಾನ ಮಾಡ್ತಾ ಇರಬೇಡಿ. ಆಮೇನ್. ಅದ್ ಇಟ್ಕೊಂಡು ಧ್ಯಾನ ಮಾಡಿದ್ರೆ ನಿಶ್ಚಯ ಅಲ್ಲಿ ಹೋಗಿ ಹೋಗ್ತೀರ. ಇದು ಫಾಸ್ಟಿಂಗ್ ಬೇಕಾಗಿಲ್ಲ, ಇದಕ್ ಬದಲಾಯಿಸ್ಕೊಂಡು ನಿಮ್ ಮಾತು ಸಾಕು. ಥಾಟ್ ಬಂತಂದ್ರೆ ನಿಲ್ಸಿ, ಹೆಂಗೆ ಮಾತಾಡಿದ್ರೆ ಸಾಕು. ಈಗ ನಿಮ್ಮೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ, ಈಗ ಅರ್ಥ ಆಗೋ ಥರ. ಮನ್ಸಲ್ಲೇ 1-10 ಓದಿ ಎಣ್ಸಿ, ಮನ್ಸಲ್ಲಿ ಎಣ್ಸ್ಬೇಕು. ಈಗ ಟೈಮ್ ಕೊಡ್ತೀನಿ, ಈಗ ಎಣ್ಸ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಹೇಳಿ, ಮಾತಾಡಿ ಮಾತಾಡಿ. ನಿಮ್ಮ ಹೆಸರೇನು? ಮತ್ತೆ ಮರ್ದ ಹೆಸರಲ್ಲ ಎಣಿಸ್ತಾ ಇದ್ರ ಒಳಗೆ? ಏನಾಯ್ತು? ಸ್ಟಾಪ್ ಮಾಡಿದ್ರೆ ಇವಾಗ ಮಾತಾಡ್ತೀವಿ. ಈಗ ಥಾಟ್ಸ್ ನಿಂತೋಯ್ತಾ ಇಲ್ವಾ? 1, 2, 3 ಒಳಗೆ ಹೋಗ್ತಾ ಇತ್ತು. ಸಡನ್ ನಿಮ್ಮ ಹೆಸರು ಕೇಳಿದ ತಕ್ಷಣ ಮಧು ಅಂದ ತಕ್ಷಣ 9ಗೋ 8ಗೋ ಸ್ಟಾಪ್ ಆಗೈತದು ಅಲ್ವಾ? ಹಾಗಾದ್ರೆ ಇಲ್ಲಿ ಪವರ್ ಜಾಸ್ತಿನಾ, ಇಲ್ಲಿ ಪವರ್ ಜಾಸ್ತಿನಾ? ಎಲ್ಲಿ ಪವರ್ ಜಾಸ್ತಿ? ಇದನ್ನೇ ಮೆಡಿಟೇಷನ್. ಇಲ್ಲಿ 1000 ಥಾಟ್ಸ್ ಬರ್ಬೋದು, ಇದನ್ನ ನಿಮ್ಮ ಬಾಯಲ್ಲಿ ಮಾತಾಡಿ. ಪರಿಸ್ಥಿತಿಗಳು 1000 ಹೇಳ್ತಾ ಇದ್ರು ಕೂಡ ನಿಮ್ಮ ಬಾಯಲ್ಲಿ ಹೇಳುವ ಮಾತೇನೆ ಅದನ್ನ ನಿಲ್ಲಿಸಿ ಇದನ್ನು ನೀವು ಕಂಟಿನ್ಯೂ ಮಾಡಕ್ ಸಾಧ್ಯ. ನಾನು ಬೀಡ ಹೊಂದಿದ್ದೀನಿ ಯೇಸುವಿನ ನಾಮದಲ್ಲಿ, ನಾನು ಕಟ್ಟಲ್ಪಟ್ಟವನಲ್ಲ. ಆಮೇನ್. ಈ ತರ ಮಾತಾಡ್ಬೇಕು. ದೇವರೇ ಸ್ತೋತ್ರ ರಾಜ, ದೇವ್ರಿಗೂ ಅದನ್ನು ಬಿಡಿಸೋರು ಬೇಕಾಗಿಲ್ಲ. ಆಮೇನ್. ಬೇರೆ ಕೆಟ್ಟ ಸ್ಥಳ ಬರ್ತಿದಲ್ಲ, ಸಾಗಣನೇ ಬರ್ತದೆ ಮನಸ್ಸಲ್ಲಿ. ಜೀವನ ಮಾತಾಡಿ. ಹಲ್ಲೆಲೂಯಾ. 3ನೇದು ಪಾಂಡರಿಂಗ್ ಇನ್ ಹಾರ್ಟ್. ಒಂದು ಕಾರ್ಯ ಕುರಿತಾಗಿ, ಒಂದು ಸತ್ಯದ ಕುರಿತಾಗಿ, ಒಂದು ವಾಕ್ಯದ ಕುರಿತಾಗಿ ಹೃದಯದಲ್ಲಿ ದಿನೇ ದಿನೇ ತೆಗೆದು 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 ಅದನ್ನೇ ಧ್ಯಾನಿಸುವುದು. ಒಂದು ಕಾರ್ಯ ಆಗಲಿ, ಒಂದು ವಿಷಯವಾಗಲಿ, ಪಾಂಡರಿಂಗ್ ಇನ್ ಹಾರ್ಟ್, ಹೃದಯದಲ್ಲಿ ಮನಸ್ಸಿನಲ್ಲಿಯೇ ಯೋಚಿಸಿಕೊಂಡಿರುವುದು. ಆಮೇಲೆ ಒಂದು ವಾಕ್ಯ ಓದ್ತೀರ ಬೈಬಲಲ್ಲಿ, ಇದು ಯಾಕೆ ಈ ವಾಕ್ಯಲ್ಲಿ ಬಂತು, ಯಾರು ಇದನ್ನ ಬರೆದು, ಇದನ್ನ ಯಾಕೆ ಇದು ಬರೆಯಲ್ಪಡ್ತು, ಇದರಿಂದ ನನಗೇನು ಪ್ರಯೋಜನ, ಇದನ್ನ ನಾನು ಹೇಗೆ ಇದನ್ನ ಅಪ್ಲೈ ಮಾಡ್ಕೊಳಕ್ ಸಾಧ್ಯ, ಈ ಸ್ಥಾನಕ್ಕೆ ಬರ್ಬೇಕು. ಆಮೇಲೆ ಈಗ ನಾನು ಬೈಬಲ್ ಓದ್ತಾ ಇದ್ದೀನಿ, ಈಗ ಓದ್ತಾ ಓದ್ತಾ ಬರೀ ಬೈಬಲೇ ನಿಮ್ಗೆ ಹೇಳ್ತಾ ಇದ್ರೆ ನಿಮ್ಗೆಲ್ಲ ನಿದ್ದೆ ಮಾಡ್ಬಿಡ್ತೀರಾ. ನಾನು ಇದನ್ನ ತೆಗೆದು ಇವಾಗಿರುವ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ, ಅವಾಗ ನಿಮ್ಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಯ್ತಾ? ಹಾಗೆ ಈಗ ನಾನು ಈ ವಾಕ್ಯ ಓದ್ಕೊಂಡು ನನ್ನ ಲೈಫ್ ಸ್ಟೈಲ್ಗೆ ಅದನ್ನ ಬದಲಾಯಿಸ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಇದು ನನಗೆ ಅಪ್ಲೈ ಮಾಡ್ಕೊಳ್ಬೇಕು. ಆ ಸ್ಥಾನಕ್ಕೆ ನಾನು ಬರ್ಬೇಕು. ಅದಕ್ಕೆ ದೊಡ್ಡ ಒಂದು ಅಧ್ಯಾಯ ಬೇಕಾಗಿಲ್ಲ, ಒಂದು ವಾಕ್ಯ ಸಾಕು. ಆಮೆನ್. ಹಲ್ಲೆಲೂಯಾ. ಒಂದೇ ವಾಕ್ಯ ತಗೊಳ್ಳಿ, ಅದರಲ್ಲಿರುವಂತ ನಿಧಿನ ತೆಗಿಬೇಕಾಚೆ. ಧ್ಯಾನ ಮಾಡ್ತಾ ಇದ್ರೆ ಇದನ್ನೇ ಹೃದಯದಲ್ಲೇ ಇಟ್ಟು ಯೋಚಿಸ್ತಾ ಇರೋದು. ಇದಕ್ಕೆ ಉದಾಹರಣೆ ನಿಮ್ಗೆ ಹೇಳಿದ್ರೆ ಓದ್ವಾರದಲ್ಲಿ ಮರಿಯಾಳು ಏನ್ ಮಾಡಿದ್ರು? ಎಷ್ಟು ವರ್ಷ ಇಟ್ಕೊಂಡು 30 ವರ್ಷ ಇಟ್ಕೊಂಡು ಏನ್ ಧ್ಯಾನ ಏನ್ ನೋಡ್ತಿದ್ಲು? ಆಟ ಆಡ್ತಾರುವಾಗ, ಸ್ನಾನ ಮಾಡುವಾಗ, ಬಟ್ಟೆ ಬದಲಾಯಿಸುವಾಗ ಏನ್ ಹೃದಯ ಇಟ್ಕೊಂಡಿದ್ದು? ರಕ್ಷಕನು. ಈತ ಸಾಧಾರಣವಾದ ವ್ಯಕ್ತಿ ಅಲ್ಲ. ಮನಸ್ಸಲ್ಲೇ ಅವುಗಳನ್ನ ಇಟ್ಟಿಕೊಳ್ತಾ ಇದ್ದಳು. ಈಗ ಅದನ್ನ ಏನ್ ಮಾಡ್ಬೇಕು? ಅದ್ರಲ್ಲಿರುವಂತ ಹೊರಗೆ ತರಬೇಕು. ಹೇಗೆ ತಂದು ಆಚೆ ಅಂತಂದ್ರೆ, ಕಾಮನ್ ಮದುವೆ ಮನೆ ಬಂದ ತಕ್ಷಣ ಅವಾಗೊಂದು ಫ್ಲಾಶ್ ಹೊಡಿತು, ಈಗ ಯಾಕೆ ಸುಮ್ಮನೆ ಇದೆ ಮಾಡು ಅಂತ. ಹಿಂಗೆ ಹೇಳುದು ನೋಡಿದ್ರ? ಅದು ತಗೊಂಡು ಲೈಫಲ್ಲಿ ಅಪ್ಲೈ ಮಾಡ್ದೆ ಇಲ್ವಾ? ಅವ್ರಿಗೆ ಏನ್ ಮಾಡಿಸುತ್ತೆ ಅಂತಂದ್ರೆ, ಅದು ನಮ್ಮನ್ನ ಆ ರೀತಿ ಆಗೋದಕ್ಕೆ ನಮ್ಮನ್ನ ಬದಲಾಯಿಸುತ್ತೆ. ಯೋನ್ ಸ್ನಾನಕ್ಕೆ ಬಂದು ಯಾರಿಗೂ ಅದ್ಭುತ ಮಾಡಲ್ಲ, ಸತ್ತವ್ರು ಯಾರು ಎಬ್ಬರಿಸಿಲ್ಲ, ಯಾವ ಅದ್ಭುತ ನಡೆದಿಲ್ಲ. ಆದ್ರೆ ಆತ ಮಾತಿಗೆ ಎಲ್ಲ ಜನ ಹೊಡ್ ಬಂದ್ರೆ. ಯಾಕೆ? ಆತ ಹುಟ್ಟಿದ್ದೇ ಒಂದು ವಿಶೇಷವಾಗಿ. ಜನರು ಅದು ನೋಡಿ ಮನ್ಸರದಲ್ಲಿ ಇಟ್ಕೊಂಡಿದ್ರು, ಇವ್ನು ಎಂಥವನಾಗಿರ್ಬೋದು. ಅದಕ್ಕೆ ಒಂದು ಅಧಿಕಾರ ಮಾತಾಡಿದ್ರೆ ಎದುರ್ಕೊಂಡ್ಬಿಟ್ರು ಜನ. ಇಲ್ಲೆಲ್ಲ ಇವ್ನು ಹುಟ್ಟಿದೇ ಒಂಥರ ವಿಶೇಷ, ನಿಶ್ಚಯವಾಗಿ ಇವತ್ತ ದೇವರು ಮಗನೇ ಇರಬೇಕು. ನಾವು ಕೇಳೋಣ ಅಂತೆಲ್ಲ ಬರ್ತಾ ಇದ್ರು, ಸಿಪಾಯಿಂದ ಹಿಡಿದು ಪಾಪಿ ಜನ ತನಕ ಅಲ್ಲಿ ಬರ್ತಾ ಇದ್ರು. ಈಗನ್ನೇ ನಾವೇನ್ ಮಾಡ್ಬೇಕು? ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಈಗ ಏನು ಉದಾಹರಣೆ, ಈಗ ಹೇಳ್ದಲ್ಲ, ಹಸು ಮೆಳಕಾಗುತ್ತಲ್ಲ, ತಿಂದ್ಬಿಟ್ಟು ಅದರಲ್ಲಿರುವ ಮೈನ್ ರಸವನ್ನ
ತೆಗೆದುಕೊಂಡು ಹಾಗಾಗಿ ಮನಸ್ಸಿಗೆ ಹಾಕೊಳ್ತಾನೆ ಇರ್ಬೇಕು. ಬೇರೆಲ್ಲ ಬರುತ್ತೆ, ಅಲ್ಲಿ ಇದನ್ನ ತಾಕೊಳ್ಬೇಕು. ಆ ಒಂದು ಪ್ರಾಕ್ಟೀಸ್ ಬರಬೇಕು, ಟೈಮ್ ತಗೊಳುತ್ತೆ. ಆ ಪಾತ್ರ ತಗೊಳ್ಳುವಾಗ ಒಂದೇ ಒಂದು ಬೆಳಕು ನಿಮ್ಮ ಜೀವಿತ ಬದಲಾಯಿಸುತ್ತೆ. ಆಮೇಲೆ ಬೇರೆದ್ರಲ್ಲಿ ಆತ್ರ ತಗೊಂಡಾಗ ಬೇರೆ ಬೆಳಕು ಅವನ ಜೀವನ ಬದಲಾಯಿಸ್ಬಿಟ್ಟು, ಆದ್ರೆ ಈ ರೀತಿ ತಗೊಂಡ್ಬಿಟ್ರೆ ಈ ಬೆಳಕು ನಿಮ್ಮ ಜೀವನ ಬದಲಾಯಿಸ್ಬಿಟ್ಟು. ಇವಾಗ ಒಬ್ರು ಲಾಸ್ ಆಗ್ಬಿಟ್ಟು ಅಂತ ಇಟ್ಕೊಳ್ಳಿ, ಇವಾಗ ಜೀವನದಲ್ಲಿ ಲಾಸ್ ಅಷ್ಟೇ, ಈ ಲೋಕ ಇರೋದು ಒಂದೇ, ಸಾಯೋದು ಒಂದೇ, ಒಂದಂತ ಯಾರು ಹೇಳ್ಬಿಟ್ಟು ಅಂತ ಇಟ್ಕೊಳ್ಳಿ. ಇವಾಗ ಆ ಒಂದೇ ಪದನ ಈ ತರ ತಗೊಂಡ್ಬಿಟ್ರೆ ಒಳಗೆ, ಅದನ್ನೇ ಧ್ಯಾನಿಸಿ 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 ನಾಳೆ ಅಗ್ಗಾಗ್ಬಿಟ್ಟಿರ್ತಾರೆ. ಯಾರೇ ಸೂಸೈಡ್ ಮಾಡ್ಕೊಂಡಂತ ವ್ಯಕ್ತಿನ ಅವ್ರಿಗೆ ಕೇಳಿ, ಸೂಸೈಡ್ ಏನಪ್ಪ ಇವಾಗೆ ಮಾಡ್ಕೊಂಡ ಅಂತ ಕೇಳಿ, ಇಲ್ಲ ಇಲ್ಲ ಒಂದು ವಾರದಿಂದನೇ ನನ್ನ ಮನಸ್ಸಲ್ಲಿ ಸೂಸೈಡ್ ಮಾಡ್ಕೊಳ್ಬೇಕು ಅನ್ಸ್ತಾನೆ ಇತ್ತು. ಸಡನ್ ಆಗಿ ಸೂಸೈಡ್ ಮಾಡ್ಕೊಂಡು ಅಗ್ಗಾಡ್ತಿದಾರ? ಇಲ್ಲ, ಯಾವಾಗ ಬಂದ್ಬಿಡ್ತು? ಯಾರಿಗೂ ಆತರ ಆಗಿರೋ ಚಾನ್ಸ್ ಏನೇ ಇಲ್ಲ. ಆಮೇಲೆ ಬೈಬಲ್ ಕೂಡ ಯಾರಿಗೂ ಆತರ ಇರಲ್ಲ. ಯಾರಿಲ್ಲ ನಾನು ಇಲ್ಲ ಸುಮ್ಮನೆ ಕುತ್ಕೊಂಡ ಮೇಲೆ ಬಿದ್ದಿದಂತ ಹಗ್ಗ ನೋಡಿದ್ರೆ ತಗೊಂಡು ಹಾಕೊಂಡ್ಬಿಟ್ಟು ಯಾಕೆ ನಾನು ಹಾಕೊಂಡೆ? ಇಲ್ಲ ಇಲ್ಲ, ಒಂದು ವಾರದಿಂದನೇ ಸ್ವಲ್ಪ ಹೇಳ್ಕೊಂಡ್ ಬರ್ಬೇಕು ಸ್ಟೋರಿಗಳನ್ನ. ಬನ್ನಿ ಕುತ್ಕೊಳ್ಳಿ ಹೇಳಿ ಅಂತಂದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ. ಹೌದು, ಕರೆಕ್ಟು. ಅಂದ್ರೆ ಆ ಒಂದೇ ಒಂದು ಕಾರ್ಯನ ಎಲ್ಲಿ ತನಕ ತಗೊಂಡ್ರು? ಎಲ್ಲಿ ತನಕ ತಗೊಂಡಿದ್ದಾರೆ? ಅವಾಗ ಆಕ್ಷನ್ ಎಲ್ಲಿ ಬಂತು? ಕಾರ್ಯೋಪಯೋಗ ಬಂತು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸಹಾಯ ಮಾಡ್ತಾ ಇದಾರೆ ಹೇಗೆ? ಅದನ್ನ ತೆಗೆದುಕೊಳ್ಬೇಕು. ಇವಾಗ ನಾನು ನಿಮ್ಮನ್ನು ಬೈದ್ ಬಿಟ್ಟೆ ಅಂತ ಇಟ್ಕೊಳ್ಳಿ, ಕೆಟ್ಟ ಮಾತಲ್ಲಿ ಬೈದ್ ಬಿಟ್ಟೆ, ಏನ್ ಮಾಡ್ತೀರಾ? ತಗೊಂಡ್ಬಿಡ್ತೀರ ಒಳಗೆ ಆ ಪದನ. ನಾನು ಮರ್ತ್ಬಿಡ್ತೀನಿ, ನೀವು ಮರ್ಯಾದ. ಇದನ್ನ ಹೇಳಿದ್ರು, ಆ ಒಂದು ವಾಕ್ಯ ಹೆಂಗ್ ನಾವು ಓದ್ಬೇಕಂತಂದ್ರೆ, ಇದು ನನಗೆ ಅಂತ ನಾವು ತೆಗೆದುಕೊಂಡು ಇದನ್ನೇ ನಾನು ಧ್ಯಾನಿಸ್ತಾ ಇರ್ಬೇಕು. ಆಮೇಲೆ ಅವಾಗಲೇ ಈ ವಾಕ್ಯದಿಂದ ನನಗೆ ಪ್ರಯೋಜನ ಆಗೋದಕ್ಕೆ ಸಾಧ್ಯ. ಏನಂತಂದ್ರೆ ಇವಾಗ ಕಬ್ಬಿನ ಕಷ್ಟ ಚೆನ್ನಾಗಾದ್ರೆ ತೂಂದು ಹೋಗ್ತಾ ಏನೋ ಪ್ರಯೋಜನ ಇದೆಯಾ? ತುಂಬಾ ಜನ ಹಂಗಿದೆ, ಕಷ್ಟರ ಏನಿಲ್ಲ ಬಿಡು ಹೋಗಿದ್ದ ಇದಾರೆ, ರಸ್ತಾನ ಒಳಗೆ ಹೇಳ್ಕೊಳ್ಳಿ. ಆಮೇಲೆ ಸಂದೇಶಗಳ ತರ ಕೈ ತಪ್ಪರ ಹಾಲೆಲ್ಲ ಸೂಪರ್ ಆಗಿತ್ತಪ್ಪ ಅಂತ ಅಷ್ಟೇ ಅಲ್ಲಿ ಬಿಟ್ರು, ಬಿಟ್ಟಾಯ್ತು ಆಚೆ. ಅವ್ರ ಏನೋ ಬೇರೆ ಪ್ರಸಂಗ ಏನೋ ಏನೋ ಹೇಳಿದ್ರಪ್ಪ, ತುಂಬಾ ಚೆನ್ನಾಗಿತ್ತು, ಸಾಕಾಗಿತ್ತಪ್ಪ. ಎಷ್ಟ ಪಾಯಿಂಟ್, ಏನ್ ಪಾಯಿಂಟ್ ಏನು ಗೊತ್ತಿಲ್ಲ. ಅದನ್ನೇ ರಿಮೈಂಡ್ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ಗೆ. ಆಗ ನಾವು ಹೇಳ್ಕೊಳ್ಬೇಕು. ಹಾಗೆ ಹೇಳ್ಕೊಳ್ತಾ ಏನಾಗುತ್ತೆ, ನಾನು ಹೇಳ್ತೀನಿ ನೋಡಿ, ಒಂದ್ ವೇಳೆ ಇವತ್ತು ನೀವು ಬಂದ್ರೆ ಒಂದು 5 ಜನ 4 ಜನ ಇರ್ಬೋದು, ಅದೇ 4 ಜನ ಕೆಲಸ ಮಾಡಿ. ಅಥವಾ ಒಂದು 5,000 ಜನ ಬಂದಿರ್ಬೋದು, ಒಬ್ಬರು ಕೆಲಸ ಮಾಡ್ಲ. ಈಗ ಸತ್ಯ ಬಂದು ಗುಂಪಾಗಿ ಬಂದ್ರು ಅಷ್ಟೇ ಜನಗಳು, ಅದು ಯಾರಿಗೂ ಯಾವ ಪ್ರಯೋಜನ ಆಗಲ್ಲ. ಕಿರ್ಚೋದಿಂದ, ಕೂಗೋದಿಂದ, ಜಿಗೋದಿಂದ, ಪಲ್ಟೋದಿಂದ, ಜೋರ ಏಸುವೆ ಅಂತ ತಕ್ಷಣ ಎಲ್ಲ ಬೇಡ ಆಗ್ಬಿಡಲ್ಲ. ಆ ಥರ ಆಗಾಗಿದ್ರೆ ಇವತ್ತು ಎಲ್ರಿಗೂ ಕಿರ್ಚ್ಬೋದಾಗಿತ್ತು. ಏಸುವೆ ಏಸುವೆ ಅಂತ ಕಿರ್ಚ್ಬೋದಾಗಿತ್ತು. ಎಲ್ಲಿಟ್ಟಿದೆ ಅದೇ ಪವರು? ಇಲ್ಲಿದೆ. ಈಗ ಚೇಂಜ್ ಆಗ್ಬೇಕು. ಆ ಚೇಂಜ್ ಆಗೋದಕ್ಕೆ ಆ ಮೆಡಿಟೇಷನ್ ಹೇಳ್ಕೊಡ್ತಾರೆ ಹೇಗೆ ಅಂತ. ಲೋಕ ಒಂದು ರೀತಿ ಥಿಂಕ್ ಮಾಡಿದ್ರೆ, ಆ ಲೋಕಕ್ಕಿಂತ ನೀವು ಒಂಥರ ವ್ಯತ್ಯಾಸವಾಗಿ ನೀವು ಥಿಂಕ್ ಮಾಡೋ ಆ ಲೆವೆಲ್ ಬರಬೇಕು. ಆಮೆನ್, ಹಲ್ಲೆಲೂಯಾ. ಪೇಪರ್ ಹಾಕ್ಬಿಟ್ರು, ನಾಳೆ ಬಾ ಅಂತ ಡೋರ್ ಹಾಕಿದವ್ರ ಮನೆಗೆ ದೇವ ಬರಲ್ಲ ಅಂತ. ಎಷ್ಟು ಜನ ಏನ್ ಮಾಡಿದ್ರು? ಹಾಕಿದ್ರೆ ಡೋರ್ ಮೇಲೆ. ಅದು ಏನ್ರ ಇನ್ನೂ ಅದು ನಿಜಾನ ಸುಳ್ಳೋದು ಇವತ್ತು ಕಂಡಿಡ್ದಿಲ್ಲ. ಅದು ಇವತ್ತು ಕೂಡ ನಾವು ಹಳ್ಳಿಗಳ ಹೋಗಿದ್ವಿ ನೋಡಿ ಪ್ರೇಯರ್ ಮಾಡಕ್ಕೆ, ಅಲ್ಲಿ ನಾಳೆ ಬಾ ಅಂತ ಬರ್ದಿದ್ರು. ಒಬ್ಬರು ಮನೆ ಹತ್ರ ನಿಂತ್ಕೊಂಡೆ, ನಾವು ನಾಳೆ ಬರ್ತೀವಮ್ಮ ಅಂತ. ಯಾಕೆ ಅಂದ್ರೆ ನೀವು ಬರ್ದಿದ್ರ ನಾಳೆ ಬಾ ಅಂತ, ಅದಕ್ಕೆ ನಾಳೆ ಬರ್ತೀವಿ ಅಂತ. ನೋಡಿ, ಆ ಥರ ಅಷ್ಟು ಮೂಢನಂಬಿಕೆ ಜನಗಳು ಮನಸ್ಸಲ್ಲಿ ಅಷ್ಟು ಒಳಗೆ ಹೋಗ್ಬಿಟ್ಟಿದೆ ನೋಡಿ. ಅದು ಹಾಗಲ್ಲ. ಆಮೇಲೆ ಇದು ಹೇಗೆ? ಫಸ್ಟು ಆ ವಾಕ್ಯದ ಹತ್ರ ಬನ್ನಿ. ಯಾಕೆ, ಏನಕ್ಕೆ, ಇದ್ರ ನನಗೇನು ಹೇಳ್ತಾ ಇದೆ ಅಂತ ನಾವೇ ಒಂದು ಪ್ರಶ್ನೆನ ಹಾಕೊಳ್ಬೇಕು. ಈಗ ನಾನು ನಿಮಗೆ ಇದೆಲ್ಲ ಯಾಕೆ ಇಷ್ಟ ಹೇಳಿದೆ ಅಂತಂದ್ರೆ, ಈಗ ನೆಕ್ಸ್ಟ್ ನಾನು ಹೇಳುವಂಥ ಉದಾಹರಣೆ ನಿಮ್ಮ ಆತ್ಮದಲ್ಲಿ ಬೇಗ ಕ್ಯಾಚ್ ಮಾಡ್ಕೊಳ್ಳಿ ಅಂತಾನೆ ಇವಾಗ ಇಷ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಈಗ ನಾನು ಹೇಳೋ ಉದಾಹರಣೆ ಸ್ವಲ್ಪ ಕಷ್ಟವಾಗಿರ್ಬೋದು, ಆದ್ರೆ ನಿಮ್ಗೆ ಈಸಿಯಾಗಿ ಒಳಗೆ ಕ್ಯಾಚ್ ಮಾಡ್ಕೊಂಡ್ಬಿಡ್ಲಿ ಅಂತಾನೆ ನಿಮಗೆ ನಾನು ಈಗ ಇದು ಹೇಳ್ತಾ ಇದ್ದೆ. ಲೈಫಲ್ಲಿ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಹೇಳಿದ್ನಲ್ಲ, ನೆಗೆಟಿವ್ ಅಪ್ಲೈ ಆಗುತ್ತೆ, ಪಾಸಿಟಿವ್ದು ಅಪ್ಲೈ ಆಗೇ ಆಗುತ್ತೆ. ಆಮೇಲೆ ಈ ಬೈಬಲ್ ಬಂದು ಇದು ಜೀವ ಪುಸ್ತಕ, ಇದು ಮರಣ ಇಲ್ಲ, ಇದರಲ್ಲಿ ಜೀವ ಇದೆ. ಆಮೇಲೆ ಹಲ್ಲೆಲೂಯಾ. ಈಗ ಫಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಾಕ್ಯ ತರಿಸ್ಕೊಳ್ಳಿ. ಡ್ಯೂಟ್ರಾನಮಿ ಚಾಪ್ಟರ್ 8 ವರ್ಸ್ 18 ಹೇಗೆ ಧ್ಯಾನ ಮಾಡೋದನ್ನ ನಾನು ನಿಮಗೆ ಉದಾಹರಣೆಯಾಗಿ ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಯೇಸು ಸ್ವಾಮಿ ಹೇಗೆ ನೆಗೆಟಿವ್ ಥಾಟ್ಸ್ ನ ಪಾಸಿಟಿವ್ ಥಾಟ್ಸ್ ಮಾಡೋದು ಹೇಗೆ ಅಂತ
ಕಲ್ಸ್ಕೊಟ್ಟಿದ್ದಾರೆ ಎಂಬುದನ್ನ ನಿಮಗೆ ಹೇಳ್ತೀನಿ. ಆಮೇಲೆ 8ನೇ ಅಧ್ಯಾಯ 18 ಹೋಗಿ ಕನ್ನಡದ ಚೆನ್ನಾಗಿ ಬಂದಿಲ್ಲ, ಆದ್ರೂ ಓದೋಣ, ಇಂಗ್ಲಿಷಲ್ಲಿ ಓದಿ ಬ್ರದರ್. But remember the Lord your God, for it is He who gives you the ability. See, you should remember who gives what? Who gives you the ability to produce wealth. Ability to produce Wealth. ability to produce Wealth. ability to produce Wealth. ability to produce ಅದು ಬರ್ಬಿಡಿ, ಬನ್ನಿ ಬೇಗ ಬೇಗ ಬರ್ಬೇಕು ಕನ್ನಡದಲ್ಲಿ. ಎಬಿಲಿಟಿ ಟು ಪ್ರೊಡ್ಯೂಸ್. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಆಮೆನ್. ಇಷ್ಟು ಭಾಗ್ಯವನ್ನು ಸಂಪಾದಿಸಿದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಿಸಿಕೊಳ್ಳಿ. ಈಗ ಈ ವಾಕ್ಯ ತಗೊಂಡ್ಬಿಡಿ ಅಷ್ಟೇನೆ. ಇದನ್ನು ತಗೊಂಡು ಇದನ್ನೇ ಥಿಂಕ್ ಮಾಡಿ, ನಡೆಯುವಾಗ ಹೋಗುವಾಗ ಆಗಾಗ ನೆನಪು ತೆಗೆದುಕೊಂಬನ್ನಿ. ಯಾಕೆ ಇದು ಹೇಳಿದ್ರು, ಯಾಕೆ ಈ ರೀತಿಯಾಗಿ ಇದು ಹೇಳ್ತಾ ಇದೆ, ಹಾಗಾದ್ರೆ ಎಲ್ಲಿಂದ ಬರುತ್ತೆ ಬಲ? ಹಾಗಾದ್ರೆ ಐಶ್ವರ್ಯ ಸಂಪಾದಿಸಲಿಕ್ಕೆ ಇಷ್ಟು ಭಾಗ್ಯ ಸಂಪಾದಿಸಲಿಕ್ಕೆ ದೇವ್ರು ನಮಗೆ ಬಲ ಕೊಟ್ರ? ಹಾಗಾದ್ರೆ ಇವತ್ತು ನಾನು ಬದುಕಿರೋದಕ್ಕೆ ದೇವ್ರು ನನಗೆ ಬಲ ಕೊಟ್ಟಿದ್ರಲ್ವಾ? ಈಗೇನು ಥಿಂಕ್ ಮಾಡ್ಕೊಂಡು ಇದು ನನಗೆ ಹೇಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ? ಪ್ರಾಕ್ಟಿಕಲ್ ನಾನು ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಒಂದೇ ಒಂದು ಬೆಳಕು ದೇವರು ಅದ್ಭುತ ಮಾಡ್ತಾರೆ. ಆಮೇಲೆ ಇದನ್ನು ಓದ್ಕೊಂಡ್ ಬರ್ತೀರೋ ನನಗೆ ಅರ್ಥ ಆಗಿದೆ ನೋಡಿ. ಅದು ಸ್ವಲ್ಪ ವಿಷಯ ಸೇರಿಸ್ಕೊಂಡೆ ಅಲ್ಲಿ, ಅವಾಗ ಈದಾಗ ಅರ್ಥ ಆಗಿದೆ. ಸೇರ್ಸೋಣ ಈಗ ಸ್ವಲ್ಪ ವಿಷಯಗಳನ್ನ. ಹೇಗೆ ಬರೋದು ಇಂಗ್ಲೀಷಲ್ಲಿ? ಎಬಿಲಿಟಿ ಟು ಪ್ರೊಡ್ಯೂಸ್, ಎಬಿಲಿಟಿ ಟು ಪ್ರೊಡ್ಯೂಸ್, ಆಮೇಲೆ ಕನ್ನಡ ತಮಿಳಲ್ಲಿ ಎಷ್ಟು ಚೆನ್ನಾಗಿ ಅದು ವಾಕ್ಯ ಹೆಂಗ್ ಬರುತ್ತೆ ಅಂತಂದ್ರೆ, ಐಶ್ವರ್ಯವನ್ನು ಸಂಪಾದಿಸಲಿಕ್ಕೆ ಬಲವನ್ನು ಅನುಗ್ರಹಿಸು. ಈಗ ಬರುತ್ತೆ ಐಶ್ವರ್ಯ ಸಂಪಾದಿಕೆ ಬಲಂತರ್ಗರವರ್. ಐಶ್ವರ್ಯ ಸಂಪಾದಿಸಕ್ಕೆ ಬಲವನ್ನ ಕೊಡುವವನು. ಯಾರೊಬ್ಬ ನಿಮ್ಗೆ ಐಶ್ವರ್ಯ ಕೊಡೋದು, ದಟ್ ಈಸ್ ನಾಟ್ ಅ ಬ್ಲೆಸ್ಸಿಂಗ್. ನಮಗದು ಇಷ್ಟ ಆಗಲ್ಲ. ಆಮೇಲೆ ಅರ್ಥ ಆಗ್ತಿದೆ? ಅರ್ಥ ಆಗ್ತಾ ಇದೆ. ಇನ್ನೂ ಎಕ್ಸಾಂಪಲ್ ಸೋರ್ಸ್ ನೋಡಿ. ಈಗ ಆಟ ಮಾಡಿ ಪ್ಯಾಕ್ ಹೊಡಿಬೇಕು ಹೃದಯದಲ್ಲಿ. ಇದು ಅರ್ಥ ಆಗಲಿ ನಿಮ್ಗೆ ಹೇಳ್ತಾ ಇರೋದು. ಯಾರೊಬ್ಬ ನಿಮಗೆ ಆ ಬ್ರದರ್ ನಿಮ್ಮ ಹೆಸರು ಮಧು ಬನ್ನಿ ತಗೊಳ್ಳಿ ದೇವ್ರು ಮಾತಾಡಿದ್ರು 1 ಲಕ್ಷ ಅಂತ ಕೊಟ್ರೆ ನಿಮ್ಗೆ ಹೌದಾ ಬ್ರದರ್ ಹಂಗೆ ಅಷ್ಟೇ. ಅದು ನಿಮ್ಗೆ ಪರ್ಮನೆಂಟ್ ಅಲ್ಲ. ಅದು ದಟ್ ಈಸ್ ನಾಟ್ ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್ ಅನ್ನೋದು ಹೇಗೆ ಅಂತಂದ್ರೆ, ನನ್ನ ಕಡೆ ಅಂತ್ಯವರೆಗೂ ನನಗೆ ಅದು ಬಂದು ನಾನ್ ಸ್ಟಾಪ್ ಆಗಿ ಬರ್ತಾನೆ ಇರುತ್ತೆ. ಆಮೇಲೆ ಅದನ್ನ ಇಷ್ಟಪಡ್ಬೇಕು. ಅದ್ರ ಬಿಟ್ಟು ನಾನು ನನ್ನ ಕಷ್ಟ ಅರಿಕೆ ಮಾಡಿದಾಗ ಅಯ್ಯೋ ಪಾಪ ಅಂತ ನೀವು ಒಂದು 2,000 ರೂಪಾಯಿ 100 ರೂಪಾಯಿ ಕೊಡ್ಬೋದು ಅಷ್ಟೇ. ಅದು ಆವತ್ತಿಗೆ ನಂದು ಸಾಲ್ವ್ ಆಗ್ಬಿಡುತ್ತೆ. ಬಟ್ ನೆಕ್ಸ್ಟ್ ಇನ್ನೂ ನಾನು ಸಂಧಿಸ್ಬೇಕಾಗಿದೆ, ಅವತ್ತು ಕೊಡಕ್ ಸಾಧ್ಯನಾ? ಅದಕ್ಕೆ ದೇವರು ಹೇಳ್ಬಿಟ್ರು, ಐಶ್ವರ್ಯವನ್ನ ಸಂಪಾದಿಸಲಿಕ್ಕೆ ಬಲವನ್ನು ಅನುಗ್ರಹಿಸುವನು. ಹಾಗಾದ್ರೆ ಇದನ್ನ ಹೀಗೆ ಪ್ರಾರ್ಥನೆ ಮಾಡ್ಬೋದು. ಹೇಗಂತ ಸ್ವಲ್ಪ ಬರೀ ಓದ್ತೀನಿ ನೋಡಿ. ಬೇಕಾದ್ರೆ ಬರ್ಕೊಂಬಿಡಿ, ನಾನು ಆಮೇಲೆ ಬಂದಿದ್ದೀನಿ ಬೇರೆ ಬರ್ಕೊಳ್ಳಿ. ಜನರನ್ನ ಸಂಪಾದಿಸಲಿಕ್ಕೆ ಬಲವನ್ನು ಅನುಗ್ರಹಿಸುವನು. ಆಮೇನ್. ಹಣವನ್ನು ಸಂಪಾದಿಸಲಿಕ್ಕೆ ಬಲವನ್ನು ಕೊಡುವವನು. ನನಗೆ ದೇವರೇ ಒಂದು ಬ್ರಾಸ್ಲೆಟ್ ಬೇಕಾಗಿದೆ, ಅವುಗಳನ್ನ ಸಂಪಾದಿಸಲಿಕ್ಕೆ ಬಲವನ್ನ ಕೊಡುವನು. ಈಗ ನೋಡಿ, ಸಾಮರ್ಥ್ಯಗಳನ್ನ ಕೊಡುವನು, ಟ್ಯಾಲೆಂಟ್ಸ್ಗಳನ್ನ ಕೊಡುವನು, ಐಡಿಯಾಸ್ಗಳನ್ನ ಕೊಡುವವನು. ಇದು ಯಾರು ನಿಮಗೆ ಹೊಟ್ಟೆಗಿಸ್ಕೊಡಲ್ಲ. ಒಂದೇ ಒಂದು ಐಡಿಯಾ ಸಾಕು, ನಿಮ್ಮ ಲೈಫ್ ಸ್ಟೈಲ್ ಬದಲಾಗುತ್ತೆ. ಆಮೇಲೆ ಚಪಾತಿ ಎಲ್ಲ ಹಿಂಗ್ ಉಡ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು. ಯಾರೊಬ್ರು ಕಂಡಿಡ್ದು ಪ್ರೆಸ್ ಮಾಡಿದ್ರೆ ಸಾಕ್ಬಿಟ್ರಿ ಯಾಕೆ ಅಂತ ಓಡ್ತಾ ಇಲ್ವಾ? ಒಂದು ಇನ್ವೆನ್ಷನ್ ಮೇಡ್ ಮಿಲಿನಿಯರ್. ಹಲ್ಲೆಲೂಯಾ. ದೇವ್ರ ಇನ್ವೆನ್ಷನ್ ಇಟ್ಟಿದ್ದಾರೆ. ಮನುಷ್ಯನ ಹೃದಯದಲ್ಲಿ ಏನಿಟ್ಟಿದ್ದಾರೆ ಅಂತಂದ್ರೆ, ಐಶ್ವರ್ಯ ಬಂದು ಆಕಾಶದಿಂದ ಇಳಿಯೋದಿಲ್ಲ. ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಐಡಿಯಾಸ್ ಕೊಡ್ತಾರೆ. ಅವ್ರು ಮಾಡೋ ಐಡಿಯಾ ನೆಕ್ಸ್ಟ್ ಇನ್ನೊಬ್ರು ಮಾಡೋದಕ್ಕೆ ಅವರು ರೀಚ್ ಆಗ್ಬಿಡ್ತಾರೆ, ಮಿಲಿಯನ್ ಆಗ್ಬಿಡ್ತಾರೆ. ಅರ್ಥ ಆಯ್ತಾ? ಮಾರ್ಕೆಟ್ ನೋಡಿ ಒಂದೊಂದು ಹಣ್ಣು ತಗೊಳ್ತಾರೆ, ಏನೆಲ್ಲ ಡಿಸೈನ್ ಮಾಡ್ತಾರೆ ನೋಡಿ. ಹೇಗೆ ಅಂತಂದ್ರೆ ಐಡಿಯಾಸ್ ಅದಲ್ಲ, ಅದನ್ನ ಮೆಚ್ಚಬೇಕು ನಾವು. ನೋಡು, ಆ ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತಾರೆ. ಇಲ್ಲ, ಅವ್ನ ಐಡಿಯಾ ನೀವು ಮೆಚ್ಚಬೇಕಾಗಿದೆ ಅಲ್ವಾ? ಮೊಬೈಲ್ ಮಾಡಿದ್ರು, ಆ ಮೊಬೈಲ್ ಸ್ಟ್ಯಾಂಡ್ ಅಪ್ ಹಾಕೊಂಡಿರ್ದ, ಚಿಕ್ಕದೆ. ಅರ್ಥ ಆಗ್ತಾ ಇದೆಯಾ? ಈಗ ಉಪ್ಪಿನಕಾಯಿ ಎಲ್ಲ ಮನೇಲಿ ಮಾಡ್ತಾ ಇದ್ರು. ಈಗ MTR ಉಪ್ಪಿನಕಾಯಿ ಅವ್ನ ಏನ್ ಹಾಕ್ತಾನೆ ನಮ್ಗೆ ಗೊತ್ತಿಲ್ಲ, ಹಾಕಿದ್ರು. ಆದ್ರೆ ಟಾಪ್ ಬರ್ತಾ ಇದಾರಲ್ವಾ, ಆ ಮಸಾಲೆ ಅದ್ರ ಮಸಾಲೆ ಇವ್ರು ಏನಾದ್ರು ಧ್ಯಾನ ಮಾಡಿ ಹಂಗೆಲ್ಲ ಸೇರಿಸ್ಬಿಟ್ರ ಎಲ್ಲಿದ್ದೆಲ್ಲ
ಎಲ್ಲ ಅಲ್ಲೇನೆ ಇತ್ತು. ಅದನ್ನ ಸ್ವಲ್ಪ ಇವ್ರು ಹಿಂಗೆ ಹಾಕಿದ್ರೆ ಸ್ವಲ್ಪ ಉಲ್ಟಾ ಮಾಡಿ ಹಾಕಿರ್ತಾರೆ, ಅಲ್ಲೊಂದು ಒಳ್ಳೆ ಟೇಸ್ಟ್ ಮಾಡ್ಬಿಡುತ್ತೆ. ಈಗ ಎಷ್ಟು ಹೋಟ್ಲಿದೆ, ಎಲ್ಲ ಹೋಟ್ಲಲ್ಲಿ ಜನ ಉಳ್ಕೊಳ್ತಾರ, ಯಾವ್ದೋ ತಿಂದ ಸ್ವಲ್ಪ ಬಿಡ್ರಿ, ಇಲ್ಲ ಅಲ್ಲಿ ಕಾಫಿ ಸೂಪರ್, ಇಲ್ಲಿ ಟೀ ಚೆನ್ನಾಗಿದೆ, ಅಲ್ಲಿ ಮಸಾಲೆ ಚೆನ್ನಾಗಿದೆ, ಇಲ್ಲಿ ಹೇಗೆ ಅವನಿಗೆ ಆ ಇನ್ವೆನ್ಷನ್ ಕೊಟ್ಟಿದ್ದು ಯಾರು? ಮಸಾಲೆ ದೋಸೆಯನ್ನ ಮಾಡೋದಕ್ಕೆ ಸಾಮರ್ಥ್ಯ ಕೊಟ್ಟವನೇ. ಅದು ಅವನು ಮಾಡಿದಲ್ಲ, ದೇವರನ್ನು ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಕೃತಜ್ಞತೆ ಅದನ್ನ ಹೇಳ್ತಾರಲ್ಲಿ ಐಶ್ವರ್ಯವನ್ನ ಸಂಪಾದಿಸಲಿಕ್ಕೆ ಬಲವನ್ನ ಅನುಗ್ರಹಿಸುವವನೇ, ಸಾಲವನ್ನು ತೀರಿಸಲು ಬಲವನ್ನು ಅನುಗ್ರಹಿಸುವವನೇ, ಸಾಲವನ್ನು ತೀರಿಸುವುದಕ್ಕೆ ಐಡಿಯಾಸ್ಗಳನ್ನ ಕೊಡುವವನೇ, ಟ್ಯಾಲೆಂಟ್ಸ್ಗಳನ್ನ ಕೊಡುವವನೇ, ಡಿವೈನ್ ಕನೆಕ್ಷನ್ಸ್ ತರುವವನೇ. ಸ್ತೋತ್ರ. ಹಲ್ಲೆಲೂಯಾ. ಕಳೆದುಕೊಂಡ ಆಸ್ತಿಗಳನ್ನು ಸಂಪಾದಿಸಲಿಕ್ಕೆ ಬಲವನ್ನು ಅನುಗ್ರಹಿಸುವವನೇ. ನೋಡಿದ್ದು ಈ ವಾಕ್ಯ ತೆಗೆದುಕೊಂಡು ನಿಮಗೆ ನೀವು ಅಪ್ಲೈ ಮಾಡ್ಕೋಬೇಕು. ಯಾವ ಪರಿಸ್ಥಿತಿ ನೀವಿದ್ದೀರಾ ಈಗ ಅಲ್ಲಿ ಅದನ್ನ ಸೇರಿಸ್ಕೊಳ್ಳಿ. ಅವಾಗ ಅದು ನಿಮಗೇ ಮಾತಾಡಂಗಿರುತ್ತೆ. ನೋಡಿ, ನಾನು ಹೆಸರು ಹಾಕೊಂಡಿದ್ದೀನಿ, ಸ್ವಲ್ಪ ಹೇಳ್ತಾ ಇರ್ತಾರೆ, ನಿಮ್ಗೆ ಹೋದ್ರೆ ಅದು ನೀವು ತಗೊಳ್ಳಿ, ಪರವಾಗಿಲ್ಲ. ಮನೆಯನ್ನ ಕಟ್ಟುವುದಕ್ಕೆ ಬಲವನ್ನು ಅನುಗ್ರಹಿಸುವವನೇ. ಆಮೆನ್. ಲ್ಯಾಂಡ್ ಅನ್ನು ತೆಗೆದುಕೊಳ್ಳಿಕ್ಕೆ ಬಲ ಅನುಗ್ರಹಿಸುವವನೇ. ಹೆಸರನ್ನು ಮಾಡೋದಕ್ಕೆ ಬಲವನ್ನು ಅನುಗ್ರಹಿಸುವವನೇ. ಮುರಿದ ಸಂಬಂಧವನ್ನು ಒಂದು ಮಾಡೋದಕ್ಕೆ ಬಲವನ್ನು ಅನುಗ್ರಹಿಸುವವನೇ. ಕಳೆದುಕೊಂಡ ಆಸ್ತಿಯನ್ನು ಒಂದು ಮಾಡೋದಕ್ಕೆ ಬಲವನ್ನು ಅನುಗ್ರಹಿಸುವವನೇ. ನಿಮಗೆ ಏನು ಸ್ತೋತ್ರ ಎಂಬುದಾಗಿ ನಾನು ಜ್ಞಾಪಕ ಮಾಡ್ಕೊಂಡು ಇವುಗಳನ್ನೇ ನಾನು ಧ್ಯಾನಿಸ್ತಾ ಇರ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ನಿಮ್ಗೆ ಏನ್ ಬೇಕು? ರೋಡ್ ಹೋಗ್ತಾ ಇರ್ತಾರೆ, ಕಾರ್, ದೇವರೇ ಸ್ತೋತ್ರ, ಈ ಕಾರನ್ನ ಸಂಪಾದಿಸಲಿಕ್ಕೆ ಏನ್ ಕೊಟ್ಟಿದ್ದೀರಾ? ಐಡಿಯಾಸ್ ಕೊಡೋದಕ್ಕಾಗಿ ಸ್ತೋತ್ರ, ಸಾಮರ್ಥ್ಯ ಕೊಡೋದಕ್ಕಾಗಿ ಸ್ತೋತ್ರ, ಆಪರ್ಚುನಿಟೀಸ್ ಕೊಡೋದಕ್ಕಾಗಿ ಸ್ತೋತ್ರ, ಡಿವೈನ್ ಕನೆಕ್ಷನ್ಸ್ಗಾಗಿ ಸ್ತೋತ್ರ, ಓಪನ್ ಡೋರ್ಸ್ಗಾಗಿ ಸ್ತೋತ್ರ. ರಾಜ್ಯ ನನಗೆ ಅವ್ರ ಕಾರ್ ನನ್ ಬೇಕಾಗಿಲ್ಲ, ಆದ್ರೆ ಅದೇ ಕಾರ್ ನನಗೆ ದಿ ಬೆಸ್ಟ್ ಕಾರ್ ನನಗೆ ನನ್ನ ಸಾಮರ್ಥ್ಯ ಕೊಡ್ತಾ ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ಸ್ತೋತ್ರ, ರಾಜ ಹೊಸ ಕಾರ್ ನನ್ಗೆ ಕೊಟ್ಬಿಟ್ಟಿದ್ದೇವ್ರೆ. ಅದೇನದು ಇಚ್ಛೆ, ಅದು ಯಾವುದು ಬ್ಲೆಸ್ಸಿಂಗ್ ಆಗಿರೋದಿಲ್ಲ. ಆದ್ರೆ ನನಗೂ ಕಾರ್ ಬೇಕು. ಹೇಗ್ ಬೇಕು? ನನ್ನಲ್ಲೇ ಸಾಮರ್ಥ್ಯ ಇದೆ, ನಿಮ್ಮಲ್ಲೂ ಸಾಮರ್ಥ್ಯ ಇದೆ. ಆಮೆನ್. ಆ ಸಾಮರ್ಥ್ಯ ತರುತ್ತೆ. ಅದು ನಿಮಗೆ ಗೊತ್ತಿಲ್ಲ, ಅದು ದೇವರೊಂದಿಗೆ ಹೋಗಿ ಆ ಸಾಮರ್ಥ್ಯ ದೇವರು ನಿಮಗೆ ತರೋಗೆ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಬ್ಯಾಸ್ ಹಿಡ್ತಾ ಇಲ್ವಾ? ನಿನ್ನ ಬಾಯಲ್ಲಿ ಹಣ ಇಟ್ಟಿದ್ದೇನೆ, ಆದ್ರಿಂದ ನೀನು ಮಾತಾಡ ಸಾಕು, ಎದುರ್ಕೋಬೇಡ. ಯು ವಿಲ್ ರಿಸೀವ್ ಮನಿ. ಆದ್ರಿಂದ ನಮ್ಮ ಹತ್ರ ಮಾತಿದೆ, ತುಂಬಾ ಜನ ಹತ್ರ ಹಣ ಇದೆ, ಮಾತಾಡ್ತಾ ದುಡ್ಡು ಬರುತ್ತೆ. ಇದು ಯಾವಾಗ? ಎಲ್ಲರಿಗೂ ಇದೆಲ್ಲರಿಗೂ ನಾನು ಸತ್ತು ಮೇಲೂ ಬರ್ತಾನೆ ಇರುತ್ತೆ. ಯಾಕಂತಂದ್ರೆ ಇದು ಜೀವ ಉಳ್ಳದು. ಇದಕ್ಕೆ ಸಾಮರ್ಥ್ಯಗಳನ್ನ ನಾವು ಬಿಲ್ಡ್ ಮಾಡೋದನ್ನ ನಾವು ಕಲ್ತ್ಕೊಳ್ಬೇಕು. ನಮಗೆ ದೇವ್ರು ಈ ಸಾಮರ್ಥ್ಯ ಇಟ್ಬಿಟ್ರ ಅದನ್ನ ನಾನು ಕಲಿಬೇಕು. ಅದರಲ್ಲೇ ನಾನು ಫುಲ್ ಟೈಮ್ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಖರ್ಚು ಮಾಡ್ತೀನಿ. ಯಾಕಂದ್ರೆ ಅಲ್ಲೇ ನನಗೆ ಹಣ ಇರುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ನಿಮ್ಗೆ ಹಾಗಾದ್ರೆ ಈ ತರ ಹೋದಾಗ ನೀವು ಯಾವ್ದು ಬೇಕಾದ್ರೆ ಆಸೆ ಪಡ್ಬೋದು. ಯಾಕಂತಂದ್ರೆ ದೇವರೇ ಸ್ತೋತ್ರ, ಬಂಗ್ಲೆ ಕೊಡೋದಕ್ಕಾಗಿ ಸ್ತೋತ್ರ, ಬಂಗ್ಲೆಯನ್ನ ಸಂಪಾದಿಸಲಿಕ್ಕೆ ಸಾಮರ್ಥ್ಯಗಳನ್ನ ಕೊಟ್ಟೋದಕ್ಕಾಗಿ ನಿಮಗೆ ಸ್ತೋತ್ರ. ಆಮೆನ್. ಕಾರ್ ಸಂಪಾದಿಸಲಿಕ್ಕೆ ನನಗೆ ಒಳ್ಳೆ ಐಡಿಯಾಸ್ಗಳನ್ನ ಕೊಡೋದಕ್ಕಾಗಿ ಸ್ತೋತ್ರ. ಒಂದು ಒಳ್ಳೆ ಐಡಿಯಾ ಇರ್ಬೋದು, ಒಂದು ಒಳ್ಳೆ ಐಡಿಯಾ ಮಾಡುವಂತ ವ್ಯಕ್ತಿ ಆಗಿರ್ಬೋದು, ನೀವು ಅದೊಂದು ಒಳ್ಳೆ ಕಂಡಿಡಿದ ಒಬ್ಬ ವ್ಯಕ್ತಿ ಆಗಿರ್ಬೋದು. ಈಗ ಬ್ರದರ್ ಸ್ಟುಡಿಯೋನಲ್ಲಿ ಇಟ್ಟಿದ್ದೀರಾ, ಎಲ್ಲರೂ ಮಾಡ್ತಾನೆ ಹೋಗ್ತಾ ಇದ್ರೆ ನೀವು ನಿಶ್ಚಯ ನೀವು ಮುಂದೆ ಬರೋಕ್ಕಾಗಲ್ಲ. ದೇವ್ರನ್ನ ಒಳ್ಳೆ ಐಡಿಯಾ ಕೇಳಿ, ಒಂದು ಒಳ್ಳೆ ಇನ್ವೆನ್ಷನ್ ಕೇಳಿ. ಆ ಇನ್ವೆನ್ಷನ್ ಈ ನರಸೀಪುರದಲ್ಲಿ ನೀವೇ ತಾವು ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಬೋರ್ಡಲ್ಲಿ ಬರೀತಾರೆ, ಆರ್ಟಿಸ್ಟ್ ಬರೀತಾರೆ, ಆದ್ರೆ ಅವ್ರು ಬೀಟ್ ಮಾಡೋಕ್ಕಾಗಲ್ಲ, ಇವ್ರು ಬೀಟ್ ಮಾಡೋಕ್ಕಾಗಲ್ಲ. ಬರ್ತಾ ಇಲ್ವಾ? ಹೇಗೆ? ಆದ್ರೆ ಅವರು ಸಂಪಾದನೆ ಮಾಡಿದ ಗಾಡ್ಸ್ ಗಿಫ್ಟ್. ಆಮೆನ್. ಹೇಳಿ, ಗಾಡ್ ಹಸ್ ಗಿವನ್ ಗಿಫ್ಟ್ ಫಾರ್ ಮೀ. ನಿಮ್ಗೊಂದು ಗಿಫ್ಟ್ ಇದೆ, ನಿಮ್ಗೆ ಗಿಫ್ಟ್ ಇದೆ. ಆದ್ರಿಂದ ನಾವು ಯಾರು ಅಲಕ್ಷ್ಯವಾದವರಲ್ಲ. ಆ ಗಿಫ್ಟ್ಗಳನ್ನ ಒಂದು ಮೂಲೆಯಲ್ಲಿ ಇಟ್ಬಿಟ್ಟಿದೀವಿ. ದೇವರ ಮನುಷ್ಯ ಹುಡುಕದ ಕಾರಣ ಆ ಗಿಫ್ಟ್ ಆ ಮೂಲೆಯಲ್ಲೇ ಉಳ್ಕೊಂಡ್ಬಿಟ್ಟು, ಆ ಗಿಫ್ಟ್ ಅಲ್ಲಿ ಐಶ್ವರ್ಯ, ಆ ಗಿಫ್ಟ್ ಅಲ್ಲಿ ಹಣ, ಆ ಗಿಫ್ಟ್ ಅಲ್ಲಿ ಮನೆ, ಕಾರ್, ಎಲ್ಲ ಗಿಫ್ಟ್ ಒಳಗಿದೆ. ಆದ್ರೆ ಮನುಷ್ಯ ದೇವ್ರನ್ನ ಬೈದು ಇವುಗಳನ್ನೇ ಧ್ಯಾನಿಸಿ ಆತ ಇನ್ನು ಕೆಳಗೆ ಹೋಗ್ತಿದ್ದಾನೆ, ಕುಗ್ಗಿ ಹೋಗ್ತಿದ್ದಾನೆ ಹೊರತು ಅವನ ಮೇಲೆ ಬರಕ್ಕಾಗದ ಕಾರಣ ದೇವರಲ್ಲ. ಇದು ನಾವು ಮರೆತು ಹೋದ್ಮೇಲೆ. ಆಮೇಲೆ
ಇದು ಅದೃಷ್ಟ ಅಲ್ಲ, ಇದು ಸ್ಟಾರ್ ಅಲ್ಲ. ಸ್ಟಾರ್ ಬರುತ್ತೆ, ಅದೃಷ್ಟ ಬರುತ್ತೆ ಆಮೇಲೆ ಹೊರಟೋಗುತ್ತೆ. ಯಾವತ್ತು ಪರ್ಮನೆಂಟ್ ಆಗಿ ಸಿಗೋದನ್ನ ನೀವು ಹಿಡ್ಕೊಳ್ಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಒಬ್ರು ಹೇಳದಂತ ಒಬ್ಬ ಹುಡುಗ ಏನ್ ಮಾಡ್ದ, ಹೊಟ್ಟೆ ಹಸಿ 3 ದಿನ ಊಟ ಇಲ್ಲ, ಅಲ್ಲಿ ಭಿಕ್ಷೆ ಬೇಕು ಹೋಗ್ತಿದ್ದ. ಒಂದ್ ಕಡೆ ಹೋದ, ಏನ್ ಮಾಡ್ದ ಅಂತಂದ್ರೆ ಒಬ್ರು ಮೀನ್ ಹಿಡಿತಾ ಇದ್ರು. ಸರ್ ನನಗೆ ಹೊಟ್ಟೆ ಹಸ್ತೈತೆ, ನನಗೆ ದಯವಿಟ್ಟು ನನಗೊಂದು ಮೀನ್ ಕೊಡಿ ಅಂತ ಹೇಳ್ದಂತ. ಅಯ್ಯೋ ಪಾಪ ಕಷ್ಟಪಡ್ತಾನಲ್ಲ ಅಂತೇಳಿ, ಅಪ್ಪ ನೀನ್ ಎದುರ್ಕೋಬೇಡಪ್ಪ, ನೀನ್ ಎಲ್ಲಾ ಕಡೆ ಹೋಗು, ನಿನ್ಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂದ್ರು, ಎಲ್ಲೂ ಊಟ ಹಾಕಿಲ್ಲ ಅಂದ್ರು ಮಧ್ಯಾಹ್ನ ಬಂದು ನಿನಗೆ ಮೀನ್ ಸಾರು ಮಾಡ್ಕೊಬಿಟ್ಟು ತಿನ್ಕೊಂಡು ಆರಾಮಾಗಿರ್ಬೋದು ಅಂತ. ಆಗ ಅವ್ರೇನ್ ಮಾಡ್ಬೇಕು, ಮಧ್ಯಾಹ್ನ ಆದ್ರೆ ಬಂದ್ಬಿಡ್ತೀವಿ, ಅಲ್ಲೆಲ್ಲ ಸುತ್ತ ತಿರ್ಗಾಡ್ಕೊಂಡು ಮಧ್ಯಾಹ್ನ ಬರ್ತಿದ್ದ, 2-3-4 ಮೀನ್ ಕೊಡ್ತಾ ಇದ್ರು, ತಿನ್ಕೊಂಡು ಆರಾಮಾಗಿ ಅವ್ನ ಲೈಫ್ ಹಾಗೆ ಸಾಗಿಸ್ಕೊಳ್ತಿದ್ದ. ಒಂದಿನ ಈ ಮೀನು ಹಿಡಿಯೋನ್ಗೆ ಏನಾಗ್ಬಿಡ್ತು, ಬೇರೆ ಆಯ್ತಾ ಆಗಲ್ವಾ, ಏನೋ ಪಾಪ 1 ತಿಂಗಳು ಕೊಟ್ಟು ಪಾಪ ಇದನ್ನೇ ಕೊಡ್ತಾ ಇದ್ರೆ ಜನ ಆಗೇನೆ ಅಲ್ವಾ. ಮನೆ ನೆಂಟ್ರು ಬಂದ 3 ದಿನ 4ನೇ ದಿನ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಬಂದು. ಅದಕ್ಕೆ ಹೇಳ್ತಾರೆ, ಮನೇಲಿ ಎಲೆ ಊಟ ಹಾಕ್ದಾಗ್ಲೇ ನೆಕ್ಸ್ಟ್ ತಟ್ಟೆ ಬರೋಕ್ ಮುಂಚೆ ಎಸ್ಕೇಪ್ ಮಾಡೋದು ಒಳ್ಳೇದು. ಈಗ ಕಾಲ ಹೇಳ್ತೀವಿ, ನೀವೇ ಹಂಗಂತವ್ರಲ್ಲ ಹೇಳ್ತೀವಿ, ನೋಡ್ತಾರೆ ಹಂಗಿದ್ದಾರೆ ಅಲ್ವಾ. ಯಾಕೆ ಪಾಪ ಅವ್ರ ಕಷ್ಟ. ಆದ್ರೆ ಯಾವಾಗ್ಲೂ ಮಟನ್ ಸಿಗುತ್ತಾ, ಯಾವಾಗ್ಲೂ ಒಳ್ಳೆ ಊಟ ಸಿಗುತ್ತಾ, ಈಗ ಹೋಗಿ ಸಿಗುತ್ತೆ ಗ್ಯಾರಂಟಿ. ಆಮೇಲೆ ಆಗ ಮೀನು ಹೇಳ್ದಂತೆ, ಪಾಪ ಇಲ್ಲಿ ಇನ್ಮೇಲೆ ಹಿಂಗೆ ಮೀನು ಕೊಡಲ್ಲ, ತಗೋ ಗಾಳಿ ಇಟ್ಕೋ, ಕಲಿ ಹೋಗು ಅಂತ. ಈಗ ನೀನು ತಿನ್ಬೋದು, ಊರೆಲ್ಲ ಕೊಡ್ಬೋದು. ಇದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅಲ್ಲೆಲೂಯಾ. ನಾನು ಇಟ್ಟಿಟ್ಟು ತೆಗೆದು ಬನ್ನಿ ಬರೋದೆಲ್ಲ ಬನ್ನಿ ಎಲ್ಲ ತನಕ ಹೇಳ್ತೇನೆ, ಏ ಬೀಡಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನೀವು ನನ್ನ ಜೊತೆನೇ ಬರ್ತಾ ಇರ್ತೀರ. ಅವಾಗ ನೀವು ಯಾವಾಗ ಬೀಡ ಹೋಗೋದು. ಸೊ ನೀವು ಕಲಿಯುವರಾಗಿ ನಿಮಗೆ ನಾನು ಕಲಿಸ್ತಾ ಇದ್ದೀನಿ. ಸೊ ಹಾಗಾದ್ರೆ ಹೇಗೆ ವಾಕ್ಯದಲ್ಲಿ ನಾನು ಬಂದು ಇದರ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ಹೇಗೆ, ಈ ವಾಕ್ಯ ತೆಗೆದುಕೊಂಡು ಇದರ ಆಳವನ್ನು ಧ್ಯಾನಿಸುವಾಗ ಇದರೊಳಗಿರುವ ಬೆಳಕನ್ನ ದೇವರಿಗೆ ತೋರಿಸಿ ನನ್ನ ಜೀವಿತವನ್ನ ಮಾರ್ಪಡಿಸ್ತಾರೆ. 80 ವಯಸ್ಸು ಒಬ್ಬ ತಾತ ಅವ್ರ ಸಭೆಗೆ ಬರ್ತಿದ್ರು. $1 ಅವ್ರಿಗೆ ಅಷ್ಟೇನೆ, ಒಂದು ₹50 ಅವ್ರ ದಿನಕ್ಕೆ ಅವ್ರ ಡೋಬಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಸಭೆಗೆ ಹೋದಾಗ ಸಭೆಯಲ್ಲಿ ಓಡೋದ್ ರಾಬರ್ಟ್ ಅಂತ ಹೇಳಿ ಒಂದು ದೊಡ್ಡ ಸೇವಕರು ಅವರು ಪ್ರಸಂಗ ಮಾಡ್ತಾರೆ. ಏನ್ ಪ್ರಸಂಗ ಮಾಡ್ತಾರೆ ಅಂತಂದ್ರೆ, ಈ ಲೋಕದಲ್ಲಿ ಯಾವ ವ್ಯಕ್ತಿಯು ವೇಸ್ಟ್ ಆದ ವ್ಯಕ್ತಿನ ಅಲ್ಲ, ಎಲ್ರೊಳಗೂ ಸಾಮರ್ಥ್ಯವಿದೆ, ಅದನ್ನ ಕಂಡಿಡಿರಿ. ನೀವು ಅದನ್ನ ವ್ಯರ್ಥ ಮಾಡ್ಕೊಳ್ಬೇಡಿ, ಸುಲಭವಾಗಿರ್ಬೇಡಿ, ವ್ಯರ್ಥವಾಗಿರ್ಬೇಡಿ. ಅಲ್ಲಿ ನಿಮ್ಗೆ ಐಶ್ವರ್ಯ ಇದೆ, ಅಲ್ಲಿ ನಿಮ್ಗೆ ಕಾರ್ ಇದೆ, ಅಲ್ಲಿ ಎಲ್ಲವೂ ಇದೆ. ಕರ್ತ ನಿಮ್ಮನ್ನ ಆ ಕಾರ್ಯಕ್ಕಾಗಿ ಇಟ್ಟಿದ್ದಾರೆ. ದಯವಿಟ್ಟು ಯಾರು ವ್ಯರ್ಥವಾದವರಲ್ಲ ಅಂತ ಅವರು ಪ್ರಸಂಗ ಮಾಡ್ತಾರಂತೆ. ಆಗ ಇವ್ರೇನ್ ಮಾಡಿದ್ರು, ನನ್ನ ದಿನಕೂಲಿನೇ ನನಗೆ $50, ಇದಕ್ಕೂ ನನ್ನ ಲೈಫ್ನ ಹೇಗೆ ನಾನು ಸಾಧಿಸೋದು, ಏನಿದೆ ನನಗೆ ಸಾಮರ್ಥ್ಯ ವ್ಯವಸ್ಥೆ ಮಾಡ್ತಿದಾರಂತೆ. ಅದು ಇವ್ರೊಳಗೆ ಮೆಕ್ಯಾನಿಕ್ ಮೈಂಡ್ ಇತ್ತಂತ ಅವ್ರಿಗೆ. ನೋಡಿ ಡೋಬಿ ಹೆಂಗ್ ಕೆಲಸ ಮಾಡ್ತಿದ್ರು, ಮೆಕ್ಯಾನಿಕ್ ಮೈಂಡ್. ಆದ್ರೆ ಅವ್ರೇನ್ ಮಾಡಿದ್ರು ಗೊತ್ತಾ, ಒಂದು ಹಬ್ಬನ ಕಂಡುಹಿಡಿದ್ರು ಕಾರ್ಗೆ. ಫೋರ್ಡ್ ಕಂಪ್ನಿಯವ್ರು ಕರೆದು ಅವ್ರು ಹೇಳಿದ್ರು, ಈ ಸೀಕ್ರೆಟ್ ನೀನು ಯಾರು ಹೇಳ್ಬೇಡ, ಇಷ್ಟು $1 ಮಿಲಿಯನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ, ನಾನು ನಿಮ್ಮನ್ನು ಕೊಂಡ್ಕೊಡ್ತೀನಿ ಅಂತ. ಒಂದೇ ದಿನದಲ್ಲಿ ಬಿಕಮ್ ಮಿಲಿನಿಯರ್. ಹಲ್ಲೆಲೂಯಾ. ಅವರೊಬ್ಬರನ್ನೇ ಆ ಚರ್ಚಿಗೆ ಎಷ್ಟೋ $1,000 ಕೊಟ್ಟು ಒಂದು ದೊಡ್ಡ ಬೈಬಲ್ ಕಾರನ್ನ ಕಟ್ಟಿದ್ರು. ಯಾರು? 80 ವರ್ಷ ಒಬ್ಬ ತಾತ. ಹಾಗಾದ್ರೆ ನಿಮ್ಗೆ ಎಷ್ಟು, 80 100? ಹಾಗಾದ್ರೆ ಐಶ್ವರ್ಯ ಎಲ್ಲಿತ್ತು? ಐಶ್ವರ್ಯ ಎಲ್ಲಿದೆ ಈಗ? ಈಗ ತಾತ ಹೋಗ್ಬಿಟ್ಟು ಎಲ್ಲ ಬ್ಲ್ಯಾಕ್ ಮನಿ ಹಿಡೀಲಿ ಅವ್ರನ್ನ ಹಾಕಿದ್ರ? ಇಲ್ಲ ಇಲ್ಲ. ಎಲ್ಲಿತ್ತು ಅವ್ರಿಗೆ ಹಣ? ಒಳಗೆ ಇನ್ವೆನ್ಷನ್, ಒಳಗೆ ಒಂದು ಐಡಿಯಾ, ಒಳಗೆ ಒಂದು ಥಾಟು. ಅದಕ್ಕೆ ಎಲ್ಲರೂ ಹೋಗೋ ಹತ್ರ ಹೋಗ್ಬಾರ್ದು, ಎಲ್ಲರೂ ಹೋಗೋ ರೂಟಲ್ಲಿ ಹೋಗ್ಬಾರ್ದು. ನಾವೊಬ್ಬ ಯೂನಿಕ್, ನಾವೊಬ್ಬ ಡಿಫ್ರೆಂಟ್ ಪರ್ಸನ್, ನಾನು ಯಾವುದೊಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಈ ರೀತಿಯಾಗಿ ನಿಮ್ಮನ್ನ ಕಲ್ಪನೆ ಮಾಡಿ ಇಂಥ ಖಾನಿ ಮರಗಳು ಇಟ್ಕೊಳ್ಳುವಾಗ ನಿಶ್ಚಯವಾಗಿ ದೇವರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಆಗ ನೀವು ಊರನ್ನ ನೀವು ದೂರ ಹೇಳಲ್ಲ, ನಿಮ್ಮ ಜನ ದೂರ ಹೇಳಲ್ಲ, ನಿಮ್ಮ ಬಿಸ್ನೆಸ್ ಬಗ್ಗೆ ದೂರ ಹೇಳೋದಿಲ್ಲ. ನನ್ನಲ್ಲೂ ದೇವರೇ ಒಂದು ಒಳ್ಳೆ ಇನ್ವೆನ್ಷನ್ ಕೊಡಿ ದೇವರೇ. ದೇವರೇ ನನಗೆ ಬಿಸ್ನೆಸ್ ಬೇಕಾಗ್ಬಿಟ್ರೆ $100 ಕೊಡ್ತೀನಿ, $1000 ಕೊಡ್ತೀನಿ, ಇದೆಲ್ಲ ಸ್ಟಾಪ್ ಮಾಡಿದಾರ ಬೇಡಿ. ದೇವರೇ ನನ್ನೊಳಗೆ ಸಾಮರ್ಥ್ಯದ ಅವನ್ನ ತಿಳ್ಕೊಳ್ಳೋದು ನನಗೆ ಸಹಾಯ ಮಾಡಿ. ನನಗೆ ಇವಾಗ ಕಂಡಿರೋದು, ಇವಾಗ ನಾನು ತಿಳ್ಕೊಂಡ್ರು ಬರೀ ಬಾಯಿ ಮಾತಷ್ಟೇನೆ ನನ್ನ ಮಾತು. ಅದು ಇನ್ನೂ ಏನಿದೆ ಗೊತ್ತಿಲ್ಲ, ಅದು ಹೋಗ್ತಾ ಬರುತ್ತೆ ಅಲ್ವಾ. ಇವತ್ತು ನೋಡಿ ಟಿವಿಯಲ್ಲಿ ಸೀರಿಯಲ್ ಮಾಡಿದ್ರಲ್ಲ, ಫಿಲಮ್ ಸ್ಟಾರ್ ಆಗ್ಬಿಟ್ರು. ಫಿಲಮ್ ಸ್ಟಾರ್ ಮಾಡಿದ್ರಲ್ಲ ಈಗ ಏನೋ ಮಾಡ್ತಾರೆ. ಇವತ್ತು ನೋಡಿದ್ರೆ ಒಬ್ಬ ದೊಡ್ಡ ವ್ಯಕ್ತಿಗಳಾಗ್ಬಿಟ್ರು. ಹಾಗಾದ್ರೆ ಅವರು ಅದಕ್ಕೆ ಅಂತ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರು, ಅಲ್ಲೇ ಇದ್ಬಿಡ್ತಾ ಇದ್ರು. ದಿನೇ ದಿನೇ ನಮ್ಮಲ್ಲಿರುವಂಥ ಸಾಮರ್ಥ್ಯನ ಕಂಡ್ಕೊಳ್ಬೇಕು. ಹೇಗೆ? ನಿಜವಾದ ಬೆಳಕತ್ರ ನಾವು ಬರಬೇಕು. ಇದು ಅದೃಷ್ಟ ಅಲ್ಲ, ಇದು ಎಲ್ಲರಲ್ಲೂ ಇದೆ.
ಅದಕ್ಕೆ ಒಬ್ರು ಹೇಳಿದ್ರು, ಈ ಸಮಾಧಿ ಇದಲ್ವಾ, ಈ ಸ್ಮಶಾನ ಭೂಮಿ ನಿಜವಾದ ಐಶ್ವರ್ಯವಾದ ಭೂಮಿ ಅದೇ ಅಂತ. ಯಾಕಂತಂದ್ರೆ ಎಷ್ಟೋ ಜನ ಸಾಮರ್ಥ್ಯಗಳನ್ನ ಒಳಗೆ ಇಡ್ಸೋತಿದ್ದಾರೆ, ಯೂಸ್ ಮಾಡ್ಕೊಂಡೇ ಇಲ್ಲ ಅಂತ. ಆಮೇಲೆ ಗ್ಯಾಸ್ ಕಂಡುಹಿಡಿದಿದ್ಯಾ, ಲೈಟ್ನ ಕಂಡುಹಿಡಿದಿದ್ಯಾ, ಎಲ್ಲಿದ್ದದಲ್ಲ ಲೈಟಲ್ಲಿ ದುಡ್ಡಿದ್ಯಾ, ಇದೆ, ಅವ್ರು ಕಂಡುಹಿಡಿದ್ರೆ ಹೆಂಗೆ ಏನಾದ್ರು. ಹಾಗೆ ಭೂಮಿಯಲ್ಲಿ ಎಷ್ಟೋ ಐಶ್ವರ್ಯಗಳಿದೆ. ಅದು ದೇವರು ಒಬ್ಬೊಬ್ಬ ವ್ಯಕ್ತಿಗಳನ್ನ ದೇವ್ರೇನ್ ಮಾಡ್ತಾರೆ, ಯಾವಾಗ ಬೆಳಕಲ್ಲಿ ಹೋಗುವಾಗ ದೇವರದನ್ನ ಕಂಡುಹಿಡಿದಕ್ಕೆ ದೇವರು ಸಹಾಯ ಮಾಡ್ತಾರೆ. ಆಮೇನ್, ಹಲ್ಲೆಲೂಯಾ. ಈಗ ಫಿಲಿಪ್ಪನ ಬರೆದ ಪುಸ್ತಕ 4ನೇ ಅಧ್ಯಾಯ 6-7 ಓದೋಣ. ನೋಡಿ, ಟೈಮ್ ಆಗೋಯ್ತು. ಇದಕ್ಕೂ ಧರ್ಮೋಪದೇಶಗಳ 8-10 ಹೋಲಿಸಿ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. 4-6-7 ಫಿಲಿಪ್ಪನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಯಾವುದ್ರ ಬಗ್ಗೆನೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಗಳನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್, ಹಲ್ಲೆಲೂಯಾ. ಏನಾಯ್ತು? ಏನ್ ಬರ್ತಿದೆ? ಓದಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ, ಇಂಗ್ಲಿಷಲ್ಲಿ ಥಾಟ್ಸ್ ನ ಯಾವ ಸಂಬಂಧವಾದ ಥಾಟ್ಸ್ ತೆಗೆದುಕೊಳ್ಬೇಡಿ. ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞ ಸ್ತುತಿಗಳನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಏನೆಲ್ಲ ಬೇಕಾಗಿದೆಯೋ ತಿಳಿಯಪಡಿಸಿರಿ. ಆತನು ಅವುಗಳನ್ನ ಸಂಪಾದಿಸಲಿಕ್ಕೆ ಫಲವನ್ನು ಅನುಗ್ರಹಿಸುವ. ಆಮೇಲೆ ಅದೇ ಧರ್ಮೋಪದೇಶಕಂಡ 8-18 ಸೇರಿಸಿದ್ರೆ ಚೆನ್ನಾಗಿ ಅರ್ಥ ಆಗ್ತದೆ ಜನಗಳಿಗೆ. ಆ ವಾಕ್ಯಲ್ಲಿ ಸೇರಿಸಿ ಅರ್ಥ ಆಗುತ್ತೆ ನೋಡಿ. ಯಾವ್ದು ಬಗ್ಗೆ ಚಿಂತೆ ಮಾಡಬೇಡಿ, ನಮ್ಗೆ ಇಲ್ವಲ್ಲ ಅಂತ ಚಿಂತೆ ಮಾಡಬೇಡಿ, ಬರೋಲ್ಲ ಅಂತ ಚಿಂತೆ ಮಾಡ್ಕೋಗ್ಬೇಡಿ. ನಿಮ್ಗೆ ಏನೆಲ್ಲ ಬೇಕಿದೆ ಅದನ್ನು ಹೇಳಿ, ಅದನ್ನು ಹೊಂದ್ಕೊಳ್ಳೋದಕ್ಕೆ ದೇವರು ಬರ. ಆಮೇಲೆ ಅದು ಹೊಂದ್ಕೊಳ್ಳೋಕೆ ದೇವ್ರೇನ್ ಮಾಡ್ತಾರೆ? ಬಲ ಅಂತಂದ್ರೆ ಏನು? ಸಾಮರ್ಥ್ಯ, ಥಾಟ್ಸ್, ಐಡಿಯಾಸ್, ಒಳ್ಳೊಳ್ಳೆ ವ್ಯಕ್ತಿಗಳು ಪರಿಚಯ ಆಗುತ್ತೆ. ಅವೇನಾಗುತ್ತೆ ಅಂತಂದ್ರೆ ಒಂದಿನ ನೀವು ಅನ್ಕೊಂಡಿರ್ತೀರ ನಾವೆಲ್ಲ ಈ ಗಾಡಿ ತಗೊಳಕ್ ಆಗುತ್ತಾ, ಅದು ಒಂದಿನ ಗಾಡಿ ಓಡಿಸಿರ್ತೀರ, ಬಟ್ ನೀವು ಬರ್ತಿರ್ತೀರ, ಬಟ್ ಅದು ತಗೊಂಡ್ಬಿಟ್ಟಿರ್ತಾರೆ. ಕಾರಣ ಅಂತಂದ್ರೆ ಅದು ತಗೊಳ್ಳೋ ಸಾಮರ್ಥ್ಯ ನಿಮಗೆ ಬಂದಿರುತ್ತೆ. ಅಯ್ಯೋ ನಾವು ಬಡವರು, ನಾವಿಷ್ಟೇ, ನಮ್ಮ ಕೈಲಿ ಆಗಲ್ಲ ಅಂತ ಬೈಬಲಲ್ಲಿ ಹೇಳಿಲ್ಲ. ಅದಕ್ಕೆ ಕೇಳೋದನ್ನ ಇಷ್ಟಪಡ್ಬೇಕು. ರಾಯ್ಸ್ ರೋಸ್ ಹೊಡಿದೇವ್ರೆ, ಅಯ್ಯೋ ಈ ಊರಲ್ಲ, ಇಂಡಿಯಾದಲ್ಲ, ಅದು ಇವತ್ತೇ ಬರಲ್ಲ, ಅದು ಬರುತ್ತೆ. ಅದು ಬರಕ್ ಮುಂಚೆ ನಿಮಗೆ ಬಲ ಬರುತ್ತೆ. ಅವಾಗ ನಿಮ್ಗೆ ದೊಡ್ಡದಾಗ ಕಾಣ್ತಲ್ಲ. ಇದೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಚಿಕ್ಕ ವಯಸ್ಸು ನಾಟಕ ತಗೊಳಗೆ ಎಷ್ಟು ಕಷ್ಟ ಆಯ್ತು. 10 ರೂಪಾಯಿ 5 ರೂಪಾಯಿ, 10 ರೂಪಾಯಿನ 5 ರೂಪಾಯಿನ, ಅಯ್ಯೋ ಆಗಲ್ಲ. ಈಗ 10 ರೂಪಾಯಿ 5 ಪೈಸೆ ಲೆಕ್ಕಕ್ಕೆ ಇಲ್ಲ. ಈಗ 5 ರೂಪಾಯಿ ಬಗ್ಗೆ ಚಿಂತೆ ಮಾಡ್ತೀರಾ ಅಂದ್ರೆ ಅವಾಗ ನೀವೇನ್ ಮಾಡಿದ್ರಿ? 1000 ರೂಪಾಯಿ ತಗೊಂಡು 1000 ರೂಪಾಯಿ ನೋಡ್ರ ನೀವು ಚಿಕ್ಕ ವಯಸ್ಸಲ್ಲಿ ಹೇಗಿದೆ ಅಂತ ನಂಗೆ ಗೊತ್ತಿರಲ್ಲ. ಇವಾಗ ಎಷ್ಟೋ ಎನ್ಸ್ ಮಿಸ್ ಆಗ್ಬಿಟ್ಟಿರ್ತೀರ. ಹಾಗೆ ಇವತ್ತು ರಾಯಲ್ಸ್ ರೋಲ್ಸ್ ಬಂದು ಬರಲ್ಲ, ಆದ್ರೆ ಬರುತ್ತೆ. ಯಾವಾಗ ಇದು ಯಾವಾಗ ಬರುತ್ತೆ? ಹೌದು, ಅವಾಗ ಲೆಕ್ಕನೇ ಇಲ್ಲ. ಅದ ಅದೇ ಹೇಳ್ತಾರ. ಅಂದ್ರೆ ಉದಾಹರಣೆ ಹೇಳ್ತಾ ಇದ್ದೀನಿ, ಅದೇ ಬೇಕಂತ ಹೇಳ್ತಲ್ಲ. ನಿಮ್ಗೆ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಿದ್ರೆ ಎಲ್ಲವನ್ನ ದೇವ್ರು ಸಂತೋಷ ಪಡ್ತಾರೆ. ಹೊಟ್ಟೆಗೆ ಇಚ್ಕೊಡೋಕ್ಕಿಂತ ಕೇಳ್ಬಿಟ್ರೆ ನೋಡೋದು ಅಲ್ವಾ? ನೋಡೋರು ಮಾತ್ರ ನೋಡಿ, ಕೀರ್ತನ ಓದಲ್ಲ 73ನೇ ಅಧ್ಯಾಯದಲ್ಲಿ ಅವ್ರು ಮಾತ್ರ ಹಿಂಗೆ ಆಗ್ಬಿಡಲ್ಲ. ದೇವ್ರನ್ನ ಹೇಳ್ಕೊಡ್ತಾ ಇದಾರೆ, ನೀನು ಕೇಳು, ನಿನಗೂ ಕೊಡ್ತೀನಿ. ಏನ್ ಕೊಡ್ತಾರೆ ದೇವರು? ಕೇಳಿದ ತಕ್ಷಣ ಐಶ್ವರ್ಯವನ್ನ ಸಂಪಾದಿಸಲಿಕ್ಕೆ ಬಲವನ್ನ ದೇವರು ಕೊಡುವನಾಗಿದ್ದಾನೆ. ಕರ್ತನೆ ಸಾಲ ತೀರಿಸಬೇಕು, ಸಾಲ ತೀರಿಸುವುದಕ್ಕೆ ಸಾಮರ್ಥ್ಯ ಬಲವನ್ನ ಕೊಡುವವನಿಗೆ ನಿಮಗೆ ಸ್ತೋತ್ರ ರಾಂಚ. ಆಗ ನಿಮ್ಗೆ ಏನೆಲ್ಲ ಬೇಕೋ ಬರೆದ್ಬಿಟ್ಟು ಅದ್ರ ಮೇಲೆ ಕೈ ಇಟ್ಬಿಟ್ಟಾರೆ. ಯೇಸುವಿನ ನಾಮದಲ್ಲಿ ಇವೆಲ್ಲ ಸಂಪಾದಿಸಲಿಕ್ಕೆ ನನಗೆ ಬಲ, ದೀರ್ಘಾಯುಸು, ಸಮಾಧಾನ, ಸಂತೋಷ, ನೆಮ್ಮದಿಗಳನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಂಚ. ಆಗ ಅದ್ರ ಮುಂಚೆ ನೀವು ಕೇಳಬೇಕು. ಕೇಳೋದೇ ಇಲ್ಲ ತುಂಬಾ ಜನ. ಅದಕ್ಕೆ ಒಂದು ಬುಕ್ ಹಾಕೊಂಡ್ ಬರ್ಕೊಳ್ಬೇಕು, ಏನೆಲ್ಲ ಕೇಳ್ಬೇಕು.
ಆಗ ಯಾರಾದ್ರೂ ನಮ್ಗೆ ಏನಾದ್ರು ಕಾಂಟ್ರಿಬ್ಯೂಷನ್ಸ್ ಅಥವಾ ಯಾವ್ದು ಗಿಫ್ಟ್ ಬಂದ್ರೆ ಅಯ್ಯೋ ನಮ್ಗೆ ನಾವು ಹಾಕಿದ್ದಕ್ಕೆ ನೀವು ಬರೋದಿಲ್ಲ ಸಾಗಪ್ಪ, ಸರಿ ಆಯ್ತು ಬಿಡು ಪರವಾಗಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಕ್ರೈಸ್ತ ಇದರಲ್ಲಿ ಆಶ್ಚರ್ಯನೇ ಪಡಬಾರ್ದು. ಆಶ್ಚರ್ಯ ಪಡೋದು ಯಾರು ಗೊತ್ತಾ? ನೆನ್ಸ್ಕೊಡೋದು ಬಂದ್ಬಿಟ್ರೆ ಏನಾಗ್ಬಿಡ್ತಾ? ಆಶ್ಚರ್ಯ ಬಿಡ್ತು, ನಮಗ್ ಬಂದ್ಬಿಡ್ತಾ, ನೋವು ಬರ್ತಾ ಇಲ್ಲ, ಆಯ್ತಲ್ಲ, ಆಶ್ಚರ್ಯನೇ ಇಲ್ಲ. ಆಮೇನ್. ಅದಕ್ಕೆ 4:6-7 ಏನ್ ಹೇಳುತ್ತೆ? ಯಾವ ಸಂಬಂಧವಾಗಿ ಚಿಂತೆ ಮಾಡ್ಬಿಡಿ. ಇಂಗ್ಲಿಷ್ ಬರ್ಬಿಡಿ, ಒಂದು ನಿಮಿಷ ಇಂಗ್ಲಿಷ್ ಬೇಕು. ಇಷ್ಟೊತ್ತು ನಿಮ್ಗೆ ಹೇಳಿದ್ದು ವಿಷಯ ಫ್ಲಾಶ್ ಆಯ್ತಾ? ಹೃದಯದಲ್ಲೇ ಯೋಚಿಸಿದ್ರೆ ಹೀಗೇನೆ. ಹೇಗೆ? ಒಂದೇ ವಾಕ್ಯ ತಗೊಳ್ಳಿ, ನಿಮ್ಮ ಅಗತ್ಯಗಳಿಗೆ ಅವುಗಳನ್ನ ಹೋಲಿಸ್ಕೊಳ್ಳಿ, ಅದು ಕಾರ್ಯ ಮಾಡುತ್ತೆ. ನಿಮ್ಮಲ್ಲಿ ಒಂದು ಧೈರ್ಯ ತರದ ಏನು ಬೇಕಾದ್ರೂ ಕೇಳ್ಬೋದು. ಈಗ ಆ ಒಂದು ಅವರ್ ಬಂದ್ಬಿಡ್ತು ಈಗ ಮನಸ್ಸು ಅಲ್ವಾ? ದೇವ್ರು ಹೊಟ್ಟೆಗೆ ಇಚ್ಕೊಡೋಣ ಅಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾದ ಟ್ಯಾಲೆಂಟು, ಅವ್ರಿಗೆ ಬೇಕಾದ ವಯಸ್ಸು, ಅವ್ರಿಗೆ ಬೇಕಾದ ಸಾಮರ್ಥ್ಯಗಳನ್ನ, ಐಡಿಯಾಸ್ಗಳನ್ನ ದೇವ್ರು ಏನ್ ಮಾಡ್ತಾರೆ? ಕೊಡೋನಾಗಿದ್ದಾನೆ. ಈಗ ಬೈಬಲಿ ಒಂದು ಸ್ವಲ್ಪ ಉದಾಹರಣೆ ಬರ್ತಿದ್ದೀನಿ. ಈಗ ಅದನ್ನ ಹೇಳೋಕೆ ಇನ್ನೂ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದಲ್ಲ? ಯಾಕೋಬಿಗೆ ಕೊರತೆಯನ್ನ ಅವನು ಗೆಲ್ಬೇಕಾಗಿತ್ತು. ಏನ್ ಕೊರತೆ ಆಗಿತ್ತು? ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಬೈಬಲ್ಲಿ ಅವ್ರ ಬಗ್ಗೆ ಹೋದಾಗ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಬರ್ತದೆ. ಅವನಿಗೆ ಕೊರತೆ ಇತ್ತು. ಏನ್ ಕೊರತೆ ಅಂತಂದ್ರೆ ಬರೀ ಕೋನೊಂದಿಗೆ ಅವ್ನ ಮಾವನ ಮನೆಗೆ ಹೋದ. ಈಗ ಅವನಿಗೆ ಅಭಿವೃದ್ಧಿ ಬೇಕಾಗಿತ್ತು. ಅವನಿಗೆ ದೇವ್ರು ಏನ್ ಕೊಟ್ರು? ನಾನು ಹೇಳಿದೆ ನಿಮ್ಗೆ, ಒಂದು ಕಾರ್ ಕೇಳಿದ್ರೆ ನಿಮ್ಗೆ ಏನ್ ಕೊಡ್ತಾರೆ ದೇವರು? ಕಾರ್ ಕೊಡಲ್ಲ, ಕಾರ್ ಗೆಲ್ಲಿಸುವ ಸಾಮರ್ಥ್ಯ ಕೊಡ್ತಾರೆ ಅಲ್ವಾ? ಈಗ ಅವ್ನ ಕೊರತೆನ ಗೆಲ್ಬೇಕಾಗಿತ್ತು. ಆ ಕೊರತೆನ ಗೆಲ್ಲೋದಕ್ಕೆ ದೇವ್ರನ್ನ ಕೊಟ್ರು. ಅವನಿಗೆ ವಿಷನ್ ಕೊಟ್ರು. ಏನ್ ವಿಷನ್? ನಿದ್ರೆ ಕನ್ಸಲ್ ಕಣ್ಣ ಇಲ್ಲ. ಕುರಿಗಳನ್ನು ಒಂದಾಗುವಾಗ ಅವನೊಂದು ದರ್ಶನವನ್ನ ಕಾಣ್ತಾನೆ. ಇಮ್ಯಾಜಿನೇಷನ್ ಪವರ್ ಹೋಗಿತ್ತು. ಅದನ್ನ ಕೊಟ್ಟರು ದೇವರು. ದೇವ್ರು ಹೇಳಿದ್ರು, ನೀನ್ ಅಭಿವೃದ್ಧಿ ಆಗ್ಬೇಕಾ? ನೀನೇನ್ ಮಾಡ್ಬೇಡ, ಬಿತ್ತನೆ ಮಾಡ್ಬೇಡ, ಊರ್ ಬಿಟ್ಟು ಹೋಗ್ಬಿಡ್ಬೇಡ, ದರ್ಶನ ಮಾಡ್ಸಾಕು ನೀನ್ ಅಭಿವೃದ್ಧಿ ಆಗ್ಬೇಕು. ಹಲ್ಲೆಲೂಯಾ. ಐಶ್ವರ್ಯ ಸಂಪಾದಿಸಕ್ಕೆ ಬಲ ಹೆಂಗ್ ಕೊಡ್ತಾರ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ಹೇಗೆ ಈ ಹೃದಯ ನೀವು ಧ್ಯಾನ ಮಾಡೋದ್ರ ಬಗ್ಗೆ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಹೇಗೆ ಹೃದಯ ಇಟ್ಕೊಳ್ಳೋದು, ಇದನ್ನೇ ಸ್ವಲ್ಪ ಟೈಮ್ ತಗೊಳ್ಳೋದು. ಇದನ್ನ ನೋಡಿ, ಈಗ ಒಂದು ವಾಕ್ಯ ತಗೊಂಡ್ರಿ, ಆ ವಾಕ್ಯ ಆಳಗೆ ಧ್ಯಾನ ಮಾಡ್ತಾ ಸೈತನ್ ಅದನ್ನ ತೆಗಿಯಕ್ಕೆ ಅನೇಕ ಸಮಸ್ಯೆ ತಂದಾಗ್ತಾನೆ. ಆದ್ರೆ ಅದನ್ನೇ ನೀವು ಧ್ಯಾನ ಮಾಡಿ ಹಾಗೆ ನೀವು ಬದುಕಿಗೆ ನೀವು ಆರಂಭಿಸಿದ್ರೆ ನಿಶ್ಚಯವಾಗಿ ನೀವು ಅದು ರೀಚ್ ಆಗೇ ಆಗ್ತೀರಾ. ಅದು ಯಾವತ್ತೂ ಅದು ಸ್ಟಾಪ್ ಆಗೋದೇ ಇಲ್ಲ. ಆದ್ರೆ ಎಲ್ಲಿವರೆಗೂ ನೀವು ವಾಕ್ಯ ಧ್ಯಾನ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ನೀವು ನಿಂತ್ಕೊಂಡ್ಬಿಡ್ತೀರೋ, ನೀವು ಅಲ್ಲೇ ಇರ್ತೀರಾ. ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಷ್ಟೇ, ಅದು ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಒಬ್ಬ ದೊಡ್ಡ ಬೋಧಕರ ಮೆಸೇಜ್ ನಾನು ಕೇಳ್ತಾ ಇದ್ದೆ ನೋಡಿ. ಯಾವಾಗ್ಲೂ ಹೈಪರ್ ಲಾಪನ ಮೆಸೇಜ್ ಕೇಳ್ತಾರೆ. ಒಂದಿನ ತುಂಬಾ ಇಷ್ಟ ಆಯ್ತು. ಏನ್ ಮಾಡಿದ್ರೆ ಇನ್ನೊಂದು ವಾಕ್ಮನ್ ತಗೊಂಡು ಆ ತಮಿಳಲ್ಲಿ ಹೇಳಿದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ. ಆದ್ರೆ ಕಣ್ಮುಚ್ಕೊಂಡು ಏನ್ ಮಾಡ್ತಿದ್ದೆ ಅಂತಂದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಟ್ರಾನ್ಸ್ಲೇಟ್ ಮಾಡ್ತಾರ. ದೇವರದನ್ನ ಹಾಗೆ ನೆರವೇರಿಸ್ತು. ಹಲ್ಲೆಲೂಯಾ. ನೋಡಿದ್ರೆ ಏನಿಲ್ಲ, ಆದ್ರೆ ನಮಗೂ ಅದು ಲೆಕ್ಕ ಮಾಡಿದ್ರೆ ಅದು ಓದಕ್ ಆಗಲ್ಲ. ಆದ್ರೆ ಆ ಒಂದು ದರ್ಶನ ಏನ್ ಮಾಡ್ತು, ತಂದು ಸೇರಿಸ್ತು. ಅವ್ರಿಗೆ ಆಶ್ಚರ್ಯನೇ ಆಗಿಲ್ಲ. ಅವ್ರು ಬೋಧಿಸಿದ್ರೆ ಅವ್ರಿಗೆ ಇನ್ನೂ ಚೆನ್ನಾಗಿ ನಾನು ಟ್ರಾನ್ಸ್ಲೇಟ್ ಮಾಡ್ತೇನೆ. ಎಲ್ಲರಿಗೂ ನೀವು ಅವ್ರಿಗೆ ಇನ್ನೂ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ದಲ್ಲಪ್ಪ ಹೇಗೆ ಅಂದ್ರು. ಬಟ್ ನಾನು ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾನು ಕಲಿತಿರುವಾಗ ನನಗೂ ಅವ್ರಿಗೂ ಸಂಬಂಧನೇ ಇರಲ್ಲ. ನಾನೆಲ್ಲಿ ಅವರೆಲ್ಲಿ. ಹಾಗಾದ್ರೆ ಇಲ್ಲಿ ಯಾಕೋಬಿಗೆ ಕೊರತೆನೋ ಒಂದು ನೀರ್ ಬೇಕಂತಂದ್ರೆ ದೇವ್ರೇನ್ ಮಾಡಿದ್ರು? ರಾತ್ರಿ ಎಲ್ಲ ಕುಯ್ದು ಹಂಗೆ ಕಟ್ಬಿಟ್ಟಿದ್ದಾರೆ ಅದ ಹೋಗು ಅಂತ. ಏನ್ ಮಾಡಿದ್ರು? ಅಲ್ಲಿ ಮಾವ ಹೇಳ್ತಿದ್ದಾನೆ, ಕಪ್ಪು ಕುರಿ ಬರ್ತದೆ, ಇಲ್ಲ ಬಿಳಿ ಕುರಿ ಬರ್ಬೇಕಷ್ಟೇ. ಮಾವ ಅವಾಗ ಏನ್ ಸಂಬಳ ಅಂತಂದ್ರೆ ಅವ್ರು ಮಾತಾಡ್ಕೊಳ್ತಾರೆ, ನೋಡಪ್ಪ ಇನ್ಮೇಲೆ ಕಪ್ಪು ಕುರಿ ಬಂದ್ರೆ ನಿಂದು, ಬಿಳಿ ಕುರಿ ಬಂದ್ರೆ ನಂದು. ಈ ಮಾವ ಒಂದು 10 ಸತಿ ಹಂಗೆ ಬದಲಾಯಿಸ್ಬಿಟ್ಟ. ಈ ಮಾವ ಏನ್ ಹೇಳ್ಬಿಟ್ಟ, ಈಗ ನೋಡಪ್ಪ ಕಪ್ಪು ಬಿಳಿ 2 ಬಂದು ನಿಂದು ಅಂದ್ಬಿಟ್ಟು. ಈ ಕಪ್ಪು ಬಿಳಿ ಎಲ್ಲಿ ಬರುತ್ತೆ? ಬರಲ್ಲ. ಆಗ ಅವನೇನ್ ಮಾಡ್ದ ಅಂತಂದ್ರೆ ದರ್ಶನ ಕಲ್ಪನೆ ಮಾಡೋದು ದೇವ್ರು ಹೇಳ್ಕೊಟ್ರು. ಹೇಗೆ 2 ಒಂದು ಕೂರುವಾಗ ಕಪ್ಪು ಬಿಳಿ ಮರಿಗಳು ಬರೋದು ನಾವೇ ಕಲ್ಪನೆ ಮಾಡ್ತೀವಿ. ಅದು ಹಾಗೇ ಇಮ್ಯಾಜಿನೇಷನ್ ಸಖತ್ ಪವರ್ ಇದೆ. ಆಮೇಲೆ ಹಾಗಾದ್ರೆ ಆ ಕೊರತೆ ಗೆಲ್ಬೇಕಂದ್ರೆ ಏನ್ ಬೇಕೀಗ? ಏನ್ ಬೇಕು? ಮನೇಲಿ ಅಕ್ಕಿ ಖಾಲಿ ಆದ್ರೆ ಸೋನಾ ಮಂಚೂರಿ ಅಕ್ಕಿ ಹಾಗೆ ತುಂಬಿ ತುಳುಕ್ತಿದೆ. ಈ ಕಲ್ಪನೆ ಮಾಡಿ
ಮದುವೆ ಆಗ್ತಿರೋ ಏನ್ ಮಾಡೋಣ, ಎರಡನೇ ತಿಮ್ಮಾಕೋ ಮಾಡ್ಕೊಳ್ಳಿ, ದೇವರೇ ಕೊಟ್ಟ ಗಂಡು ಹತ್ರ. ಹಾಲೆಲೂಯಾ. ಇದೆಲ್ಲ ನಾವು ಮಾಡಿದೀವಿ, ಅದಕ್ಕೆ ಹೇಳ್ತಿದ್ರು ವಿಸ್ತಾರವಾಗಿರ್ಬೋದು, ಅದು ಕೆಲಸ ಮಾಡುತ್ತೆ. ಮಕ್ಕಳು ಇದ್ದಕ್ಕೂ ಮಧ್ಯದಲ್ಲಿ ಮಗು ಸ್ವಲ್ಪ ಪಕ್ಕದಲ್ಲಿ ಹರ್ಟ್ ಆಗುತ್ತೆ, ಸ್ವಲ್ಪ ಆಕಡೆ ಮಲ್ಸ್ಕೊಂತಿದ್ವಿ. ಮಕ್ಕಳೇ ಆಗಿರಲಿಲ್ಲ ಮದುವೆ ಉದ್ರಲ್ಲಿ. ಮದುವೆ ಮುಂಚೆ ಏನ್ ಮಾಡ್ತಿದ್ದೆ, 2 ದಿನ ಬಿಟ್ಟು ಮಾಡ್ತಿದ್ದೆ. ಕರ್ತನೆ ಕೊಟ್ಟಂತ ಹೆಂಡತಿಗೆ ಆಗಿಸ್ಕೊಡ್ತಾರ. ನರಸೀಪುರ್ಗೆ ಒಬ್ಬನೇ ಬರ್ತಿರುವಾಗ ಹಿಂದೆ ಹೆಂಡತಿ ಮಾತಾಡ್ಕೊಂಡು ಬರ್ತಿದ್ದೆ, ಆದ್ರೆ ಹೆಂಡತಿ ಹೋಗಿಲ್ಲ. ಅಂದ್ರೆ ಅವಾಗ ಕಾಣಿಸ್ತಾ ಇರಲಿಲ್ಲ, ಆದರೆ ಇಲ್ಲಿ ನಾನು ನೋಡ್ತಾನೆ ಇದ್ದೆ. ಹಾಲೆಲೂಯಾ. ಕೆಲಸ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಅಂದ್ರೆ ಆ ಐಶ್ವರ್ಯವನ್ನ ಸಂಪಾದಿಸ್ಲಿಕ್ಕೆ ನೀವು ಏನ್ ಕೇಳ್ತಿರೋ ಅದಕ್ಕೆ ಏನ್ ಮಾಡ್ತಾರೆ, ದೇವ್ರಿಗೆ ಆಲೋಚನೆ ಕೊಡ್ತಾರೆ. ಏನಲ್ಲ, ಥಾಟ್ಸ್, ಡಿವೈನ್ ಕನೆಕ್ಷನ್ಸ್, ವಿಷನ್ಸ್ ಏನೋ ಕೊಡ್ತಾರೆ. ಈಗ ಯಾಕೋಬ್ರಿಗೆ ಕೊರತೆ ಇತ್ತು, ಅದನ್ನ ಗೆಲ್ಬೇಕಂದ್ರೆ ಅವ್ನಿಗೆ ಏನ್ ಬೇಕಾಗಿತ್ತು? ಈಗ ಏನ್ ಬೇಕಾಗಿತ್ತು? ವಿಷನ್. ವಿಷನ್ ಅಂತ ಹಾಕೋದ್ಕಿಂತ ಇಮ್ಯಾಜಿನೇಷನ್ ಅಂತ ಹಾಕಿ, ಕಲ್ಪನೆ ಬಹಳ ಮುಖ್ಯವಾಗಿತ್ತು. ಎರಡನೇದು, ಅಬ್ರಹಾಮ್ಗೆ ಶಾಪವನ್ನ ಗೆಲ್ಬೇಕಾಗಿತ್ತು. ಅವನ್ ಶಾಪದಲ್ಲಿದ್ದ, ಅವನ್ ಬಂದು ಶಾಪ ಗೆಲ್ಲಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡಿದ್ರು, ಅವನ್ಗೆ ಬಿಟ್ಟು ಹೋಗೋನು, ಸಂಪ್ರದಾಯನ ಬಿಡು, ನಿನ್ನ ಸ್ವದೇಶ ಬಿಡು, ನಿನ್ನ ಅಪ್ಪನ ಮನೆ ಬಿಡು, ಯಾಕಂದ್ರೆ ಅಲ್ಲಿದ್ದೆ ನೀನೇನಾಗಲ್ಲ, ದರಿದ್ರಲ್ಲೇ ನೀನು ಇರ್ತೀಯ. ನಾನು ನಿನ್ನನ್ನು ಆಶೀರ್ವದಿಸ್ಬೇಕಂತಂದ್ರೆ ಯು ಬಿಕಮ್ ಝೀರೋ, ದೆನ್ ಐ ವಿಲ್ ಮೇಕ್ ಯು ಹೀರೋ. ಅರ್ಥಕ್ತಿದೆ ಇಲ್ವಾ? ಅವನು ಕೇಳ್ತಾ ಇದ್ದಾನೆ, ದೇವರೇ ನನ್ನ, ಯಾಕಂದ್ರೆ ಮನಸ್ಸು ಕೇಳ್ಕೊಂಡಿರ್ತಾನೆ, ನಾನು ಆಶೀರ್ವಾದ ಇರ್ಬೇಕಲ್ವಾ, ಆಗ ಎಲ್ಲ ಬಿಡು, ಹೀರೋ ಆಗು, ಅವಾಗ ನಾನು ಹೀರೋ ಮಾಡ್ತೀನಿ. ಎಲ್ಲರಿಗೂ ಅದನ್ನ ಇಟ್ಕೊಂಡಿದ್ದೆ, ನಾನು ಇನ್ನು ಏನ್ ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಮಾಡಿ ಹೇಳಕ್ಕೆ ಆಗಲ್ಲ. ನೆಕ್ಸ್ಟು, ಈಸಾಕು ಬರವನ್ನ ಗೆಲ್ಬೇಕಾಯ್ತು. ಬರಗಳು ಅಂದ್ರೆ ಭೂಮಿನೇ ಕಬ್ಬಣ ಆಗ್ಬಿಡ್ತು. ಆಗ ದೇವರನ್ನ ಹೇಳಿದ್ರು, ಆಕಾಶ ನೋಡ್ತಾರ, ನೀರು ಬರುತ್ತೆ, ಕಲ್ಪನೆ ಮಾಡು ಅಂತ ಹೇಳಿದ್ರ. ಅದಕ್ಕೆ ಎಲ್ರಿಗೂ ಅನುಭವ, ನಮ್ಮ ಅನುಭವ ತಗೊಳ್ಬಾರ್ದು. ನಮಗೆ ಅಂತ ಅನುಭವ ದೇವ್ರು ಮಾತಾಡ್ತಾರೆ. ಅದಕ್ಕೆ ನಾವು ದೇವರೊಂದಿಗೆ ಐಕ್ಯ ಹೇಳೋದು ಬಹಳ ಮುಖ್ಯ. ವೇದನೆ ನಾವು ಧ್ಯಾನ ಆಗಿರೋದು ಬಹಳ ಮುಖ್ಯ. ಯಾಕಂದ್ರೆ ಅವ್ರು ಮಾಡಿದ್ರು ನಾವು ಮಾಡೋಣ ಅಂತ ಹೋದ್ರೆ ನಿಶ್ಚಯವಾಗಿ ನಡೆಯೋದಿಲ್ಲ. ಈಗ ನಮ್ಗೆ ಎಕ್ಸಾಂಪಲ್ ಏನಲ್ಲ, ನಾನೊಂದು ತಿಮ್ಮಿಟ್ಕೊಂಡು ಮಾಡ್ಕೊಂಡೆ, ನೀವು ಮಾಡಿ ನಿಮ್ಗೆ ಆಗಲ್ಲ. ಅದಕ್ಕೆ ತುಂಬ ಮಾಡಿ ನೋಡಿ, ಆಮೇಲೆ ಏನು ಸಿಗಲ್ಲ. ಆ ಸಮಯಕ್ಕೆ ನಿಮಗೆ ದೇವರು ಅದನ್ನು ಪ್ರೇರೇಪಿಸಿ ಅದನ್ನು ಮಾಡಿ. ಪಾಲಿಯಂಗಿಚ್ಚೋಗಿ ದೇವ್ರನ್ನ ಹೇಳ್ಕೊಟ್ರು, ಏನಂತ, ಬರೀ ನಿನಗೆ ಯಾವ್ದು ಅರ್ಥ ಬೇಕು, ಯಾವ ಮರ ಬೇಕು ಹಾಕೋ, ಲಿಸ್ಟ್ ಹಾಕೋ ಅಂದ್ರು. ಹಾಕಿದ್ರು. ಹೇಳ್ಕೊಡಿದ್ದು ಯಾರು? ಇವತ್ತು ನಮ್ಮ ಜನ ಅದನ್ನೇ ಮಾಡ್ತಾರೆ, ಯಾರು ಏನು ಸಿಗಲ್ಲ. ಕುಡುನ್ಗೆ ಹೇಳಿದ್ರು, ಹೋಗಿ ಕೊಳದಲ್ಲಿಗೆ ನೀರು ತೊಗೊಂಬಾಪ ಅಂತ. ಎಷ್ಟು ಜನ ಕೊಳದಕ್ಕೆ ಹೋದ್ರು, ಯಾರಿಗ ಕಂಡು ಬಂದ, ಇವನಿಗೆ ಹೇಳಿದ್ರು, ಮಾಡಿದ್ರು. ಹಾಗೆ ನಿಮಗೆ ಹೇಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ನಾನೇನು ಇದು ಅರ್ಥ ಮಾಡ್ಕೊಬೇಕು ನೀವು ದೇವ್ರ ಹತ್ರ. ಅದಕ್ಕೋಸ್ಕರ ದೇವ್ರ, ಅದಕ್ಕೆ ನೀವು ಬರುವಾಗಲೇ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಕರ್ತನೆ ಹೇಳೋ ವಿಷಯ ನನಗೆ ಅರ್ಥ ಆಗಲಿ ಅಂತ. ಯಾಕಂದ್ರೆ ಅರ್ಥ ಆಗ್ಬಿಟ್ರೆ ಇಷ್ಟೊತ್ತಿಗೆ 2 ಕೋಳಿ ನಿಮಗೆ ಬ್ಲೆಸ್ಸಿಂಗ್. ಇಲ್ಲ ಅಂತಂದ್ರೆ ಏನೋ ಹೇಳ್ಕೊಂಡ್ಬಿಟ್ಟು ಹೋಗ್ಬಿಡ್ತೀರ. ಯಾಕಂದ್ರೆ ಅಪ್ಲೈ ಆಗ್ಬೇಕಂದ್ರೆ ಹೇಳ್ಕೊಡ್ತಾರೆ. ಅದು ಅವ್ರದ್ದು ಆಯ್ತಲ್ಲ, ನಾನು ಹಾಗೆ ಮಾಡ್ತೀನಿ. ಇಲ್ಲ, ನಾನು ಈ ಪರಿಸ್ಥಿತಿನ ಗೆಲ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ದೇವ್ರೆ, ಯಾಕೆ ದೇವ್ರಂತ ಕೇಳೋಕ್ಕಿಂತ ನಾನು ಏನ್ ಮಾಡ್ಬೇಕಂತ ಹೇಳುವಾಗ ಒಂದು ದೇವ್ರು ಹೇಳ್ಬೋದು, ಬಿಡು, ಕೊಡು, ದರ್ಶನ ಮಾಡು, ಇಮ್ಯಾಜಿನ್ ಮಾಡು, ಅಥವಾ ಬಿತ್ತನೆ ಮಾಡು. ಇದ್ರಲ್ಲಿ ಯಾವ್ದು ಹೇಳ್ತಾ ಇರ್ತಾರೆ, ಅದು ನೀವು ಮಾಡಿ. ಅದು ಬೇರೆಗಳ ಉತ್ಸಾಹವಾಗಿರ್ಬೋದು, ಏನಪ್ಪ ಹಿಂಗೆ ಮಾಡ್ತಾರಲ್ಲ ಅಂತೇಳಿ. ಆದ್ರೆ ಕರ್ತನ ಅದ್ರ ರಿಸಲ್ಟ್ ಕೊಟ್ಟೇ ಕೊಡ್ತಾರೆ. ಯೋಶುವ ಬಂದು ಅವನೀಗ ಜಯ ನೋಡ್ಬೇಕಾಗಿತ್ತು. ದೇವ್ರು ಏನ್ ಹೇಳಿದ್ರು ಗೊತ್ತಾ? ಬಿತ್ತನೆ ಮಾಡು ಅಂತ ಹೇಳಿಲ್ಲ, ದರ್ಶನ ನೋಡು ಅಂತ ಹೇಳಿಲ್ಲ, ನಿನ್ನ ಮನೆಯವ್ರು ಬಿಡು ಅಂತ ಹೇಳಿಲ್ಲ, ನಿನ್ನ ಸಂಪ್ರದಾಯ ಬಿಡು ಅಂತ ಹೇಳಿಲ್ಲ. ವಾಕ್ಯನ ಆಗಲು ಧ್ಯಾನಿಸೋದು ಅಷ್ಟೇ. ಹಲ್ಲೆಲೂಯಾ. ಈ ಜಯ ಅನ್ಬೋದು ಏನ್ ಮಾಡೋಣ? ಇವತ್ತು ಲೋಕ ಅನೇಕ ಸೂತ್ರ ಹೇಳ್ಕೊಡುತ್ತೆ. ಹೀಗೆ ಮಾಡಿದ್ರೆ ಜಯ ಅನ್ಬೋದು, ಹಾಗೆ ಮಾಡಿದ್ರೆ ಜಯ ಅನ್ಬೋದು, ಕರೆಕ್ಟು. ಆದ್ರೆ ದೇವ್ರ ಮಾರ್ಗ ಆಗಲ್ಲ. ನಿಮಗೆ ಪರ್ಸನಲ್ ಆಗಿ ನಿಮಗೆ ದೇವರು, ಇದು ಮೋಸೆಗೆ ದೇವ್ರು ಹೇಳಿಲ್ಲ, ಯೋಶುವನಿಗೆ ಹೇಳು, ಅವನು ತಿರುಗಿ ನೆಕ್ಸ್ಟ್ ಅವನು ಜವಾಬ್ದಾರಿ ಹೊಂದ್ಕೊಳ್ತಾ ಇದ್ದಾನೆ, ಅವ್ನು ಜಯಿಸ್ಬೇಕಂದ್ರೆ ಈ ವಾಕ್ಯನ ಯಾವಾಗೂ ಧ್ಯಾನ ಮಾಡೋದು ಹೇಳ್ಕೊಳ್ಬೇಕಪ್ಪ ಅಂತ ಹೇಳಿಲ್ಲ. ಯೋಶುವನಿಗೆ ಪ್ರತ್ಯೇಕವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ಹಗಲಿರ್ಲಿ ಬೇಕಾದ ಧ್ಯಾನವಾಗಿರು. ಯು ಶಾಲ್ ಮೇಕ್ ಯು ವೇ ಪ್ರಾಸ್ಪರಸ್ ಅಂಡ್ ಯು ಶಾಲ್ ಹ್ಯಾವ್ ಗುಡ್ ಸಕ್ಸಸ್. ನೀನೇ ಸಕ್ಸಸ್ ಮಾಡ್ಕೊಂಡ್ಬಿಡ್ತೇನೆ. ದೇವರ ನೀನು ಉಪ್ಪಿಗೆ ಹೋಗಿ ಮುಂಚೆ ಕಣ್ಣು ಮುಚ್ಕೋ, ಎಲ್ಲ ಫಿಲಿಸ್ಟನ್ನ ಹೊಡೆದಾಕ್ಬಿಟ್ಟೆ, ತಲೆಲ್ಲ ಕತ್ತಿಸ್ಬಿಟ್ಟಿದ್ದೀನಿ, ನಾನು ನೋಡ್ಕೊ ಇವಾಗ ಹೋಗು ಅಂತ ಹೇಳಿದ್ರ ವಾಕ್ಯ ಓದ್ತಾರೆ ಅಷ್ಟೇ, ನಿನಗೆ ಜಯ ಹೋಗ್ಬಿಡುತ್ತೆ. ನೆಕ್ಸ್ಟು, ಈಗ ನೀವು ಮನೇಲಿ ಹೋಗಿ ಕಲ್ಪನೆ ಮಾಡಿ,
ನಿಮ್ಮೊಂದು ಕೆಲಸ ಕೊಟ್ಟಿದ್ದೀನಿ. ಎಷ್ಟು ಈ ಪುಸ್ತಕ ಇದೆ? 66 ಪುಸ್ತಕ ಇದೆ. ಹಾಗಾದ್ರೆ ಒಬ್ಬೊಬ್ಬರು ಏನೆಲ್ಲ ಅವ್ರಿಗೆ ಬೇಕಾಗಿತ್ತು ಅವ್ರು ಹೊಂದ್ಕೊಳ್ಳೋಕೆ ಏನೆಲ್ಲ ಮಾಡಿದ್ರು, ಇದು ನೀವು ಕಲ್ಪನೆ ಮಾಡಿದ್ರೆ ನಿಮಗೆ ಅಲ್ಲಿ ಆನ್ಸರ್ ಇದೆ. ಅದಕ್ಕೆ ಬೈಬಲ್ನ ಓದಬೇಕು. ಅರ್ಥ ಆಗಿದೆ ಅರ್ಥ ಆಗಿಲ್ಲ ಒಂದ್ಸತಿ ಫುಲ್ಲಾಗಿ ಓದ್ಕೊಂಡು ಹೋಗ್ಬಿಟ್ಟು ತಿರುಗಿ ಓದಿ ಅವಾಗ ನಿಮಗೆ ಸ್ಟೋರೀಸ್ ಎಲ್ಲ ಚೆನ್ನಾಗಿ ಜ್ಞಾಪಕ ಮೈಂಡ್ ಬಂದ್ಬಿಡುತ್ತೆ. ಅವಾಗ ನೀವೇ ಈ ಥರ ಕಲ್ಪನೆ ಮಾಡಿ ಹೇಳ್ಬಿಡ್ಬೋದು. ಕರೆಕ್ಟ್, ಅವ್ನು ಜಯಂಬಗೆ ಏನು ಮಾಡ್ದ, ಈಗ ಮಾಡ್ದ, ನಾವು ಹಾಗೆ ಹೋಗೋಣ. ಆಗ ಈಸಾಕ್ ಅಂದ ತಕ್ಷಣ ಈಸಾಕಲ್ಲ, ದೇವ್ರ ಹೇಳ್ತಿರ್ತಾರೆ ನೀನೇ ಅಪ್ಪ ಅಲ್ಲಿ ಈಸಾಕು, ನೀನು ಇದನ್ನ ಮಾಡು, ದೇವ್ರು ನಿಮ್ಗೆ ಮಾತಾಡ್ತಿರ್ತಾರೆ. ಆದ್ರೆ ನೀವು ಅಪ್ಲೈ ಮಾಡೋದು ನಿಮ್ಗೆ ಸಪ್ಲೈ ಆಗ್ಬಿಡುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತೆ ಅನೇಕರಿಗೆ ವಾಕ್ಯದಿಂದ ಯಾಕೆ ಪ್ರಯೋಜನ ಆಗಿಲ್ಲ ಅಂತಂದ್ರೆ, ಆಬ್ರಾಮ್ ಅಂತಂದ್ರೆ ಎಲ್ಲೋ 2000 ಯಾವ ಆಬ್ರಾಮ್ ಅಂತ ಒಬ್ಬ ಇನ್ನಂತಲ್ಲಪ್ಪ ಅವ್ರಿಗಾಯ್ತು. ಇಲ್ಲ ಆಬ್ರಾಮಿ ನಿನಗೆ, ನೀನೇ ಅಪ್ಪ ಅಲ್ಲಿ ಆಬ್ರಾಮ್ ಅಲ್ಲಿ ನಿನಗೆ ನಾನು ಹೇಳ್ತಾ ಇರೋದು ಈಗ ಮಾಡು ಅಂತ. ಆಮೇಲೆ ಕಡೆದಾಗಿ ಪೇತ್ರನಿಗೆ ಟ್ಯಾಕ್ಸ್ ಕಟ್ಬೇಕಾಯ್ತು, ಪೇತ್ರನಿಗೆ ಜೀಸಸ್ ಇಬ್ಬರಿಗೂ ಅಲ್ವಾ. ಈಗ ಟ್ಯಾಕ್ಸ್ ಕಟ್ಟಕ್ಕೆ ಏನ್ ಬೇಕು? ಕಟ್ಬೇಕಲ್ವಾ? ದೇವ್ರ ಹೇಳಿದ್ರ ಕಣ್ಮುಚ್ಕೋ, ಈಗ ದುಡ್ಡು ಜೋಬ ನೋಡು ಅಂತ ಹೇಳಿದ್ರ ಕೆಲಸ ಮಾಡಲ್ಲ. ಪೇತ್ರನಿಗೆ ಸ್ವಾಮಿ ತಂದೆ ದೇವ್ರು ಹೇಳಿದ್ರ ಈ ಜನ ಈ ಊರೆಲ್ಲ ಬಿಟ್ಟು ಎಸ್ಕೇಪ್ ಹೊರಗೆ ಬಿಡಿ ಅಂತ ಹೇಳಿದ್ರ, ಇಲ್ಲ ಬಿತ್ತನೆ ಮಾಡಪ್ಪ ಎಷ್ಟಿದೆ ಇವತ್ತು ಪಾಪ ಇಲ್ಲಿ ಎಷ್ಟಪ್ಪ ದುಡ್ಡು ನಾವೆಲ್ಲ ಬರುವ ಕೊಟ್ಬಿಡ್ಬಾ ಬಿತ್ತನೆ ಮಾಡೋಣ ಬರ್ತಾ ದುಡ್ಡು ಹೇಳಿದ್ರ. ಸ್ವಾಮಿ ಹೇಳಿದ್ರು ಹೋಗಿ ಗಾಳ ಆಮೇಲೆ ಇವನು ಹಾಕ್ಬೇಕಾದ್ರೆ ಏನೀಗ ಫಸ್ಟ್ ಮೀನ್ ತೆಗಿ, ಅಲ್ಲೇನು ಸಿಗುತ್ತೆ? ಇಲ್ಲ ದೇವ್ರೆ ನಾವು ಹಳೆ ಹುಡ್ಬೇಕಲ್ಲಿ ಈ ಥರ ಎಲ್ಲೂ ನಾವು ಕೇಳಲೇ ಇಲ್ವಲ್ಲ, ಹೇಳ್ಬೋದಾಗಿತ್ತು. ಪೇತ್ರ ಹೇಳ್ಬೋದಾಗಿತ್ತಲ್ವಾ? ಆದ್ರೆ ಅವನು ಹೇಳಿಲ್ಲ. ಅವನು ಹೇಳಿದ ಸ್ವಾಮಿ ಹೇಳಿದ್ದನ್ನು ಅವನು ಹಾಗೆ ಮಾಡ್ದ, ಇವಾಗ ತೆಗೆದ ದುಡ್ಡು ಬಂತು ಬಂದ. ನಾನು ಇದನ್ನ ಸ್ವಲ್ಪ ಧ್ಯಾನ ಮಾಡಿ ನೋಡಿದೆ. ಎಷ್ಟು ಜನ ಈ ಪೇತ್ರ ನೋಡಿ, ಪೇತ್ರ ಹೋಗಿ ಮೀನ್ ಹಿಡಿದಾಗ ದುಡ್ಡು ಸಿಕ್ತಲ್ವಾ, ಹಾಗಾದ್ರೆ ತೆಗೀರಿ ಇನ್ಮೇಲೆ ಒಂದೊಂದು ಮೀನ್ ಬಾಯಿ ಓಪನ್ ಮಾಡಿ ಎಲ್ಲಾದ್ರೂ ದುಡ್ಡು ಇದ್ದೇ ಇರುತ್ತೆ ಅಂತ ಎಷ್ಟು ಜನ ಬಾಯಿ ತೆಗೆದು ನೋಡಿರ್ತಾರೆ ಅಲ್ವಾ. ಯಾವ್ದೋ ಆಪಲ್ ಅಲ್ಲಿ ಒಂದು ಅಗ್ರೆಸ್ ಕೊಟ್ಬಿಟ್ಟು ಇಟ್ಕೊಳ್ಳಿ, ಯಾವ್ದೋ ಡೈಮಂಡ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕು, ಬರೋ ಆಪಲ್ ಕಟ್ ಮಾಡಿ ನೋಡ್ತಾರೆ ನಮ್ ಜನ. ಯಾಕಂದ್ರೆ ಯಾರಿಗೋಗು ಸಿಗ್ಬಿಡ್ತು ಅಂತ ನೋಡಿ. ಹೀಗೇನೆ ಅಂದ್ರೆ ಜನಗಳು ಅನುಭವ ನಿಂಬಾಲಿಸಿರೋ ಹೊರತು ದೇವರು ತಮಗಾಗಿ ಹೇಳಿದನ್ನ ಅವರು ಹಿಂಬಾಲಿಸುವುದೇ ಇಲ್ಲ. ಇದನ್ನ ಹೃದಯಿಟ್ಕೊಳ್ಳೋದು ಈ ಮೆಡಿಟೇಷನ್ ಸ್ವಲ್ಪ ಕಷ್ಟ. ಅದಕ್ಕೆ ಹೇಳ್ತಾರೆ, ಅದಕ್ಕೇನೆ ಪವಿತ್ರಾತ್ಮ ಸಹಾಯ ಹೇಳ್ಬೇಕು. ಅದಕ್ಕೆ ಒಂದು ವಾಕ್ಯ ಓದುವಾಗ ಈ ವಾಕ್ಯದಲ್ಲಿ ನಾನು ಏನ್ ಮಾಡ್ಬೇಕು ಇದನ್ನ ನಮಗ್ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಆವಾಗ ನಮಗ್ ನಾವು ಜಯ ಹೊಂದೋದಕ್ಕೆ ಸಾಧ್ಯ, ಅಲ್ಲಿವರೆಗೂ ಜಯ ಹೊಂದಕ್ಕೆ ಆಗಲ್ಲ. ಅದಕ್ಕೆ ನಮ್ಮ ಅನುಭವ ಜಾಸ್ತಿ ಹೇಳಲ್ಲ. ಯಾಕಂದ್ರೆ ಅನುಭವ ದಯವಿಟ್ಟು ಯಾರು ಫಾಲೋ ಮಾಡ್ಕೊಕ್ ಹೋಗ್ಬೇಡಿ, ಇದು ನಿಮಗೆ ಸಕ್ಸಸ್ ಆಗಲ್ಲ. ಯಾಕಂದ್ರೆ ನನಗೆ ಆ ಪರಿಸ್ಥಿತಿಗಿದ್ದಾಗ ನನಗೆ ದೇವರ ಹೇಳ್ಕೊಟ್ಟಾಗ ನನಗೆ ಕೆಲಸ ಮಾಡ್ಕೊ, ಅದನ್ನ ಎಲ್ರಿಗೂ ಹೇಳ್ಕೊಂಡು ತಿರ್ಗಾ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಮಾತಾಡ್ಕೊಳ್ಳಿ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂದ್ರೆ ಇಟ್ ವಾಂಟ್ ವರ್ಕ್ ಫಾರ್ ಯು. ನಾವು ಈ ಸಮಸ್ಯೆಗೆ ನಾವು ದೇವರಿಗೆ ಮಾತಾಡುವಾಗ ದೇವರೊಂದು ಉಚಿತವಾಗಿ ಆಲೋಚನೆ ಕೊಡ್ತಾರೆ. ಈಗ ಮಾತಾಡು ನರ್ಸಿಂಗ್ ಬರ್ತಾರೆ, ಒಂಟಿಯಾಗಿ ಬರ್ತಾರೆ. ಒಂದಿನ ನನಗೆ ಒಂಥರ ತುಂಬಾ ಡಿಪ್ರೆಷನ್ ಆಯ್ತು. ಬೇರೆ ಏನ್ ಮಾಡ್ಲಿ, ಆ ದೇವ್ರ ನೀನು ಮದುವೆನೇ ಆಗ್ಬಿಡಿದೆ ನಾನು ನೋಡ್ಕೊ ಅಂತ ಹೇಳುದು. ಅರ್ಥ ಆಗ್ತಿದೆ ಅಲ್ವಾ? ಯಾಕೆ ಬಿಡಿ ಆಲೋಚನೆ ಇದು? ಈ ಆಲೋಚನೆ ಯಾರು ಬಿಟ್ಟಿದ್ದು ನೋಡಿ, ದೇವ್ರು. ಇದಕ್ಕೆ ಮುಂಚೆನೇ ಏನ್ ಮಾಡ್ರೆ, ಒಂದು ವೆಡ್ಡಿಂಗ್ ರಿಂಗ್ ತಗೊಂಡು ಹಾಕೊಂಡ್ಬಿಟ್ಟೆ ಕೈಗೆ. ಎಲ್ಲ ಕೇಳ್ತು ವೆಡ್ಡಿಂಗ್ ಏನ್ ಬರ ಎಲ್ಲ ನಿಮ್ಗೇನು ಇದಾಗ್ಬಿಡಿದ್ಯಾ, ಮದುವೆ ಆಗೈತಾ ಅಂತ ಕೇಳ್ಕೊಂಡು. ಅಂದ್ರೆ ಕರ್ತನು ಆ ರೀತಿಯಾಗಿ ನಮ್ಮನ್ನು ನಡೆಸಿದ ಅಷ್ಟೇನೆ. ಆಮೇಲೆ ಅದೇ ಅನುಭವ ತಗೊಂಡು ನೀವು ಮಾಡಕ್ ಹೋಗ್ಬಿಡಿ. ಈ ವಿಷಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡೋದು ನಿಮ್ಗೆ ಒಂದ್ ವೇಳೆ ಆ ಥರ ಒಂದು ಪ್ರೇರಣೆ ಆದ್ರೆ ನಾನು ಮಾಡೋದು ಆಗುತ್ತೆ, ನಿಮ್ಗೆ ದೇವರ ಹತ್ರ ನಿಮ್ಗೆ ಒಂದು ಬಂತು ಅಂದ್ರೆ ಮಾಡಿ ನಿಮ್ಗೆ ಆಗುತ್ತೆ. ಹಲ್ಲೆಲೂಯಾ. ಆದ್ರೆ ರಕ್ಷಣೆ ಹೊಂದಬೇಕಂತಂದ್ರೆ ಎಲ್ರೂ ಒಂದೇ ಮಾಡ್ಬೇಕು. ಏನು ಅದಕ್ಕೆ ವಿಷನ್ ಬೇಕಾಗಿಲ್ಲ, ಅದಕ್ಕೆ ಬಿತ್ತನೆ ಬೇಕಾಗಿಲ್ಲ. ರೋಮಾಪುರ ಬರೆದ ಪುಸ್ತಕ 9:10 ಹೇಳುತ್ತೆ, ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿನ ತಾನೇ ರಕ್ಷಕನೆಂಬುದಾಗಿ ಹೃದಯ ನಂಬಿ ಬಾಯಿಂದ ಅರಿಕೆ ಮಾಡೋದ್ರ ಮುಖಾಂತರ ರಕ್ಷಣೆ ಆಗುತ್ತೆ. ಇದು ಎಲ್ರಿಗೂ ಹೋಲುತ್ತೆ. ಹಾಗಾದ್ರೆ 3 ರೀತಿಯಾದ ಮೆಡಿಟೇಷನ್ ಬಗ್ಗೆ ನೋಡಿದ್ವಿ. ಯಾವ್ದು ನೋಡಿದ್ವಿ? ಫಸ್ಟ್ ಏನು? ನಮಗ್ ನಾವೇ ಮಾತಾಡ್ಕೊಳ್ಳೋದು. ಏನ್ ಮಾತಾಡ್ಕೊಳ್ಳೋದು? ಆಗಲ್ಲ, ಇದು ಗೆಲ್ಲಲ್ಲ, ಬರಲ್ಲ, ಇದ್ರ ಬಗ್ಗೆ ಮಾತಾಡೋದಲ್ಲ. ದೇವರನ್ನ ನೆನೆಸಿ ಕರ್ತನ ಹಿಂದೂ ನಡೆಸ್ನಲ್ವಾ, ನಿಶ್ಚಯವಾಗಿ ಮುಂದೆ ನಡೆಸ್ತಾನೆ. ಅವುಗಳನ್ನ ಧ್ಯಾನಿಸುವಾಗ, ನಿಶ್ಚಯವಾಗಿ ನನ್ನ ಭರವಸೆ ಆತನ ಮೇಲೆ ಇಡುವಾಗ
ನಾನು ಅಂಥ ಮಾತನ್ನ ಮಾತಾಡುವಾಗ ನನಗೆ ನಾನೇ ಗುಣಕೊಳ್ಬೇಕು. ಇಲ್ಲ ನಾವು ಒಳಗೊಂದು ಫೈಟ್ ಆಗ್ತಾ ಇರ್ತಾರೆ, ನೆಗೆಟಿವ್ ಬಾಸ್ ಫೈಟ್ ಆಗ್ತಾ ಇರ್ತಾರೆ. ನಾವು ಅದು ಬುದ್ಧಿ ಇರಬೇಕು, ಅದು ನಾವು ಬುದ್ಧಿ ಹೇಳಿದ್ರೆ ಹೇಳ್ಕೊಳ್ಬಾರ್ದು, ಅವು ನಾವು ಮಾತಾಡ್ತಾ ಇರ್ಬೇಕು. ಆ ಥರನೂ ಅದು ಒಂಥರ ಮೆಡಿಟೇಷನ್. ಎರಡನೇದು ಏನು, ಸ್ವಲ್ಪ ಜೋರಾಗಿ ನಿಮ್ಮ ಕಿವಿಗೆ ಹೇಳೋ ಥರ ಹೇಳ್ಕೊಳ್ಳಿ, ಹಾಡುಗಳನ್ನ ಹಾಡಿ, ದೇವ್ರು ಮಾಡಿದ ಉಪಕಾರನ ಮಾತಾಡಿ, ದೇವರದ ವಾಕ್ಯದ ಈ ಆಳವಾದ ವಿಷಯವನ್ನ ಇನ್ನೊಬ್ಬರ ಹತ್ರ ನೀವೇನ್ ಮಾಡ್ಬೋದು, ಚರ್ಚೆ ಮಾಡ್ಕೊಳ್ಬೋದು. ಈ ಥರ ಮಾತಾಡೋದು ಅವ್ರಿಗೆ ಆಶೀರ್ವಾದ ಇರುತ್ತೆ. ಅದು ಮಾತ್ರ ಅದನ್ನ ಹೇಳ್ಕೊಳ್ಳುವಾಗ ನೀವು ಆಶೀರ್ವಾದ ಹೊಂದ್ತೀರಾ. ಇವಾಗ ನೀವು ಹೊಂದ್ಕೊಂಡಂತ ಒಳ್ಳೆಯವರನ್ನ ನೀವು ಇನ್ನೊಬ್ರಿಗೆ ಹಂಚ್ಕೊಳ್ಬೋದು. ಆಗ ಹಂಚ್ಕೊಳ್ಳೋದ್ರ ಮುಖಾಂತರ ಅದು ಒಂದು ಮೆಡಿಟೇಷನ್ ಆಗಿ ನೀವು ಮಾರ್ಪಡುತ್ತೆ. ಈಗ ಮಗು ಹುಟ್ಟಿದ ತಕ್ಷಣ ಅದು ಹತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಡಾಕ್ಟ್ರು? ಹೊಡಿತಾರಲ್ಲ, ಅದು ಹುಟ್ಟಿದೆ ಏನೋ ಅರ್ಥ. ಹಾಗೇನೆ ನೀವು ಹೊಸದಾಗಿ ಹುಟ್ಟಿದ್ರೆ ನೀವು ಇಷ್ಟಾಗಿ ನೀವು ಈ ಸುವಾರ್ಥ ಹೇಳೇ ಹೇಳ್ತೀರಾ, ನೀವು ಹೇಳ ನೀವು ಹುಟ್ಟಿದಾರ ಅಂತ ಹಾಗಾದ್ರೆ ಹೇಳಿ, ಇಂಥ ವಿಷಯನ ಮಾತಾಡಬೇಕು. ಕರ್ತನಿಗೆ ಸಹಾಯ ಮಾಡ್ತಾರೆ. ಇಂಥ ಸಹಾಯ ಹೇಗೆ ನಾನು ಒಳಗಿಟ್ಕೊಂಡ್ರೆ ಇರೋಕ್ಕೆ ಸಾಧ್ಯ? ಇಂಥ ವಿಷಯ ಮಾತ್ರ, ಬೇರೆ ವಿಷಯನೆಲ್ಲ ಮಾತಾಡಿದ ಇದೊಂದು ಮೆಡಿಟೇಷನ್ ಆಗಿ ಮಾರ್ಪಡ್ತಾರೆ. ಮೂರನೇದಾಗಿ ಒಂದು ವಾಕ್ಯ ತೆಗೆದುಕೊಳ್ತೀರ, ಓದ್ತಾ ಇದ್ರೆ ಒಂದು ವಾಕ್ಯ ನಿಮಗೆ ತುಂಬಾ ಟಚ್ ಆಯ್ತು, ಅಲ್ಲಿಗೆ ಸ್ಟಾಪ್ ಮಾಡಿ ಅದನ್ನೇ ತೆಗೆದುಕೊಂಡು ಅದನ್ನೇ ಧ್ಯಾನ ಮಾಡ್ತಾರೆ. ಅಲ್ಲಿಗೆ ಸ್ಟಾಪ್ ಆಗ್ಬೇಡಿ ಅಂತಂದ್ರೆ ಬೈಬಲ್ ಸ್ಟಾಪ್ ಆಗ್ಬೇಡಿ, ನಿಮ್ಮ ಪಾಡು ಹೋಗ್ತಾರೆ, ನಿಮ್ಮ ಹೃದಯ ಅಲ್ಲಿ ಅದು ಸ್ಟಾಪ್ ಆಗ. ಆಮೇಲೆ ಅದು ಹೋಗ್ತಾ ಇರುವಾಗ ಒಂದು ಎಕ್ಸಾಂಪಲ್ ನಿಮ್ಗೆ ತೋರ್ತೇನು, ಧರ್ಮದರ್ಶನ 8:18 ಐಶ್ವರ್ಯ ಸಂಪಾದಿಸ್ಲಿಕ್ಕೆ ಹಾಗಾದ್ರೆ ಗಾಡಿ ಕೇಳ್ತಿದ್ರಲ್ವಾ, ಆ ಗಾಡಿ ಹೊಂದ್ಕೊಳ್ಳೋದಿಕ್ಕೆ ನಿಮಗೆ ಸಾಮರ್ಥ್ಯ ಕೊಡ್ತಾರೆ, ಅಂದ್ರೆ ಆಲೋಚನೆ ಕೊಡ್ತಾರೆ, ಅದನ್ನ ಮಾಡಿ ಬರ್ತಾರೆ ಅಷ್ಟೇ. ಆಮೇಲೆ ಆಶ್ಚರ್ಯಕರವಾದನ್ನ ಕೇಳಬೇಕು, ಅಸಾಧ್ಯವಾದನ್ನ ಕೇಳಬೇಕು, ಸಾಧ್ಯವಾದನ್ನ ಕೇಳಬಾರ್ದು. ಸಾಧ್ಯವಾದ ಕೇಳಿದ್ರೆ ಈಸಿ, ಅದು ದೇವ್ರು ಕೊಟ್ಟರು ಅಂತ ಹೇಳ್ತೀರ. ಆಮೇಲೆ ಇಲ್ಲಪ್ಪ ಮನಸ್ಸೇ ಆಗುತ್ತೆ, ಇದೇ ದೇವರು ಕೊಟ್ಟರು, ಅವತನ ಕೊಟ್ಟರು, ಅಸಾಧ್ಯವಾದ ಸಿಗೋದೇ ಇಲ್ಲ ಅಂತ ವಿಷಯಗಳನ್ನ ದೇವ್ರು ಕೇಳುವಾಗ ಹೊಂದ್ಕೊಳ್ಳೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ಆಲೋಚನೆ ದೇವ್ರು ಕೊಡ್ತಾರೆ. ಸಾಮರ್ಥ್ಯ ಅಂದ್ರೆ ಅದೇ ಆಲೋಚನೆ, ಥಾಟ್ಸ್. ಟೇಕ್ ನೋ ಥಾಟ್ಸ್, ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ. ಬೇರೆ ಥಾಟ್ಸ್ ತಗೊಂಡೆ, ಯಾವ ಥಾಟ್ಸ್ ತಗೊಳ್ಳಿ, ಇದನ್ನ ನಿಮ್ಗೆ ಏನ್ ಬೇಕೋ ಅದು ತಗೊಳ್ಳಿ. ಅವ್ರು ನಿಮ್ಗೆ ಏನ್ ಮಾಡ್ತಾರೆ, ಥಾಟ್ಸ್ಗಳನ್ನ ಕೊಡ್ತಾರೆ, ಅದನ್ನ ನೀವು ನಿಮ್ಮ ಹೊರಗಡೆ ತೆಗೆದುಕೊಳ್ಳಿ, ಅದನ್ನ ಅಭ್ಯಾಸ ಮಾಡಿ ಆಟೋಮೆಟಿಕ್. ಆಮೇಲೆ ನಾವೆಲ್ಲ ಪ್ರಯ ಮಾಡೋಣ. ಹಾಗಾದ್ರೆ ನಿಮ್ಮ ಕೊರತೆ ಏನು, ನಿಮ್ಮ ಬಲಹೀನತೆ ಏನು? ಹಾಗಾದ್ರೆ ಇದನ್ನೇ ಧ್ಯಾನ ಮಾಡ್ತಾ ಇದ್ದೀರಾ, ನೀವು ಅದರಿಂದ ಯಾವುದನ್ನು ಹೊಂದ್ಕೊಳ್ಳೋಕೆ ಆಗೋದಿಲ್ಲ. ದೇವರ ಹತ್ರ ಹೋಗಿ, ದೇವ್ರ ವಾಕ್ಯಕ್ಕೆ ಸಮಯ ಕೊಡಿ. ಹೃದಯದಲ್ಲಿ ದೇವರು ನಿಮ್ಮೊಂದಿಗೆ ಮಾತಾಡಿದ ಮಾತುಗಳನ್ನ ಧ್ಯಾನಿಸಿ, ಅವುಗಳನ್ನ ಪದೇ ಪದೇ ನೆನಪಿಗೆ ತೆಗೆದುಕೊಳ್ಳಿ, ಬರೆದಿಡಿ. ಕರ್ತನ ಅವನ್ನು ಹೊಂದ್ಕೊಳ್ಳೋದಕ್ಕೆ ಒಂದೇ ಒಂದು ಆಲೋಚನೆ ಸಾಕು. ಕಾನಾನ್ ಮದುವೆ ಮನೆಯಲ್ಲಿ ರಾಕ್ಷಸ ಕಡಿಮೆ ಆಗಬೇಕು. ಅಲ್ಲಿ ಕಲ್ಪನೆ ಬೇಕಾಗಿರಲಿಲ್ಲ, ಅಲ್ಲಿ ಬಿತ್ತನೆ ಬೇಕಾಗಿರಲಿಲ್ಲ, ಅಲ್ಲಿ ಯಾರು ಮದುವೆಲ್ಲ ಕ್ಯಾನ್ಸಲ್ ಮಾಡಿ ಹೇಳಬೇಕಾಗಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು ಅವುಗಳನ್ನ ಮಾಡಿದರು. ಮುಂದಿನ ದ್ರಾಕ್ಷಸಕ್ಕಿಂತಲೂ ಹಿಂದಿನದು ದ್ರಾಕ್ಷಸವು ಬಹಳ ರುಚಿಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾವ ವಿಷಯಕ್ಕಾಗಿ ನಿಮ್ಮ ಹೃದಯಗಳಲ್ಲಿ ನೀವು ಹೋರಾಡ್ತಾ ಇದ್ದೀರಾ? ಕರ್ತನೆ, ನಿನ್ನ ಆಲೋಚನಾ ಕರ್ತನೆ ಎಂಬುದಾಗಿ ನಾವು ನೋಡ್ತೇವೆ. ಅಪ್ಪ ನಿಮಗೆ ಸ್ತೋತ್ರ. ನಿನ್ನ ಹಾಗೆ ಆಲೋಚನೆ ಹೇಳಿಕೊಡುವ ಈ ಲೋಕದಲ್ಲಿ ಯಾರಿಲ್ಲ ಸ್ವಾಮಿ. ನಿನ್ನ ಹಾಗೆ ಮಾರ್ಗದರ್ಶಕ ನೀಡುವ ಈ ಲೋಕದಲ್ಲಿ ಯಾರಿಲ್ಲ ರಾಜ್ಯ. ನಾವು ಅದೃಷ್ಟಗಳ ಮೇಲೆ ನಂಬಿಕೆ ಇಟ್ಟಿಲ್ಲಪ್ಪ ಕರ್ತನೆ. ನಾವು ಯಾವುದೋ ಒಂದು ದಿನದ ಮೇಲೆ ನಂಬಿಕೆ ಇಟ್ಟಿಲ್ಲ, ಯಾವುದೋ ಒಬ್ಬ ಮನುಷ್ಯನ ಮೇಲೆ ನಾವು ನಂಬಿಕೆ ಇಟ್ಟಿಲ್ಲಪ್ಪ ಕರ್ತನೆ. ಯಾವುದೋ ಒಂದು ಸ್ಥಳದ ಮೇಲೆ ನಂಬಿಕೆ ಇಟ್ಟಿಲ್ಲಪ್ಪ, ನಿನ್ನ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟಿದೆ. ಅಂದು ಅಬ್ರಾಮನೊಂದಿಗೆ ಮಾತಾಡಿದೆಯಲ್ಲಪ್ಪ, ಅಂದು ಈಸಾಕನೊಂದಿಗೆ ಮಾತಾಡಿದೆ ರಾಜ್ಯ. ಅವರಿದ್ದಂಥ ಪರಿಸ್ಥಿತಿಗಳನ್ನ ಗೆಲ್ಲೋದಿಕ್ಕೆ ದರ್ಶನ ಕೊಟ್ಟು, ವಾಕ್ಯಗಳನ್ನ ಕೊಟ್ಟು, ಧ್ಯಾನ ಮಾಡಲು ಹೇಳಿಕೊಟ್ಟು, ಹಾಗೆ ಈ ಶತಮಾನಗಳಲ್ಲಿ ಜೀವಿಸ್ತಿರುವ ನಮಗೂ, ಈ ಸಂದೇಶ ಕೇಳ್ತಿರುವಂಥ ಇವರಿಗೂ ಕರ್ತನೆ, ಇವ್ರಿಗಿರುವ ಈ ಪರಿಸ್ಥಿತಿನ ಗೆಲ್ಲೋದಿಕ್ಕೆ ನಿನ್ನ ಆಲೋಚನೆ ಕೊಡು. ಅದು ಕನಸಿನ ಮುಖಾಂತರವಾದರೂ ಸರಿ, ಸಂದೇಶದ ಮುಖಾಂತರವಾದರೂ ಸರಿ. ಈಗ ಇವರ ಉದಾಹರಣೆಗಳೇ, ಇವರಿಗೆ ಯಾವುದಾದ್ರೂ ಒಂದು ಉದಾಹರಣೆ ಅವರಿಗೆ ಮಾತಾಡಿದೆ ಆದರೂ ಅವುಗಳಂತೆಯೇ ಅವರು ಮಾಡುವಾಗ ಅವರ ವಿಶ್ವಾಸವನ್ನು ಘನಪಡಿಸು ರಾಜ್ಯ. ಯೇಸುವಿನ ನಾಮದಲ್ಲಿ ಅದಕ್ಕೆ ತಡೆ ಮಾಡುವ ತಡೆಗಳನ್ನ ಮುರಿತೇನೆ ರಾಜ್ಯ. ನಿಮ್ಮ ಅಭಿಷೇಕ ಅವರಿಗೆ ಸಹಾಯ ಮಾಡಿ. ಯಾವುದೆಲ್ಲ ಅವ್ರು ಕಲ್ಪನೆ ಮಾಡಿಕೊಳ್ತು, ಏನೆಲ್ಲ ಕಾರಣ ಮಾಡ್ತಾರೋ, ಒಂದು ವೇಳೆ ಉಚಿತವಾಗಿರ್ಬೋದು, ಆದರೆ ನೀನದನ್ನ ಘನಪಡಿಸು ರಾಜ್ಯ. ನೀನದನ್ನ ಘನಪಡಿಸು ರಾಜ್ಯ. ನೀನದನ್ನ ಘನಪಡಿಸು ಸ್ವಾಮಿ. ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನಪ್ಪ.
ಆಶೀರ್ವದಿಸು, ಬಲಪಡಿಸು. ಕರ್ತನೆ ಸ್ತೋತ್ರ ರಾಜ, ಇಲ್ಲಿವರೆಗೂ ನಿನ್ನ ವಾಕ್ಯಗಳನ್ನ ಹೇಳುವಂತೆ ಸ್ತೋತ್ರ. ನಿಮ್ಮ ಆತ್ಮ ನಮಗೆ ಸಹಾಯ ಮಾಡಿ, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಒಳ್ಳೊಳ್ಳೆ ಇನ್ವೆನ್ಷನ್ಸ್ ಬರಲಿ, ಒಳ್ಳೆ ಥಾಟ್ಸ್ಗಳು ಬರಲಿ, ಐಡಿಯಾಸ್ಗಳು ಬರಲಿ. ಸಾಮರ್ಥ್ಯಗಳು ಒಳಗೆ ಎಲ್ಲೆಲ್ಲ ಅಡಕವಾಗಿದೆಯೋ ಆ ಸಾಮರ್ಥ್ಯಗಳ ಯೇಸುವಿನ ನಾಮದಲ್ಲಿ ಹೊರಬರಲಿ ರಾಜ್ಯ. ಬಿಸ್ನೆಸ್ ಟ್ಯಾಲೆಂಟ್ ಸಾಮರ್ಥ್ಯಗಳು ಬಾ ಯೇಸು ನಾಮದಲ್ಲಿ ಆಚೆ ಎಂಬುದಾಗಿ ಕಟ್ಲೆ ಇಡ್ತೇನೆ. ಮಾತಿನ ಸಾಮರ್ಥ್ಯದ ಟ್ಯಾಲೆಂಟ್ಸ್ಗಳು ಆಚೆ ಬಾ ಎಂಬುದಾಗಿ ನಾನು ಕಟ್ಲೆ ಇಡ್ತೇನೆ ಯೇಸುವಿನ ನಾಮದಲ್ಲಿ. ನಿಮ್ಮ ಅಭಿಷೇಕ ಸಹಾಯ ಮಾಡಲಿ ಯೇಸುವಿನ ನಾಮದ ತಂದೆಯಾದ